ವಿಚಾರಗಳು ಬರ್ತಾವ ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡ್ಕೊಂಡು ಬಂದಿವಿ. ಇಲ್ಲ ತತ್ವಜ್ಞಾನಿಯಾದ ಪುರುಷನು ತರ್ಕವನ್ನು ಮಾಡಬಹುದು. ಇದು ನಾವು ವಿಚಾರ ಮಾಡಿದ್ರ ತರ್ಕಜ್ಞಾನಿ ಅಂದ್ರ ತರ್ಕ ಮಾಡ್ತಾನ ಅನ್ನೋ ಜ್ಞಾನಿ ಅದಾವ. ತರ್ಕ ಮಾಡ್ತಾನ ಅಂದ್ರೆ ಮಾಡಕ್ ಹೋಗುದಿಲ್ಲ. ಯಾಕೆ ಮಾಡುದಿಲ್ಲ? ಇವು ತರ್ಕಗಳು ಖುಷಿ ಅದಾವು, ಇವು ಮನ ಬುದ್ಧಿ ಕಾರ್ಯದವು, ಇವು ದೃಶ್ಯವಾಗಿ ಕಂಡಾಗ ನಾನು ಆತ್ಮನೇ ಅಂತ ತಿಳಿದಾಗ ಇವು ದೃಶ್ಯ, ಇವು ದೇಹಾದಿ ವ್ಯವಹಾರಗಳು ಅಂತ ತೋರ್ತಾವಲ್ಲ ನಮ್ಮೆಲ್ಲರಿಗೂ, ಇವೆಲ್ಲವೂ ವಿಷಯ ಅದಾವು ಅನ್ನುವಂಥದ್ದು ಗಟ್ಟಿ ಅದಾವ. ಜ್ಞಾನಿ ಪುರುಷ ತರ್ಕ ಮಾಡುವುದಿಲ್ಲ ಅನ್ನುವಂಥದ್ದನ್ನು ತಿಳಿಸವ್ರದಾರ. ಯಾಕಂದರೆ ಅದರಲ್ಲಿ ಅವನು ಗೆದ್ದರೆ ತನಗೆ ಜಯವು ಜನರಿಂದ ಮಣ್ಣನೆ ಬರಬಹುದೆಂದು ತಿಳಿದು ತರ್ಕನ ಮಾಡಬಹುದೆಂದು ಶಂಕೆಯನ್ನು ಮಾಡಿದ್ರ. ಇಲ್ಲಿ ಹೆಂಗ ಶಂಕೆಯನ್ನು ಮಾಡುವುದಂದ್ರ, ನಾವು ಈ ವಾದದೊಳಗ ತರ್ಕದೊಳಗ ನಾವು ಗೆದ್ದೇವಂದ್ರ ನಮ್ಗೆ ಜನ ಗೌರವ ಕೊಡ್ತಾರ, ಮಾನ ಮರ್ಯಾದೆ ಕೊಡ್ತಾನ. ಎಂತ ವಿದ್ವಾಂಸದಾನಪ್ಪ, ಏನ್ ಅಭ್ಯಾಸ ಮಾಡ್ಯಾನ, ಏನ್ ಎಲ್ಲಾ ಗ್ರಂಥವನ್ನು ತಿಳಿದಾನ ಅಂತೇಳಿ ಹಿಂಗೆ ಏನಾರ ಜನ ಅವ್ನಿಗೆ ಮನ್ನಣೆ ಕೊಡುದು, ಗೌರವ, ಅವನು ಸನ್ಮಾನ, ಅವು ಎಲ್ಲವೂ ಮಾಡ್ತಾರ. ಎಲ್ಲವೂ ಮಾಡಿದಾಗ ಅವಾಗ ಏನಾಗ್ತದ, ನಾನು ಬಹಳ ಜಾಣದೀನಿ, ನಾನು ತಿಳಿದೀನಿ ಅನ್ನುವಂಥದ್ದನ್ನ ಅವನಲ್ಲಿ ಏನು ಬರ್ತದ, ಮತ್ತಿಟ್ಟು ಅಹಂ ಬರ್ತದ. ಆದ್ರೆ ಜ್ಞಾನಿ ಪುರುಷ ಇವು ಯಾವುದಕ್ಕೂ ಮಹತ್ವ ಕೊಡುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಅವರು ಇದನ್ನ ಒತ್ತು ಕೊಟ್ಟು ಹೇಳ್ತಾರ. ಇನ್ನ ಇವು ಮಾನ ಮರ್ಯಾದೆ ಗೌರವಗಳಕ್ಕ ಆಸ್ಪದ ಕೊಡ್ತಿದ್ನ ಅಂದ್ರ ಇವನ ದೇಹಾದಿ ಬುದ್ಧಿ ಒಳಗೆ ಅದನ್ನ ಆತ್ಮ ತಿಳ್ಕೊಳಕ ಹೊಂಟವ ಅಲ್ಲ, ಆತ್ಮಜ್ಞಾನಿ ಆಗುವುದಿಲ್ಲ ಅನ್ನುವಂಥದ್ದನ್ನ ತರ್ಕನೇ ಹುಷಿ ಇದ್ದಾಗ ಇಲ್ಲಿ ಆತ್ಮನೊಳಗೆ ವಿಚಾರ ಮಾಡಿದ್ರೆ ಆತ್ಮಜ್ಞಾನಿ ಏನ್ ಮಾಡ್ತಾನ, ಇವು ಮನವಾಣಿಗಳಿಂದ ಏನದಾವ, ಇವು ತರ್ಕಗಳೇನದಾವಲ್ಲ ಇವು ಖುಷಿ ಅದಾವು ಅನ್ನುವಂಥದ್ದು ಅವ್ನು ನಿಶ್ಚಯ ಆಗಿರ್ತದ. ನಿಶ್ಚಯ ಆದಾಗ ಅವ್ ಎಂದೂ ತರ್ಕ ಮಾಡುವುದಿಲ್ಲ. ತರ್ಕ ಮಾಡಕ್ ಹೋದವ್ ಎಂದೂ ಜ್ಞಾನಿ ಆಗುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಒತ್ತು ಕೊಟ್ಟು ನುಡಿಯೊಳಗ ಹೆಂಗ ಆಗುದಿಲ್ಲ ಅನ್ನುವಂಥದ್ದನ್ನ ಮತ್ತೆ ನಮ್ಗೊಂದು ಪಲ್ಲವಿ ಹೇಳ್ಕೊತ ಹೋಗ್ತಾರ. ತತ್ವಜ್ಞಾನಿ ಆದಿ ಪುರುಷನು ತರ್ಕನ ಮಾಡಬಹುದು ಅಂತೇಳಿ ವಿಚಾರ ಮಾಡಿದ್ರೆ ಮಾಡುವುದಿಲ್ಲ. ಯಾಕಂದ್ರೆ ಅದರಲ್ಲಿ ಅವನು ಗೆದ್ದರೆ ತನಗೆ ಜಯವು ಜನರಿಂದ ಮನ್ನಣೆ ಬರಬಹುದೆಂದು ತಿಳಿದು ತರ್ಕನ ಮಾಡಬಹುದೆಂದು ವಿಚಾರ ಮಾಡಿದ್ರೆ ಅವನ ತರ್ಕನ ಫಲ ಮಿಥ್ಯೆ ಅದು ತಿಳಿದಿರ್ತಾನ. ಈ ತರ್ಕದಿಂದ ಆಗುವ ಏನು ಫಲ ಬರ್ತದಲ್ಲ ಅದು ಮಿಥ್ಯಾನೇ ಅದ ಅನ್ನುವಂಥದ್ದನ್ನು ಅವಾಗ ತಿಳ್ಕೊಂಡಿರ್ತಾನ. ಅದಕ್ಕ ತರ್ಕಕ್ಕೆ ಪ್ರವೃತ್ತಿನ ಆಗುವುದಿಲ್ಲ. ಯಾರು ಜ್ಞಾನಿ ಪುರುಷ ಅವಾಗ ಏನೋ ತನ್ನ ಆತ್ಮನ ಬಗ್ಗೆ ಪಟ್ಟು ಮಾಡಿ ಮಾತನಾಡಿದ್ರ ಆನಂದ ಪಡ್ತಾನ. ನನ್ನನ್ನು ಇವರೆಲ್ಲರೂ ಸ್ತುತಿ ಮಾಡ್ತಾರ, ಹೊಗಳ್ತಾರ ಅಂತೇಳಿ ನನ್ನನ್ನ ನಾನು ಒಬ್ಬನೇ ಈ ಜಗತ್ ಎಲ್ಲರೊಳಗಿರುವ ಚೇತನ ನಾನು ಒಬ್ಬನೇ ಇದೀನಿ, ನನ್ನನ್ನೇ ಸ್ಮರಣ ಮಾಡ್ತಾರ ತಿಳಿತಾನ. ಒಂದ್ ವೇಳೆ ದೇಹಾದಿ ಬುದ್ಧಿಗಳನ್ನ ವಿಚಾರ ಮಾಡಿದ್ರ ಅವನ್ ಏನಾಗ್ತಾನ, ಮಾಗಿ ಕೂಗಿನಂತೆ ಸುಮ್ಮನೆ ಇರ್ತಾನ. ಅವ್ನ್ ಗುರ್ತಿಲ್ಲನು ಗುರ್ತೈತಿ. ಆದ್ರೆ ಯಾಕೆ ಸುಮ್ಮನೆ ಇರ್ತಾನಂದ್ರ ಇವ ದೇಹಾದಿ ಬುದ್ಧಿಗಳೊಳಗೊಂಡಾನ, ಇನ್ನ ಇವ ಅನಾತ್ಮ ವಸ್ತುಗಳನ್ನು ಒಪ್ಪಿಕೊಂಡಾನ ಅಂದಾಗ ಇವನ್ ಜೊತೆ ಏನ್ ಮಾತನಾಡುವುದು ಅಂತ ತಿಳ್ಕೊಂಡು ಅವ್ರ ಜ್ಞಾನಿ ಆಗಿರ್ತಾನ, ಸುಮ್ಮನೆ ಇರ್ತಾನ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಒತ್ತು ಕೊಡ್ತಾರ. ಇವ ಸುಮ್ಮನದಾನ, ಅವ ದೇಹಾದಿ ಬುದ್ಧಿಗಳನ್ನ ಮಾತಾಡ್ತಾನ, ಅವಕ್ಕೆ ಸತ್ಯ ಅಂತಾನ, ಅವನೇ ವೈಭೀಕರಣ ಮಾತಾಡಿ ಹೇಳ್ತಾನ, ಅವ ಮನ್ನಣೆ ಪಡಿತಾನ ಅಂದ್ರೆ ಇವ ಸುಮ್ಮದಾನ ಅಂತ ಇವ್ ಜ್ಞಾನ ಆಗಿಲ್ಲನು ಅಂತೇಳಿ ಹಿಂಗೆ ತಿಳಿದ್ರ ಅದಕ್ಕೆ ಇಲ್ಲಿ ಬಸವಣ್ಣವ್ರು ಕೂಡ ಹೆಂಗ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರ. ಮೂಕ ಸುಮ್ಮನಿರಬೇಕು, ತಿಳಿದ ಮೇಲೆ ಸುಮ್ಮನಿರಬೇಕು. ಹೆಂಗ ಸುಮ್ಮನಿರಬೇಕು, ಎಲ್ಲ ಗುರ್ತಿದ್ರು ಕೂಡ ಮಾಗಿ ಕೂಗಿಲಂತೆ ಹೆಂಗದು ಸುಮ್ಮ ಇರ್ತದ ಹಂಗ ಸುಮ್ಮನಿರ್ತಾನ ಜ್ಞಾನಿ ಪುರುಷ ಅನ್ನುವಂಥದ್ದನ್ನ ನಾವು ತಿಳಿದಿಲ್ಲನು ತಿಳಿದಿರ್ತದ. ತಿಳಿದ್ರು ಕೂಡ ಅಲ್ಲಿ ತರ್ಕವಾದ ಮಾಡದೆ ಹೋಗದೆ ಸುಮ್ಮನಿರ್ತಾನ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಅಲ್ಲಿ ಸುಮ್ಮದಾನ ಅಂತಂದ್ರ ಅವ್ ದೇಹಾದಿ ಬುದ್ಧಿ ವೈಭೀಕರಣ ಮಾಡಿ ಮಾತನಾಡುವಾಗ ತರ್ಕ ಮಾಡ ಮುಂದ ಇವ್ ಗುರುತಾದ್ರೂ ಕೂಡ ಇವ ಯಾಕೆ ಸುಮ್ಮಿರ್ತಾನಂದ್ರ ಇವನ ಅನಾತ್ಮ ವಿಚಾರಗಳಲ್ಲೇ ವಾದ ಮಾಡ್ತಾನ, ಅಲ್ಲಿ ಅವ್ನು ತರ್ಕ ಮಾಡ್ತಾನ. ಇವ್ ಜೊತೆ ತರ್ಕ ಮಾಡದೆ ಸುಮ್ಮನೆ ಇರ್ತಾನ ಅನ್ನುವಂಥ ಸುಮ್ಮನದಾನ ಅಂದ್ರೆ ಜ್ಞಾನ ಆಗಿಲ್ಲ ಅನ್ನೋದು ಹಿಂಗ್ ಪ್ರಶ್ನೆ ಬಂದಾಗ ಅವ ಮಾಗಿ ಕೂಗಿನಂತೆ ಮೂಕನಾಗಿರ್ಬೇಕು ಅಂತೇಳಿ ಹೇಳ್ತಾರಲ್ಲ, ಅಲ್ಲಿ ತಿಳಿದ್ರೂ ಕೂಡ ಸುಮ್ಮನಾಗಿರ್ಬೇಕು ಅನ್ನುವಂಥದ್ದನ್ನ ಇದನ್ನೇ ಕೂಡ ನಾವು ಈ ಪಲ್ಲವಿಗಳಿಗೆ ಹೇಳ್ಕೋತ ಹೋಗ್ತಾರ. ಏನ್ ಹೇಳ್ತಾರಂದ್ರ ಖುಷಿ ಜಗತ್ರಯದೊಳು ಖುಷಿ ತರ್ಕದಿಂದ 4ನೇ ನುಡಿ, ಖುಷಿ ಜಗತ್ತತ್ರಯದೊಳು ಖುಷಿ ತರ್ಕದಿಂದ ಖುಷಿ ಪರಾಜಯ ಅಪಜಯ ಮೇವು ಖುಷಿಯುವುದರಿಂದ ಪುರವೆಂಟೆ ತಿಳಿದಂದು ಸೊಸನೆ ಕೇಳ ಆನಂದಮಯ ಗಾತ್ರೆ. ಇಲ್ಲಿ ಆನಂದಮಯ ಗಾತ್ರೆ ಅಂದ್ರ ಆನಂದ ಸ್ವರೂಪವಾದ ಶರೀರವುಳ್ಳವಳ ಮೈತ್ರಿ ಕೇಳು. ಇಲ್ಲಿ ಹೇಳ್ತಾರ ಆನಂದಮಯ ಗಾತ್ರೆ ಅಂದ್ರೆ ಇಲ್ಲಿ ಆನಂದ ಸ್ವರೂಪವಾದ ಶರೀರವುಳ್ಳ ಮೈತ್ರಿ ಕೇಳಿ ನೀನು. ಖುಷಿ ಸುಳ್ಳಾದ ಜಗತ್ರಯದೋಳು, ಈ ಜಗತ್ತು ಹೆಂಗದ, ಜ್ಞಾನಿ ಪುರುಷನಿಗೆ ಜಗತ್ತು ಸುಳ್ಳದ, ಇದು ನಮ್ ಮೊದಲು ಗಟ್ಟಿರ್ಬೇಕು. ಜ್ಞಾನ ಇಲ್ಲ ಅಂದ್ರೆ ಜಗತ್ತೇ ಸತ್ಯಾಗಿ ತೋರ್ತದ. ಜಗತ್ತಿಗಾಗುವ ಇವು ಆಗುವ
ನಾಮರೂಪಾತ್ಮಗಳಿಂದ ಆಗುವ ಇವುಗೂ ಕೂಡ ನೋವು ಕೊಡ್ತಿರ್ತದ. ಜಗತ್ತಿನ ಒಂದು ಜಾತಿ ವೈಭೀಕರಣ ಮಾಡ್ತಾರ. ನಾವು ಜಾತಿಯವರು ತಿಳಿದವರು ನೀವು ಸುಮ್ ಕುಂದಿರ್ತಿರಲ್ಲ, ಯಾಕೆ ಬರಂಗಿಲ್ಲ ಅಂತೇಳಿ ಅವರು ಜಾತಿಯನ್ನೇ ಶ್ರೇಷ್ಠ ಅಂತ ತಿಳ್ಕೊಂಡಿರ್ತಾರ. ಜಗತ್ತು ಏನೈತೆ ಅಂದ್ರೆ ಇವೇ ನಾಮರೂಪಾತ್ಮಕ ಜಗತ್ತೇ ಸತ್ಯ ಅಂತ ತಿಳ್ಕೊಂಡಿರ್ತಾರ. ಇದೇ ಜಗತ್ತು. ಜ್ಞಾನ ಆಯ್ತು ಅಂದ್ರೆ ಜಗತ್ತೇ ಮಿಥ್ಯ ಸುಳ್ಳು ಅಂದಾಗ ಜಾತಿ ನಾಮ ರೂಪ ಯಾವಾದಕ್ಕರ ಒಳಪಡ್ತಾನಂದ್ರೆ ಒಳಪಡುವುದಿಲ್ಲ. ಹಂಗ ಏನ್ ಮಾಡಿರ್ತಾನಂದ್ರೆ ಇಲ್ಲಿ ಆನಂದಮಯ ಗಾತ್ರೆ ಆನಂದ ಸ್ವರೂಪ ತೆರಿ ಒಳ್ಳೆ ಕೇಳು. ಸುಳ್ಳಾದ ಜಗತ್ತೇ ಅಂದ್ರೆ ಇದು ಏನು ತೋರ್ಸಲ್ಲ ಜಗತ್ತೇ, ಇದು ಸುಳ್ಳದ. ಇದು ಈ ಮೂರು ಲೋಕಗಳಲ್ಲಿ ಜಗತ್ರಯದೋಳು, ಜಗತ್ರಯ ಅಂದ್ರೆ ಜಗತ್ತನ್ನು ಮೂರು ಜಗತ್ರಯದೋಳು ಹೆಂಗ ತೋರ್ತದಂದ್ರ ಖುಷಿ ತರ್ಕದಿಂದಾದ ಸುಳ್ಳಾದ, ತರ್ಕದಿಂದ ಇದು ಹೆಂಗಾಗ್ಯದ ಸುಳ್ಳಾದ ಜಗತ್ತದಿಂದ. ಇದು ಜಯ ಆಗಲಿ ಜಗತ್ತಿಗೆ ಸುಳ್ಳಂದಾಗ ಜಗತ್ತಿನಿಂದ ಆಗುವ ಇವತ್ತ ಸುಳ್ಳಾದ ಅಂದ್ರ ಸುಳ್ಳಾದ ಜಗತ್ತ ಇದ್ರೊಳಗಾಗುವಂತ ಸತ್ಯ ನಮಗ ಖುಷಿಯರಾಗಿ ನಮಗ ಕರಿಯರ ಅನಿಸಲಿ. ಇವು ಎರಡೂ ಹೆಂಗದಪ್ಪ ಅಂದ್ರೆ ಮೊದಲೇ ಸುಳ್ಳದ. ಈ ಸುಳ್ಳಿನೊಳಗ ನಮ್ಗೆ ಏನೇನೋ ತೋರ್ತಾವ. ಹೆಂಗ ಸೋರ್ತಾವ ಅಂದ್ರ ಮರೀಚಿಕೆ ಒಳಗ ನಮ್ಗೆ ಏನೋ ತೋರ್ತಾವ. ಆ ಮರೀಚಿಕೆಯಲ್ಲಿ ಅಲ್ಲಿ ನೀರದ ಅಂದ್ರೂ ಇಲ್ಲ, ಅಲ್ಲಿ ಮತ್ತ ತೋರುದರ ಬಿಟ್ಟಿಲ್ಲ ತೋರ್ತದ. ತೋರಿದ್ರು ಕೂಡ ಅದು ವಿಚಾರ ಮಾಡಿದ್ರೆ ಅದನ್ನು ಇಲ್ಲವೇ ಇಲ್ಲ. ಹಾಗೆ ಸುಳ್ಳಾದ ಜಗತ್ತಿನೊಳಗ ನಮಗೆ ಏನೋ ತೋರಿದ್ರು ಕೂಡ ಅದು ಖುಷಿನೇ ಅದ, ಅದು ಇಲ್ಲವೇ ಇಲ್ಲ. ಅದು ಮರೀಚಿಕೆ ಆಗದ. ನಮ್ಮ ತೋರ್ಯದ ಹೆಂಗ್ ತೋರ್ಯದ ಅಂದ್ರ ನಮಗೊಂದು ದೋಷದಿಂದ ತೋರ್ಯದ. ಅಲ್ಲಿ ಮಳಿ ಬಂದಂಗ ನೀರ್ ಹರಿದಂಗ ಕಾಣ್ತದ, ಏನೇನೋ ಕಾಣ್ತದ. ಅಲ್ಲಿ ಮುಂದಕ್ಕೆ ನಾವು ಹೋದಂಗ ಗಾಡಿ ಮೇಲೆ ಕೂತು ಹೋದಂಗ ಅಲ್ಲಿ ಏನ್ರ ನೀರ್ ಅದನೋ ನೆಲ ತೆಗೆದನೋ ಹಸಿ ಆಗ್ಯದನೋ ಅಂದ್ರೆ ಇಲ್ಲವೇ ಇಲ್ಲ. ಅದು ತೋರಿಲ್ಲನೋ ತೋರ್ಯದ. ಹಿಂಗೆ ಜಗತ್ ಅದು ಹೆಂಗ ಖುಷಿ ಅದ ಹಂಗ ಖುಷಿ ಒಳಗೆ ತೋರಿದ್ರು ಕೂಡ ಈ ಜಗತ್ತಿನೊಳಗ ಖುಷಿಯಾದ ಜಗತ್ತಿನೊಳಗ ನಮಗೇನೋ ತೋರಿದ್ರು ಕೂಡ ಇವ ಜ್ಞಾನಿ ಪುರುಷ ತಿಳಿದ ಮನುಷ್ಯ ಏನ್ ಮಾಡ್ತಾನೆ, ಇದು ಖುಷಿ ಅದ ಅಂತಂದಾಗ ಇದರಿಂದ ಜಯಾರಾಗಲಿ ಅಪಜಯಾಗಲಿ ಎರಡೂ ಮಿಥ್ಯನೇ ಅದ ಅನ್ನುವಂತ ವಿಚಾರ ನಮ್ಗೆ ಗುರ್ತಾಗ್ಬೇಕಾಗ್ಯದ. ಈ ವಿಚಾರ ಗುರ್ತಾಯ್ತು ಅಂದ್ರ ಜ್ಞಾನಿ ಪುರುಷ ಇದೇ ಲೋಕದೊಳಗಿದ್ದು ಕೂಡ ಜಗತ್ತದೊಳಗಿದ್ದು ಕೂಡ ಜಗತ್ತಿನ ಜೊತೆ ವ್ಯವಹಾರ ಮಾಡಿದರೂ ಕೂಡ ಈ ನಾಮರೂಪಾತ್ಮಕ ಜಗತ್ತು ಮಿಥ್ಯ ಅಂತ ಒಳಗೆ ಏನಾಗಿರ್ತದ ಅವ ಜ್ಞಾನಿಗೆ ಗಟ್ಟಿಯಾಗಿರ್ತದ. ಈ ದೇಹಾದಿ ಯಾವ ಜೊತೆ ಪ್ರಪಂಚ ಜೊತೆ ಅವನು ಪ್ರಪಂಚ ಮಾಡಿದ್ರು ಕೂಡ ಇವ ಖುಷಿ ಅಂತೇಳಿ ಜ್ಞಾನಿ ಪುರುಷ ಬಿಸಿಲುಗುದ್ರಿ ಹೆಂಗ ಸುಳ್ಳು ಅಂತಾನ ತಿಳಿದ ಮನುಷ್ಯ. ಅಂದ್ರೆ ಜ್ಞಾನಿ ಪುರುಷ ಇದು ಜಗತ್ತು ಕೂಡ ಖುಷಿ ಅದ ಅನ್ನುವಂಥದ್ದನ್ನ ಅದರಿಂದ ಜಯರಾಲಿ ಅಪಜಯರಾಲಿ ಎರಡೂ ಮಿಥ್ಯನೇ ಅದ. ಅದು ಬಿಸಿಲುಗುದ್ರಿ ಇಲ್ಲವೇ ಇಲ್ಲ ಅಂದಾಗ ಅದರಿಂದ ಆಗುವ ಮಳಿ ನೀರಾಗ್ಲಿ ಹಸಿ ಆಗ್ಲಿ ಏನ ತೋರಿಸ್ತಾವ ಚಂದ ಆಗ್ಲಿ ಅಲಂಕಾರ ತೋರಿದ್ರು ಕೂಡ ಹೆಂಗ ಖುಷಿನೇ ಅದ. ಹಂಗ ಜ್ಞಾನ ಆದಿ ಮನುಷ್ಯ ಹೆಂಗಿರ್ತಾನಂದ್ರ ಇದು ಖುಷಿ ಅದ, ನಾಮರೂಪಾತ್ಮಕ ಜಗತ್ತು ಖುಷಿ ಅದ ಅನ್ನುವಂಥದ್ದನ್ನ ಗಟ್ಟಿ ಆದಾಗ ಅವ್ ಏನೂ ಆಗುದಿಲ್ಲ. ಈ ತರ್ಕದಿಂದ ಯಾವುದಕ್ಕೂ ಕಿವಿಗೆ ಬರುದಿಲ್ಲ. ಇವತ್ತ ತರ್ಕದಿಂದ ಜಯಾರಾಲಿ ಅಪಜಯಾಲಿ ಎರಡೂ ಮಿಥ್ಯನೇ ಅದ ಅನ್ನುವಂಥದ್ದನ್ನ ಭಾವ ಗಟ್ಟಿಯಾಗಿರ್ತದ ಅನ್ನುವಂಥದ್ದನ್ನ ಹೇಳೋದರ ಈ ಖುಷಿ ತರ್ಕದಿಂದ ಆದ ಸುಳ್ಳಾದ ತರ್ಕದಿಂದ ಉತ್ಪನ್ನವಾದ ಈ ಜಗತ್ತು ಜಯಾಲಿ ಅಪಜಯಾಲಿ ಎರಡು ಸುಳ್ಳನೇ ಅದ. ಆದ್ದರಿಂದ ಈ ಸಸ್ಯನಿ ಕೇಳು ಅಂದ್ರ ಮೈತ್ರಿ ಇದು ಜಗತ್ತೆ ಅನ್ನೋದು ಏನು ತೋರ್ತಲ್ಲ ನಿನಗ ಭ್ರಾಂತಿ ಒಳಗೆ ತೋರ್ತದ. ವಿಚಾರ ಮಾಡಿದ್ರೆ ಜಗತ್ತು ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಮಾಡ್ಕೊಳ್ತಾರ. ಸತ್ವ ವ್ಯಕ್ತಿ ಅನ್ನೋದು ತಿಳಿದವನು. ಇವತ್ತ ಇಲ್ಲಿ ತಿಳಿದವರು ರಗಡ ಬಂದಿದಾರ. ದೇಹಾದಿ ಬುದ್ಧಿಯನ್ನ ತಿಳ್ಕೊಂಡು ಅದಕ್ಕೆ ವೈಭವೀಕರಣ ಮಾಡಿ ಅದಕ್ಕ ಇದು ಇರ್ಲಿಕ್ಕದ ನಡೀತದ ಅನ್ನೋದು ಹಿಂಗ್ ತರ್ಕ ಮಾಡೋರು ಲೋಕದ ರಗಡದಾರ. ಅದು ಇಲ್ಲ ಅಂತಾರ, ಇಲ್ಲಂತಿಲ್ಲ. ತತ್ವವೆತ್ತಲು ತಿಳಿದವ ಜಗತ್ತು ಸುಳ್ಳೆಂದು ತಿಳಿದವನು ಯಾರು ನಾನು ಅಂದ್ರ ಆತ್ಮ ಗಟ್ಟಿ ನಮ್ಗ ಇದು ಮೊದಲೇ ಬರಬೇಕು. ನಾನು ಅಂದ್ರ ಆತ್ಮ, ನಾನು ಅಂದಾಗ ಇಂಥ ಹೆಸರಿನವ ಇಂಥ ತಿಳಿದವ ಇಂಥ ಸ್ವಾಮಿ ಇಂಥ ಏನು ಭಾವ ಅಂದ ನಾನು ಅಂದ್ರ ಆತ್ಮನೇ ಅಂದಾಗ ಇದು ನಾನು ಮತ್ತು ಇದು ಮಾಯೆ ಈ ಜಗತ್ತು ಏನದಲ್ಲ ನಾನು ಸತ್ಯ ಜಗತ್ತು ಸುಳ್ಳ ಮಿಥ್ಯದ. ಇದು ತೋರ್ತಲ್ಲಿ ಜಗತ್ಯ ತೋರ್ತಲ್ಲ ನಮಗ್ ಸತ್ಯ ಅಂತ ತೋರ್ತಲ್ಲ ಇದು ಖುಷಿ ಅದ ಅನ್ನೋ ಒಂದು ಭಾವ ಗಟ್ಟಿ ಆಯ್ತು ಅಂದ್ರ ಅಲ್ಲಿಗೆ ನಮಗ್ ಗಟ್ಟಿ ಆಯ್ತು ಅಂದ್ರೆ ಇದು ನಾಮರೂಪಾತ್ಮಕ ಜಗತ್ತು ಏನು ತೋರ್ತಲ್ಲ ಮಾಯೆ ಅನ್ನೋದು ಏನು ತೋರ್ತಲ್ಲ ಭ್ರಾಂತಿ ಒಳಗ ಇದು ಸುಳ್ಳದ ಅನ್ನುವಂಥದ್ದ ಜ್ಞಾನವೇ ಆತ್ಮಜ್ಞಾನ. ಇದನ್ನ ಆತ್ಮಜ್ಞಾನ ಮಂದಿ ಏನ್ ತಿಳ್ಕೊಂಡಿರ್ತಾರ ಈ ಯಾರು ಒಂದಿಷ್ಟು ಮತವಾದಿಗಳು ಹೇಳೋದ್ರ ಮುಂದ ನೈಯಾಯಿಕರು ಹಂಗ ಹಿಂಗ ತರ್ಕ ಮಾಡ್ತಾರ. ಆ ತರ್ಕ ಏನದ ಖುಷಿನೇ ಅದ. ಆ ತರ್ಕ ಮಾಡಕ್ಕೆ ಹೋಗ್ಬೇಡ್ರಿ. ಈ ಹಿಂಗ ಜ್ಞಾನವನ್ನ ಮಾಡ್ಕೊಂಡ್ರ
ಮಾಡಿದ್ರ, ಹಿಂಗೆ ವಿಚಾರ ಮಾಡಿದ್ರ ನೀನು ಪ್ರಪಂಚದೊಳಗೆ ಇದ್ರೂ ಕೂಡ ನಿನಗೇನು ಬಾನ ಆಗುದಿಲ್ಲ. ನಿನಗ ಹೆಂಗಂದ್ರ ಮೊನ್ನೆ ಹೇಳ್ಕೊತ ಬಂದ್ರು, ಬಾಧೆ ತೋರದು ತನ್ನೋಳು ಅಂದ್ರೆ ಬಾಧೆ ತನ್ನೋಳು ತೋರುವುದಿಲ್ಲ. ಯಾವಾಗ ಈ ಜ್ಞಾನ ಆದ್ರೆ, ಹಿಂಗ ಆತ್ಮಜ್ಞಾನದ ತಿಳು ಗೊತ್ತಾದ್ರ, ಸ್ವರೂಪ ಜ್ಞಾನ ಆದ್ರ ಅವ ಏನಂತಾನ, ಬಾಧೆ ತನ್ನೋಳು ತೋರದು. ಯಾವಾಗ ಈ ಪಾರಮಾರ್ಥ ಅದು ಯಾವುದು ಇಲ್ಲಿ ಲೌಕಿಕ ಪಾರಮಾರ್ಥ. ಲೌಕಿಕ ಜ್ಞಾನ ರಗಡ ಮಂದಿಗೆ ಅದ, ರಗಡ ವೈಭೀಕರಣ ಮಾಡ್ತಾರ, ರಗಡ ಗಳಿಸ್ತಾರ, ರಗಡ ಸುಳ್ಳು ಅಂತಾರ, ಏನೇನೋ ಮಾಡ್ತಾರ. ಇವೆಲ್ಲವೂ ಕೂಡ ಲೌಕಿಕ ವ್ಯವಹಾರ ಅದಾವ. ಲೌಕಿಕ ವ್ಯವಹಾರ ಜಗತ್ತನ್ನು ನೋಡಕ ಮನಿ ಬಿಟ್ಟು ಹೋಗ್ತಾರ, ಊಟ ಬಿಡ್ತಾರ, ಏನೇನೋ ತೋರಿಸ್ತಾರ. ಇವೆಲ್ಲ ಏನದಪ್ಪ ಅಂದ್ರೆ ಖುಷಿ. ಇವರು ವೈಭೀಕರಣ ಮಾಡಿ ಅವ ಒಂದ್ ವಾರ ಊಟ ಮಾಡುದಿಲ್ಲ, ಏನಾರ ಮಾಡಿ ರಂಜನೆ ಮಾಡಿ ತೋರಿಸ್ತಿರ್ತಾರ. ಅವ್ರು ಇದು ಜಗತ್ತು ಏನ್ ಮಾಡ್ತದ, ಇಲ್ಲಾದ್ದು ಮಾಡಿ ತೋರಿಸಿದ್ರೆ ಸತ್ಯ ಅಂತ ಒಪ್ಕೊಂಡ್ಬಿಡ್ತದ. ಆದ್ರೆ ಇಲ್ಲಿ ಜ್ಞಾನಿ ಪುರುಷ ಹೆಂಗಿರ್ತಾನಂದ್ರ, ಇವು ಯಾವುದೂ ಜಗತ್ತದ ಒಳಗೊಳದೆ ನಾನು ಆತ್ಮನೇ ಅದೀನಿ ಅಂತೇಳಿ ಯಾರು ನಿಶ್ಚಯ ಜ್ಞಾನ ಮಾಡ್ಕೊತಾನ, ಅವಾಗ ಈ ಪಾರಮಾರ್ಥ ನೆಲೆ ನಿಂತ ಮೇಲೆ ಅವಾಗ ಈ ದೇಯಾದಿ ಆಗುವಂತ ವ್ಯವಹಾರಗಳೇನು ತೋರ್ತಾವಲ್ಲ, ಬಾಧೆಯನ್ನು ತೋರ್ತಾವಲ್ಲ, ಈ ಬಾಧೆ ತನ್ನೋಳು ತೋರೋದು ಅಂದ್ರೆ ಈ ಬಾಧೆ ಅನ್ನೋದು ಏನೈತಲ್ಲ ಅವಾಗ ತೋರುದಿಲ್ಲ ಅನ್ನೋ ಕೇಳಾಕಿರು. ಇದನ್ನ ಗಟ್ಟಿಯಾಗಿ ನಿನಗೆ ಜ್ಞಾನ ಆಯ್ತು ಅಂದ್ರೆ ಇದು ಬಾಧೆ ತೋರುದಿಲ್ಲ. ಅಂತಕ ಬಾಧೆ ತೋರಿಸೋದಂದ್ರ ಹಿಂಗ್ ದಿನ ಬಿಟ್ಟು ಬಿಡದೆ ಕೇಳ್ಕೊತ ಹೋಗುದು, ಪ್ರಯೋಗಕ್ಕೆ ಹೋದೆವು, ಪ್ರಯೋಗ ಮಾಡ್ಕೊತ ಕೇಳ್ಕೊತ ಇರ್ತೇವೆ ಮಾತ್ರ ಇದಕ್ಕೆ ಏನಾಗ್ತದ, ಈ ಬಾಧೆ ತೋರುದಿಲ್ಲ. ಅಂದ್ರ ಲೋಕದ ಏನಾಗ್ತಾನೆವ ಜ್ಞಾನಿ ವಿರೋಧಿ ಆಗ್ತಾನ, ಲೋಕ ವಿರೋಧಿ ಶರಣ. ಈ ಜಗತ್ತೇ ಸುಳ್ಳು ಅಂತಾರಪ್ಪ, ಈ ಶರೀರ ಸುಳ್ಳು ಅಂತಾರಂತ ಲೋಕದವ್ರ ಮುಂದೆ ಏನಾಗ್ತದೆ, ಇವೆಲ್ಲ ಹುಚ್ಚರು ಅಂತಾರಪ್ಪ ಇವ್ರಿಗೆ ಅಂತಾರ. ಅವರು ಲೋಕದವ್ರು ಹೇಳ್ತಾರೆ ಇದೆ ಸತ್ಯ. ಮತ್ತ ಅಂತ ಎಲ್ಲರೂ ಹೇಳ್ತಾರ, ಅಂತ ದೊಡ್ಡ ಸ್ವಾಮಿಗಳು ಹೇಳ್ತಾನ, ಹಿಂಗ ದೇಹ ಸತ್ಯ, ನೀವು ಮುಂದೆ ಸ್ವರ್ಗಕ್ಕೆ ಹೋಗ್ತೀರಿ, ಚಲೋ ಆಗ್ತದ, ನಿನಗೆ ಅದು ಆಗ್ತದ ಹೇಳ್ತಾರಲ್ಲ, ಅಂತವ್ರಿಗೆ ಇವ್ರ ದೊಡ್ಡ ಶಾಣೆಯನ್ನು ಅಂತ ಲೋಕಕ್ಕೆ ವಿರೋಧಿ ಆಗ್ತಾನೆ ಶರಣ. ಆದ್ರೂ ಕೂಡ ನೈಜವನ್ನು ಒಪ್ಪಿಕೊಂಡ ಆತ್ಮಜ್ಞಾನಿ ಮಾತ್ರ ಸತ್ಯವನ್ನು ಒಪ್ಕೋತಾನ. ಉಳ್ಕಾದವ್ರು ಸತ್ಯ ಒಪ್ಪುವುದಿಲ್ಲ, ಸತ್ಯ ಬಹಳ ಕೈ ಆಗ್ತದ ಅನ್ನುವಂಥದ್ದನ್ನ, ಸತ್ಯವನ್ನು ಗಟ್ಟಿ ಮಾಡಕ್ಕ, ತನ್ನ ಸ್ವರೂಪ ಜ್ಞಾನವನ್ನು ಮಾಡ್ಕೊಳಕ್ ಗಟ್ಟಿ ಮಾಡಕ್ಕ ಅನೇಕ ದೃಷ್ಟಾಂತ ಕೊಟ್ಟು ಹೇಳ್ಕೋತ ಬರ್ತಾರ. ತತ್ವವಿತ್ತನು ಜಗತ್ತು ಸುಳ್ಳೆಂದು ತಿಳಿದಿರೋನು ಅಂದ ಮೇಲೆ ಈ ಜಗತ್ತಿನಲ್ಲಿ ತರ್ಕದಿಂದ ಜಯ ಎರಡೂ ಸುಳ್ಳನ್ನು ತಿಳಿತಾನ. ಮತ್ತು ಮಿಥ್ಯತ್ವದರ್ಶಿಯಾದ ಜ್ಞಾನಿಗೆ ಇದು ಮಿಥ್ಯತ್ವದ ನಿಶ್ಚಯವೇ ಜ್ಞಾನ ಅಂತ ಹೇಳ್ಕೊತ ಬನ್ನಿ. ಮಿಥ್ಯ ಅಂದ್ರೆ ನಿಶ್ಚಯ ಆಗ್ಬೇಕು, ಬರೇ ಮಿಥ್ಯ ಅಂದ್ರೆ ಅದು ಆಗುದಿಲ್ಲ. ಮಿಥ್ಯ ಅಂತ ನಮಗ್ ನಿಶ್ಚಯ ಆಗ್ಬೇಕು. ಹೆಂಗ ನಮಗ್ ನಿಶ್ಚಯ ಆಗ್ಯದ ನೋಡು, ಸದ್ಯ ನಾ ಗಣಮಗಂತೂ ನನಗೆ ನಿಶ್ಚಯ ಆಗ್ಯದ. ಯಾರ ನೀ ಹೆಣ್ಮಕ್ಳು ಅಂದ್ರೆ ನಾವು ಒಪ್ಕೋತೀನಿ ಅಂದ್ರೆ ಒಪ್ಕೊಳ್ಳೋದು, ನಂಗೆ ನಿಶ್ಚಯ ಆಗ್ಯದ, ನಾ ಗಣಮಗ ಹಂಗ ನನಗೆ ನಿಶ್ಚಯ ಆಗ್ಯದ. ಇದು ಜಗತ್ತೇ ಮಿಥ್ಯ ಅಂತ ನಿಶ್ಚಯ ಆಗ್ಬೇಕು. ನಿಶ್ಚಯ ಯಾವಾಗ ಆಗ್ತದ ಅವಾಗ ಅವಾಗ ಏನಾಗ್ತದ, ತನ್ನ ಸ್ವರೂಪದೊಳಗೆ ನಿಂದ್ರಾಕ್ ಬರ್ತದ, ಸ್ವರೂಪ ಜ್ಞಾನದಾಗ ಕುಂದ್ರಾಕ್ ಬರ್ತದ. ಅವಾಗ ಏನಾಗ್ತದ, ಆನಂದ ತೋರ್ತದ. ಜಗತ್ತ ಆನಂದಮಯ ಜಗವ ರಚಿಸಿ ವಿಜ್ಞಾನಮಯ ಕರ್ಮ ಹಿಡಿದು. ಅಂದ್ರೆ ಇದು ಜಗತ್ ಹೆಂಗಂದ್ರೆ ಆನಂದಮಯ ಅದ ಜಗತ್ತಿದು. ನಾನು ಆನಂದ ಸ್ವರೂಪನೇನಲ್ಲ, ಅದಕ್ಕೆ ಜಗತ್ತೇನು ಕೂಡ ಆನಂದಮಯ ಅದ. ವಿಜ್ಞಾನಮಯ ಹಿಡಿದು ಅಂದ್ರೆ ದೇಹಾದಿ ಕರ್ಮಗಳನ್ನ ಮಾಡ್ತಾನ. ಕರ್ಮ ಮಾಡಿದ್ರು ಕೂಡ ವಿಜ್ಞಾನಮಯ ಕರ್ಮ ಹಿಡಿದು ಅವ ಏನ್ ಮಾಡ್ತಾನಂದ್ರ ಆ ಭಾವ ಇಟ್ಕೊಂಡು ವ್ಯವಹಾರ ಮಾಡೋದ್ರಿಂದ ಅವ ಬಾಧೆ ಅನ್ನೋದೇ ತೋರುವುದಿಲ್ಲ ಅನ್ನುವಂಥದ್ದನ್ನ ನಮ್ಮ ಕಡೆ ಹೇಳ್ಕೊತ ಬಂದಾರಲ್ಲ. ಹಂಗಿದು ಮಿಥ್ಯತ್ವದ ದರ್ಶನ, ಮಿಥ್ಯತ್ವದ ಜ್ಞಾನ ಬಂದಿದೆ. ಜಗತ್ತು ಸುಳ್ಳದ, ನಾನು ಆತ್ಮ ಒಂದು ಸತ್ಯ ಇದೀನಿ, ನಾನು ಚೇತನ ಸ್ವರೂಪನದೀನಿ, ಪರಿಪೂರ್ಣ ವಸ್ತು ನಾನು ಒಬ್ಬನೇ ಇದೀನಿ ಅಂತ ಈ ಮಿಥ್ಯತ್ವದ ಸುಳ್ಳಾದಾಗ ತನ್ನ ಯಥಾರ್ಥ ಸ್ವರೂಪ ಜ್ಞಾನ ಅನುಭವಿಸ್ತಾನ. ಇದ್ದದ್ದನ್ನು ಅನುಭವಿಸೋದು ಅನ್ನೋದ್ರಿಂದ ಇದ್ದದ್ದನ್ನು ಸತ್ಯನೇ ಅದ, ಏನು ಡೌಟ್ ಇಲ್ಲ. ಅವ್ರ ಅನುಭವಿಸ್ಯಾರ, ಅವ್ರಿಗೆ ಸಾಧ್ಯ, ನಮಗಿಲ್ಲ. ಎಲ್ಲರೊಳಗೂ ಇದ್ದದ್ದು ಚೇತನ ಮಾತ್ರ ಸತ್ಯನೇ ಅದ. ಎಲ್ಲರೂ ಆತ್ಮ ಸ್ವರೂಪಗಳಿದೆ ಜೀವರಾಶಿಗಳು. ಆದ್ರೆ ಈ ಜೀವ ಈ ದೇಹಾದಿ ಬುದ್ಧಿ ಹಿಡ್ಕೊಂಡು ಅನಾತ್ಮ ವಸ್ತುಗಳನ್ನು ಸತ್ಯ ಅಂತ ಒಪ್ಕೊಂಡು ಇದು ಏನಾಗಿದೆ, ಅದೇ ಜೀವ ಅದೇ ಮನಸ್ಸು ಏನಾಗ್ಯದ ಅದನ್ನು ಒಪ್ಕೊಂಡು ಅದು ಬದ್ಧ ಆಗ್ಯದ. ಅಜ್ಞಾನಿ ಜೀವನ ಕಲಿತದ. ಅಜ್ಞಾನಿ ಜೀವನ ಅಂದ್ರ ಈ ದೇಹ ನಾನು ಅಂದಾಗ ಈ ದೇಹಕ್ಕೆ ಸಂಬಂಧಪಟ್ಟು ಜಾತಿ, ಕುಲ, ಗೌರವ, ಮಾನ, ಅಪಮಾನ ಇವೆಲ್ಲವೂ ದೇಹಕ್ಕೆ ನನಗೆ ಆಗ್ತಾವಂತ ತಿಳ್ಕೊಂಡವ ಎಷ್ಟು ಬುದ್ಧಿಯಾಗ್ಯಾನ ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಗೊತ್ತದ. ಯಾವಾಗ ನಾನು ಆತ್ಮ ಸ್ವರೂಪನೇ ಇದೀನಿ ಅಂದ್ರೆ ಇದು ಜಗತ್ತೇ ದೇಹನೇ ನಾನಲ್ಲ ಅಂದಾಗ ದೇಹದಿಂದ ಆಗುವ ಜಗತ್ತಿನ ಹೆಂಗ ಖುಷಿ ಆಗುತ್ತದ. ಸುಳ್ಳೇ ಅದ, ಇದು ಸುಳ್ಳನೇ ಅದ ಅನ್ನೋದು ಗಟ್ಟಿ ಆಗುತ್ತೆ. ಇದು ಸುಳ್ಳನೇ ಅದ, ನಾನು ಆತ್ಮನೇ ಸತ್ಯ ಅದೀನಿ. ಆತ್ಮಸ್ಥಿತಿಯನ್ನ ನಾವು ದಿನ ಅನುಭವಿಸಕ್ಕೆ ನಾವು ಪ್ರಯತ್ನ ಮಾಡೋ ನಮ್ಗೆ ಸಾಧ್ಯನೇ ಅದ. ಇಲ್ಲ ಅನ್ನೋರು ಹೇಳ್ರಿ, ನಮ್ಗೆ ಯಾರು ಇಲ್ಲ ಅನ್ನೋರು ನಮ್ಗೆ ಹಿಂಗಾಗ ಸಾಧ್ಯ ಇಲ್ಲ.
ಆ ಮನಸ್ಸನ್ನ ಆತ್ಮ ಸ್ವರೂಪನೇ ನಾನಂತ ಆತ್ಮದ ತೊಡಗಿಸಿದಾಗ ಎಂತ ಶಾಂತಿ ವೃತ್ತಿ ಇರ್ತದ, ಸಮಾಧಾನ ಇರ್ತದ, ಆನಂದವನ್ನು ಅನುಭವಿಸ್ತಾನವ. ಇದು ಸಂಶಯಗಳನ್ನ ಆಗುದಿಲ್ಲ, ನನಗೆ ತಿಳಿದಿಲ್ಲ, ನನಗೆ ಹಂಗಾಗ್ತದ ಹಿಂಗಂದಾಗ ತರ್ಕಕ್ಕೆ ಹೋದಾಗ ಮತ್ತೆ ನಮ್ಮ ಮನಸ್ಸು ಏನಾಗ್ತದ, ಈ ಅನಾತ್ಮ ವಸ್ತುಗಳನ್ನು ಒಪ್ಪುತ್ತದೆ. ಇದು ಪ್ರಾಕ್ಟಿಕಲ್, ಇದು ಸುಳ್ಳಲ್ಲ. ನಮ್ಮ ಮನಸ್ಸನ್ನು ಇವತ್ತ ನೀನು ಆತ್ಮ ಜೊತೆಗೆ ತೊಡಗಿಸು, ಸಾಕ್ಷಿ ಭಾವದಿಂದ ನೋಡು, ನಿನಗ ಸಾಕ್ಷಿ ಜ್ಞಾನ ಮಾಡ್ಕೊಂಡು ಮನಸ್ಸು ಗೊತ್ತಾಗ್ತದ. ಈ ಸಾಕ್ಷಿ ಈ ಮನಸ್ಸನ್ನ ಈ ವಿಷಯಗಳ ಪ್ರಪಂಚದೊಳಗ ಅಜ್ಞಾನದ ತೊಡಗದಾಗ ಎಷ್ಟು ತೊಳಲಾಟ ದುಃಖವನ್ನು ಅನುಭವಿಸ್ತಾನ. ಸಾಕ್ಷಿ ಜ್ಞಾನ ಒಂದು ದಿವಸ ಮಾಡ್ಕೊಳ್ಳೋಣ ನಾವು ಪ್ರಾಕ್ಟಿಕಲ್. ನಾವು ಪ್ರಾಕ್ಟಿಕಲ್ ಹೋಗೋದು ಬೇಡ. ಇವತ್ತ ನಾನು ಆ ಅನಾತ್ಮ ಒಪ್ಕೊಂಡು ಅನಾತ್ಮ ಚಿಂತನೆ ಮಾಡಿ ನೋಡ್ರಿ, ಒಂದು ದಿವಸ ಆತ್ಮನ ವಿಚಾರವನ್ನು ಇಟ್ಕೊಂಡು ಆತ್ಮನ ತರ್ಕದೊಳಗ ಆನಂದದೊಳಗೆ ಇರಾಕ್ ಕೇಳಿದ್ರಿ, ಎಷ್ಟು ಅದು ಆನಂದ ನನಗೆ ಗುರ್ತಾಗ್ತದ. ಇದರಿಂದ ಆಗುವ ಅನಾಹುತ ದುಃಖಗಳು ದುಮ್ಮಾನಗಳನ್ನು ಗುರ್ತಾಗ್ತದ. ಅದರೊಳಗಿರುವಂತ ಸಮಾಧಾನ, ಶಾಂತಿ, ಧೈರ್ಯ, ನೆಮ್ಮದಿ, ಎಂತ ಆನಂದ ಅನುಭವವನ್ನು ಅನುಭವಿಸ್ತಾನಂದ್ರೆ ಸಾಕ್ಷಿ ಜ್ಞಾನಗೆ ನಮ್ಗೆ ಗುರ್ತಾಗ್ತದ. ಹಂಗ ಆ ಸಾಕ್ಷಿ ಜ್ಞಾನ ಮನಸ್ಸನ್ನ ನಾನು ಆ ಆತ್ಮ ಜೊತೆ ಬೆರೆಸಿದಾಗ ಎಷ್ಟು ಆನಂದವನ್ನ ನಮ್ಮ ಬದುಕು ಸುಂದರಮಯ ಆಗ್ತದ. ಮತ್ತೆ ನನ್ನ ಆಯುಷ್ಯನೂ ಕೂಡ, ಮನುಷ್ಯ ಜನ್ಮದ ಸಫಲತೆನೂ ಕೂಡ ಆ ಆನಂದದೊಳಗೆ ಕಳೆಯಕ್ಕೆ ಬರ್ತದ ಅನ್ನಕ ಹೋಗಿ ನಾವೇ ಪ್ರಯೋಗ. ಮತ್ತೊಬ್ಬರು ಯಾರು ಶಾಸ್ತ್ರ ಬೇಡ, ಗುರು ಬೇಡ, ಪುರಾಣ ಬೇಡ, ನಮಗ್ ಪ್ರತ್ಯಕ್ಷ ಇವತ್ತು ಅನುಭವಕ್ಕೆ ಹೋಗೋಣ. ಅಂತ ಆನಂದ ಸ್ವರೂಪನೇ ನಾನು ಅದೀನಿ ಅನ್ನುವಂಥದ್ದನ್ನ ಹಿಂಗಿದ್ದಾಗ ಈ ತರ್ಕ ಮಾಡಕ್ಕೆ ಹೋಗುದಿಲ್ಲ. ಅವಂತ ಜ್ಞಾನಿ ಏನ್ ಮಾಡ್ತಾನ, ಈ ತರ್ಕದೊಳಗೆ ಹೋಗುದಿಲ್ಲ, ವಾದ ವಿವಾದಕ್ಕೆ ಎಂದೂ ಆಸ್ಪದ ಕೊಡುದಿಲ್ಲ. ಮಾತುಗಳ ಈಗ ನಮ್ಮ ಪ್ರಮಾಣ ಐತಿ. ನಾನು ಇವತ್ತ 3 ಅವಸ್ಥೆಗಳನ್ನ ಅರಿಯುವಾಗ, ನಾನು ಸಾಕ್ಷಿಯಾಗಿದ್ದಾಗ ನೋಡಿದಾಗ ಈ ಜಗತ್ತಿನ ವ್ಯವಹಾರಗಳನ್ನು ನಾನು ಸಾಕ್ಷಿಯಾಗಿ ಅರಿಯ ಮುಂದ ಇವು ಅನಾತ್ಮ ವ್ಯವಹಾರಗಳನ್ನು ಗುರ್ತಕ್ಕದ, ಆತ್ಮ ವ್ಯವಹಾರವನ್ನು ಗುರ್ತಕ್ಕದ. ಅನಾತ್ಮ ವ್ಯವಹಾರಗಳನ್ನ ತಿರಸ್ಕಾರ ರೂಪ ಆತ್ಮನ ವೃತ್ತಿ ಎಂಬ ಪ್ರವಾಹ ರೂಪವನ್ನು ಹರ್ತಕ್ಕಂತ ನೋಡ್ರಿ, ಅದರ ಆನಂದವೇ ಅಷ್ಟ ಆನಂದ ಸ್ವರೂಪನೇ ಅವನ ಅದಾನ ಅಂದಾಗ ಆ ಆನಂದ ಸ್ಥಿತಿಯೊಳಗಿರ್ತಾನ ಅನ್ನುವಂಥದ್ದನ್ನ ಈ ಜ್ಞಾನಿಗಳಿಗೆ, ಇದು ಲೌಕಿಕ ದೇಹನ ಆನಂದ ವಾದ ಇಲ್ಲ. ಅದನ್ನ ಬಿಟ್ಟು ಈ ಸ್ವರೂಪ ಸ್ಥಿತಿ ಒಳಗೆ ಇರೋರು ಮಾತಿವಲ್ಲ, ಅದಕ್ಕೆ ಈ ಸ್ವರೂಪ ಸ್ಥಿತಿ ಒಳಗೆ ಇರಾಕ ನಮಗ್ ಬಹಳ ಒಂದು ಪರಮಾನುಭವದ ಅವಕಾಶ ಅದ. ಈ ಅವಕಾಶವನ್ನ ಬಳಸ್ಕೊಳ್ಳೋಣ. ನಮಗ್ ಬಹಳ ಶಬ್ದ ಬೇಡ, ಬಹಳ ಗ್ರಂಥ ಬೇಡ, ಬಹಳ ಏನು ಬೇಕಾಗಿಲ್ಲ. ಇವತ್ತಿನ ಶಾಸ್ತ್ರ ಒಂದು ನಾವು ಪ್ರಯೋಗ ಮಾಡಕ್ ಹೋಗೋಣ. ಅದೇ ಮನಸ್ಸನ್ನ ಆತ್ಮನೊಳಗೆ ಬೆರೆಸಿ ನೋಡೋಣ, ಈ ಅನಾತ್ಮದ ಲೋಕದ ಜಗತ್ತಿನವರ ಬೆರೆಸಿ ನೋಡೋಣ. ಒಂದು ದಿವಸ ಅದಕ್ಕೂ ಬಳಸಿ ನೋಡೋಣ, ಇದಕ್ಕೂ ಬಳಸಿ ನೋಡ್ರಿ. ಎಷ್ಟು ನಂಗ ಮತ್ತೆ ನೋಡಿದಾಗ ನೆಮ್ಮದಿ ಬದುಕು ಅನಿಸ್ತದ, ಆನಂದ ಬದುಕು, ಆನಂದ ನಿತ್ಯ ಅನಿಸ್ತದ. ಈ ಬದುಕು ನೋಡಿದಾಗ ಒತ್ತಡ, ದೂಡ, ದುಮ್ಮಾಣ ಜಗತ್ತಿನ, ಯಾಕಂದ್ರೆ ಕ್ಷಣಕ್ಕೊಂದು ಹೊಸ ಸುದ್ದಿ ಬರ್ತದೆ. ಎಷ್ಟೊಂದು ನಾವು ಮೊಬೈಲ್ ಓಪನ್ ಮಾಡಿದೆವು ಅಂದ್ರೆ ಏನು ಜಗತ್ತಿನ ವ್ಯವಹಾರಗಳು ನಮ್ಮ ಏನೇನು ಬರ್ತಾವ, ಹೆಂಗ ಮಾಡ್ತಾವ. ಒಂದು ಜಾತಿ ತಂದು ಒಂದು ನಿಂದಿರ್ತಾವ, ಒಂದು ಧರ್ಮ ತಂದು ಮುಂದೆ ನಿಂದಿರ್ತಾವ. ಏನ್ರ ಮುಂದೆ ನಿಂದಿಸಿ ನಮ್ಮ ಮನಸ್ಸನ್ನು ವಿಕಾರ ಮಾಡಕ್ ಹಚ್ತಾವ. ಇವು ಏನ್ ಮಾಡ್ಬೇಕಪ್ಪ ಅಂದಾಗ ಅವ್ರು ದೋಷಿನೇ ಹೋಗುದಿಲ್ಲ. ಅದನ್ನ ಬಿಟ್ಟು ನಾವು ತತ್ವಜ್ಞರು, ತತ್ವಜ್ಞಾನ ತಿಳ್ಕೋಬೇಕನ್ನೋರು ಮನಸ್ಸನ್ನ ಆದಷ್ಟು ಆತ್ಮಸ್ಥಿತಿ ಒಳಗ ಸ್ಥಿರ ಮಾಡಕ್ ಸಾಧನೆ ಮಾಡ್ದೇವಿ. ಮತ್ತೆ ಇನ್ನೊಂದು ಸಾಕ್ಷಿ ಭಾವದಿಷ್ಟು ಜಗತ್ತನ್ನು ಅರಿಯುವಂತ ನಾವು ಸಾಧನೆದವ್ರು ತೊಡಗಿದೇವು ಅಂದ್ರ ಆ ಜಗತ್ತನ್ನ ಹೆಂಗ್ ನೋಡಕ್ಕೂ ಸಾಕ್ಷಿ ಭಾವದಿಂದ. ಇವತ್ತು ಅನೇಕ ಧರ್ಮಗಳು, ಅನೇಕ ಗುರುಗಳು ಒಂದೊಂದ್ ತರ ಹೇಳ್ಕೊತ ಬರ್ತಾರ. ಆ ಸಾಕ್ಷಿದಿಂದ ನೋಡಿದಾಗ ಆತ್ಮನೊಳಗಿರಿಸುವಂತ ಸ್ಥಿತಿಯನ್ನು ಹೇಳಿದಾಗ ಎಷ್ಟು ಆನಂದ ಆಗ್ತದ. ಅನಾತ್ಮ ವ್ಯವಸ್ಥೆಗಳನ್ನು ನೋಡಿದಾಗ ಅಲ್ಲಿ ಏನ್ ಮಾಡ್ತದ, ಜಗತ್ತಿನೊಳಗೆ ತೊಡಗಿಸಿದಾಗ ಎಷ್ಟು ದುಃಖ ದುಮ್ಮಾನ ಆಗ್ತಾವ ಅನ್ನೋದು ನಮ್ಗೆಲ್ಲರಿಗೂ ಪ್ರಾಕ್ಟಿಕಲ್ ಅದ. ಇದಕ್ಕೇನ ಥಿಯರಿನೇ ಬೇಡ, ನಾವು ಇವತ್ತು ಅನುಭವಿಸಬಹುದು, ನಾವು ಪ್ರಾಕ್ಟಿಕಲ್ ಮಾಡಿ ನೋಡಬಹುದು ಅನ್ನುವಂಥದ್ದನ್ನ ನಿಜಗೊಂಡ್ರೆ ನಮ್ಗೆ ಗಟ್ಟಿಗೊಟ್ಟು ಹೇಳ್ಬೋದು ಹೋಗ್ತಾರ. ನಿತ್ಯತ್ವ ದರ್ಶನ ಜ್ಞಾನಿಗೆ ನಿತ್ಯತ್ವದ ಜ್ಞಾನ ಆಯ್ತು ಅಂದ್ರೆ ಸುಳ್ಳ ಜಗತ್ತು ಅಂತೇಳಿ ಜ್ಞಾನ ಆಯ್ತು ಅಂದ್ರ ತರ್ಕದಿಂದ ಏನಾದರೂ ಪ್ರಯೋಜನ ಅದನ್ನು ಅಂದ್ರೆ ಏನು ಪ್ರಯೋಜನ, ತರ್ಕ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಇಲ್ಲ ಎನ್ನುವಂಥದ್ದನ್ನ ನಮ್ಗೆ ಗುರ್ತಾಗ್ತದ. ಬಳಿಕ ಏನ್ ಹೇಳ್ತಾರ ಮುಂದ 5ನೇ ನುಡಿಯೊಳಗ, ವಾದಿ ಜಯತೆ ತತ್ವಬೋಧ. ಒಂದು ವಾಕ್ಯವನ್ನು ಸರಿಯಾಗಿ ತರ್ಕವನ್ನು ಮಾಡಿದರೆ ನಿಶ್ಚಯವಾದ ಜ್ಞಾನೋದಯವಾಗುವುದು. ಆದ್ದರಿಂದ ತತ್ವಜ್ಞಾನ ಕೂಡಿ ತರ್ಕವನ್ನು ಮಾಡುವುದು ಪ್ರಯೋಜನಕರವಾಗಿದೆ ಎಂದು ಯಾರಾದ್ರೂ ಹಿಂಗ್ ಶಂಕೆ ಮಾಡಿದ್ರ ಅಂದ್ರೆ ಚಲೋ ಕೂಡಿ ತರ್ಕ ಮಾಡಿ ಹಿಂಗ ತಿಳ್ಕೊಳಕ್ ಬರ್ತದನೋ ಅಂದ್ರ ತರ್ಕದಿಂದ ತಿಳ್ಕೊಳಕ್ ಬರ್ತದ. ತರ್ಕ ಇವು ಮನಬುದ್ಧಿ ಕಾರ್ಯ ಅನ್ನುವಂಥದ್ದು ನಾವು ನಿಶ್ಚಯ ಆಗ್ಬೇಕು. ಆತ್ಮಭಾವ ಮಾಡಿದಾಗ ಯಾವ ತರ್ಕನೇ ಬರುದಿಲ್ಲ.
ನನ್ನ ಇರುವಿಕೆ ನಾನು ಆತ್ಮನೇ ಇದೀನಿ ಅಂತ ಹಿಂಗ್ ಭಾವ ಮಾಡಿದಾಗ ತರ್ಕೆಯಲ್ಲಿ ಬರ್ತಾವೋ ಅನ್ನುವಂಥದ್ದನ್ನು ಮತ್ತಿಷ್ಟು ಗಟ್ಟಿ ಮಾಡಕ್ ಹೇಳ್ತಾರ. ಅಂದ್ರೆ ಏನೈತಿ ಇಲ್ಲಿ ಅದರಿಂದ ತತ್ವಜ್ಞಾನಿಗಳು ಕೂಡಿ ತರ್ಕವನ್ನು ಮಾಡುವುದು ಪ್ರಯೋಜನವೇ ಅಂತಂದ್ರೆ ತತ್ವಜ್ಞಾನಿಗಳು ಕೂಡಿ ತರ್ಕ ಮಾಡುವುದ್ರಿಂದ ಏನು ಪ್ರಯೋಜನ ಸಿಗ್ತಾವನ್ನಂದ್ರೆ ಏನು ತರ್ಕದಿಂದ ಎಷ್ಟು ನಾವು ಅದನ್ನ ತರ್ಕ ಇಲ್ಲಾರ್ದನ್ನ ಸುಳ್ಳನ್ನು ಎಷ್ಟು ನಾವು ಅದನ್ನ ಪ್ರಯೋಗ ಮಾಡಿದ್ರು ಸುಳ್ಳಿ ಅದ ಅನ್ನುವಂಥದ್ದು ಏನೋ ಅಲ್ಲಿ ಫಲಾನೇ ಬರುಲ್ಲ ಅನ್ನುವಂಥದ್ದನ್ನ ಗಟ್ಟಿ ಮಾಡ್ತಾರ. ಅದಕ್ಕ ನಾವು ಏನ ನಿಶ್ಚಯ ಮಾಡ್ಬೇಕಂದ್ರ ಜ್ಞಾನಿಗಳಿಗೆ ಒಂದು ಹಿಂಗ ಶಂಕೆ ಹಿಂಗ ತರ್ಕ ಮಾಡಿ ಜ್ಞಾನ ಮಾಡ್ಕೊಳಕ್ ಬರ್ತದನ್ನಂದ್ರ ಬರುವುದಿಲ್ಲ ಅನ್ನುವಂಥದ್ದನ್ನ ಗಟ್ಟಿ ಮಾಡ್ತಾರ. ಏನಂದ್ರ ತರ್ಕದಿಂದ ಆಗುವ ಮನೋಬುದ್ಧಿ ಕಾರ್ಯ ನಾನು ಆತ್ಮಸ್ವರೂಪದೊಳಗ ಯಾವ ತರ್ಕವೇ ಇಲ್ಲ ಅನ್ನುವಂಥದ್ದನ್ನ ನಿಶ್ಚಯ ಮಾಡ್ಕೊಳ್ಳೋಣ. ಇದನ್ನ ಮತ್ತಿಷ್ಟು ನಮ್ಗೆ ಗಟ್ಟಿ ಮಾಡಕ್ ಮತ್ತೆ ಅನೇಕ ದೃಷ್ಟಾಂತ ಹೇಳ್ಕೊಟ್ಟಾರ. ಇದು ತರ್ಕ ಮಾಡೋರು ಹೆಂಗ್ ತರ್ಕ ಮಾಡ್ತಾರ ಅನ್ನುವಂತ ಮುಂದೆ ಮತವಾದಿಗಳನ್ನು ಕೂಡ ಒಂದೊಂದು ತರ್ಕಗಳು ಮಾಡಿ ಎಲ್ಲಿ ನಿಲ್ತಾರ ಅನ್ನೋದಂತ ಕೇಳ್ತಾರ. ಇಲ್ಲಿ ಏನಂತಾರ ತತ್ವ ನೆತ್ತದು ಒಬ್ಬ ಏನಂತಾನ ಇದು ಸತ್ಯ ಅಂತ ಒಬ್ಬ ಅಂತಾನ ನಿಜವೆಂದು ಓರ್ವನು ಇದು ತತ್ವಮೇವೆಂದು ಓರ್ವನು ಮೆಲ್ಲೆಂದು ಓರ್ವನು ಒಬ್ಬ ಸತ್ಯ ಅಂತನೋ ಒಬ್ಬವನ ಸುಳ್ಳ ಅಂತನೋ ಒಬ್ಬನ ಅವ ಹೇಳಿದ್ದು ಅಲ್ಲ ಹಂಗಿಲ್ಲ ಹಿಂಗದನ ಅಂತ ಮತ್ತೊಬ್ಬ ತರ್ಕ ಮಾಡ್ತಾನ. ನದು ಮಲ್ಲೆಂದು ಬಳಿಕೋರ್ವ ಈ ವಿಧಿತು ಇರುವುದೆಂದು ಓರ್ವನು ಸಾಧಿಸಿ ಒಪ್ಪಿಪ್ಪ ಅದರಿಂದ ತರ್ಕದೋಳು ನಿಜ ಮುಂದೆ ತರ್ಕ ಮಾಡುವುದರಿಂದ ಅದು ನಿಜ ಸಿಗ್ತಾನೋ ಒಬ್ಬ ಹೌದಂತಾನ ಒಬ್ಬ ಅನ್ನತಾನ. ಒಬ್ಬ ಇನ್ನೊಬ್ಬ ಬಂದು ಎರಡೂ ಸುಳ್ಳವು ನೀವು ಎರಡೂ ಸುಳ್ಳದ ಅಂತ ಇನ್ನೊಬ್ಬ ತರ್ಕ ಮಾಡ್ತಾನ. ಹಿಂಗ ತರ್ಕದಿಂದ ನಮ್ಗೆ ಏನ್ ಅನುಭವಕ್ಕೆ ಜ್ಞಾನ ಆಗ್ತದಂದ್ರ ತತ್ವ ಬರುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಮತ್ತಿಷ್ಟು ಗಟ್ಟಿ ಮಾಡ್ತಾರ. ಹೆಂಗಂದ್ರ ಇಲ್ಲಿ ಹೇಳ್ತಾರ ನೋಡೋರು ನ್ಯಾಯಾಯಿಕರೊಬ್ಬರು ಒಂದಕ್ಕೆ ಒಂದು ಲಕ್ಷ್ಯವನ್ನು ಹೇಳಿದರೆ ಮತ್ತೊಬ್ಬರು ಅದಕ್ಕೆ ಅತಿ ವ್ಯಾಘ್ರಾದಿ ದೋಷ ಬರ್ತದ. ಹಂಗೆ ಹೇಳಿದಪ್ಪ ಅಂದ್ರ ಒಬ್ಬ ಮತ್ತೆ ನ್ಯಾಯಿಕ ಮತವಾದಿಗಳು ಒಂದನ್ನೇನು ಒಪ್ಕೊಂಡಿರ್ತಾರಲ್ಲ ಅವ್ರು ಬಂದರು ಹಿಂಗ ಒಂದೇ ಒಳ್ಳೊಳ್ಳೆ ಆತ್ಮ ಚೈತನ್ಯ ಏನು ನೀವು ಬಳಸಾಕತ್ತಪ್ಪ ಅಂದ್ರ ಯಾರ್ ಪದ ಬಳಸಾಕತ್ತೆ ಅಂದ್ರೆ ವ್ಯಾಘ್ರಾದಿ ದೋಷಿ ದೋಷಿ ಬರ್ತದ ಹಂಗ ಬಳಸಬೇಡ್ರಿ ಅಂತ ಅವ ಹೇಳ್ತಾನ ಒಬ್ಬ ಮತವಾದಿ ನ್ಯಾಯಾಯಿಕರು. ಮತ್ತೊಬ್ಬ ಏನಂತಾನ ಬೇರೊಂದು ಲಕ್ಷಣ ಹೇಳ್ಬೇಕಾಗಿತ್ತು ಇದಕ್ಕೆ ಈ ಲಕ್ಷಣ ಬರುದಿಲ್ಲ ಅಂತ ನ್ಯಾಯಾಯಿಕರು ಹೇಳ್ತಾರ. ಈಗ ಒಬ್ಬೊಬ್ರು ಒಂದೊಂದು ತಮ್ಮದೇ ಆದದ್ದನ್ನ ತರ್ಕ ಮಾಡ್ಕೊಂಡು ಹೋಗ್ತಾರ. ನವೀನ ನ್ಯಾಯಾಯಿಕರು ಹೊಸ ಲಕ್ಷಣ ಕೊಡ್ತಾರೆ ಮತ್ತು ಜಗತ್ತಿನಲ್ಲಿ ಎಲ್ಲಾ ನ್ಯಾಯಾಯಿಕರು ಕೂಡಿದಕ್ಕೆ ಇದೇ ಅರ್ಥವಾಗಬಹುದೆಂದು ನಿರ್ಧಾರಕ್ಕೆ ಶಕ್ತರಾಗೋಣ. ಆದ್ದರಿಂದ ತರ್ಕದಿಂದ ಪ್ರಯೋಜನವಿಲ್ಲ. ಆದರೂ ಕುಶಲ ಬುದ್ಧಿಶಾಲಿಗಳಾದ ತರ್ಕಿಕರು ಆತ್ಮ ವಿಷಯದಲ್ಲಿ ತಮ್ಮ ತರ್ಕವನ್ನು ಮಾಡುತ್ತಾರೆ. ಯಾರು ಕುಶಲ ಬುದ್ಧಿಯವರು ಬುದ್ಧಿನೇ ಆತ್ಮ ಅನ್ನೋರು ಬಹಳ ಮಂದಿ ಮತವಾದಿಗಳದಾರ ಬೌದ್ಧರಲ್ಲಿ ಮತ್ತು ಇಲ್ಲಿನ ಇಬ್ರು ಮೂವರು ಒಂದೇ ಮತವಾದಿಗಳನ್ನು ಬುದ್ಧಿಗೆ ಆತ್ಮ ಅನ್ನೋರದಾರ. ಅದರಂತೆ ಇಲ್ಲಿ ಆ ಬುದ್ಧಿಯಿಂದ ತರ್ಕ ಮಾಡೋರು ಏನ್ ಹೇಳ್ತಾರ ಅಂದ್ರೆ ಇಲ್ಲಿ ಬುದ್ಧಿಯಿಂದ ತರ್ಕ ಮಾಡೋರು ಬುದ್ಧಿಗೆ ಆತ್ಮ ಅಂತಾರ. ಅಂದಾಗ ಬುದ್ಧಿ ಏನಾಗ್ತದ ನಮಗೆ ವೇದಾಂತದೊಳಗ ನಮ್ಮ ಅನುಭವಕ್ಕ ವೇದಾಂತಕ್ಕಿಂತ ನಮ್ಮ ಪ್ರಾಕ್ಟಿಕಲ್ ಅನುಭವ ನಮ್ಮ ಅನುಭವಕ್ಕೆ ಬರ್ಬೇಕು. ಬುದ್ಧಿನೂ ಕೂಡ ಅರುಮರೆ ಒಳಗೋಗ್ತದ ಅಂತ ನಾವು ಹೇಳ್ಕೊತೀವಿ. ಬುದ್ಧಿದು ಯಾವಾರನ್ನು ನಾನು ಅರಿತೀನಿ. ನಾನು ಅಂದ್ರೆ ಆತ್ಮ ಬುದ್ಧಿ ನಾನು ಅವಾಗ ಜಗಳ ತೆಗಿಬಾರ್ದಿತ್ರಿ ನಾವು ಮಾತಾಡಬಾರ್ದಾಗಿತ್ತು ನಾ ಏನೇನೋ ಮಾತಾಡಿದ್ದೆ ಅಂತೇಳಿ ಬುದ್ಧಿ ಯಾವಾರನ್ನು ಅರಿತೀನಿ. ಎಲ್ಲವನ್ನು ಅರಿಯುವಂತ ಸ್ವರೂಪನೇ ನಾನಂದಾಗ ಇವು ಮನ ವಾಣಿ ಬುದ್ಧಿ ಇವೆಲ್ಲವನ್ನು ನನ್ಗೆ ಅರಿಯುವಂತ ನನ್ನ ಪ್ರಾಕ್ಟಿಕಲ್ ಹೋದಾಗ ನಾನು ಅನುಭವಕ್ಕೆ ಬಂದದ, ಪ್ರಯೋಗಕ್ಕೆ ಹೋದಾಗ ನಾನು ಅನುಭವಕ್ಕೆ ಬಂದದ. ಬುದ್ಧಿನೂ ಕೂಡ ಅರಿಸುವಂತದ ಮತ್ತು ಅದೇ ಸುಸುಪ್ತಿ ಅವತ್ತಿನೊಳಗ ಬುದ್ಧಿನೂ ಕೂಡ ಆತ್ಮನ ಲಯ ಆಗಿರ್ತದ. ಅಲ್ಲಿ ಕಾರ್ಯ ಅದ್ರದ್ದು ನಡೆಯುವುದಿಲ್ಲ ಅನ್ನೋದಂತೂ ಗುರ್ತಾಗ್ಯದಲ್ಲ. ಅದಕ್ಕೆ ನಮಗೆ ಗುರುತಕ್ಕಂತ ನಾವು ತಿಳ್ಕೊಳ್ಬೇಕು. ಇವರು ನ್ಯಾಯಿಕರಾಗಲಿ ಮತ್ತು ಇನ್ನೊಬ್ರು ಯಾರಪ್ಪ ಅಂದ್ರೆ ಇಲ್ಲಿ ಅನೇಕ ಬರ್ತಾರ ತರ್ಕಿಗಳು ಬರ್ತಾರ. ಇವರು ಬುದ್ಧಿಗೆ ಆತ್ಮ ಅನ್ನೋದಂತಾರ. ನವೀನ ನ್ಯಾಯಿಕರು ಹೊಸ ಲಕ್ಷಣ ಕೊಡ್ತಾರೆ ಬರುತ್ತದೆ ಮತ್ತು ಜಗತ್ತಿನಲ್ಲಿ ಎಲ್ಲಾ ನ್ಯಾಯಕರು ಕೂಡಲಿಕ್ಕೆ ಇದೇ ಅರ್ಥವಾಗುವುದೆಂದು ನಿರ್ಧರಿಸಲಿಕ್ಕೆ ಶಕ್ತರಾಗೋದು. ಆದ್ರಿಂದ ತರ್ಕದಿಂದ ಪ್ರಯೋಜನವಿಲ್ಲ. ಆದರೂ ಕುಶಲ ಬುದ್ಧಿಶಾಲಿಗಳಾದ ತರ್ಕಿಕರು ಆತ್ಮ ವಿಷಯದಲ್ಲಿ ತಮ್ಮ ತರ್ಕವನ್ನು ಮಾಡುತ್ತಾರೆ. ಹೇಗೆಂದರೆ ನಿಮ್ಮ ಆತ್ಮನು ಚರ್ಮದಂತೆ ವಿಕಾರಿಯೋ ಅಥವಾ ಆಕಾಶದಂತೆ ನಿರ್ವಿಕಾರಿಯೋ ಅಂತ ಹಿಂಗ್ ತರ್ಕ ಮಾಡ್ತಾರ ಯಾರು ನ್ಯಾಯಿಕರು. ನೀವು ಹಿಂಗ್ ಹೇಳ್ತಿರಲ್ಲ ಆತ್ಮ ಪರಿಪೂರ್ಣ ಅದಾನ ಅಂತ ಹಿಂಗೆ ಹೇಳಿದಾಗ ಮತ್ತ ಆತ್ಮ ಮತ್ತ ಒಬ್ಬನೇ ಅದಾನ ಅಂತಿರಲ್ಲ. ಮತ್ತ ಈ ವೈಗಿ ಛೇದನ ಆಗಿ ಹೊಕ್ಕದಲ್ಲ ಯಾಕೆ ಹೊಕ್ಕದಲ್ಲ ಮತ್ತ ಅದು ಹೆಂಗ್ ಇದು ಹಾಕದ ಫುಲ್ ಹಾಕದಂಗೆ ಏನೇನೋ ತರ್ಕ ಮಾಡ್ತಾರ. ಅದು ಯಾವ ತರ್ಕ ಬಡಬೇಡ್ರಿ ಅನ್ನ ಕಲ್ಲಗಳ
ತರ್ಕಿಗಳಿಂದ ತರ್ಕ ಮಾಡುವುದರಿಂದ ಇದ್ದ ನಮ್ಮ ಮನಸ್ಸನ್ನ ಏನ್ ಮಾಡ್ತಾರೆ ಕೆಡಿಸಿ ಬಿಡ್ತಾರ ಅನ್ನುವಂಥದ್ದನ್ನ ಅವರು ಹೇಳುವಂತ ಉದ್ದೇಶದ ನಿಮ್ಮ ಆತ್ಮನು ಚರ್ಮದಂತೆ ವಿಕಾರಿಯೋ ಆಕಾಶಕ್ಕೆ ನಿರ್ವಿಕಾರಿಯೋ. ಚರ್ಮವು ಒಂದ್ ವೇಳೆ ಮಳೆಗಾಲದಾಗ ಮೆತ್ತಗಾಗೋದು, ಬ್ಯಾಸಿಗಾಗ ಬಿರುಸಾಗೋದು. ಈಗ ಆತ್ಮನು ವಿಕಾರಿ ಆದರೆ ಅನಿತ್ಯವಾಗಬಹುದು. ಒಂದ್ ವೇಳೆ ಚರ್ಮದಂತೆ ಆತ್ಮನ ಅಂತಂದ್ರ ಇದು ಮಳೆಗಾಲದಾಗ ಏನಾಗ್ತದೆ ಮಿರು ಆಗ್ತದ, ಬ್ಯಾಸಿಗೆ ಬಿರುಸಾಗ್ತದ. ಹಂಗ ಆತ್ಮನು ಕೂಡ ಹಿಂಗೆ ವಿಕಾರಿ ಆಗ್ತಾನಲ್ಲ, ಅವನು ಮಿರುವ ಅಥವಾ ಮಿರುವ ಬಿರುಸಾಗ್ತಾನಂದ್ರ ಅವನು ವಿಕಾರಿ ಹೇಳ್ಬೇಕಾಗ್ತದ. ಆತ್ಮ ಹೆಂಗದಾನ ನಿರ್ವಿಕಾರಿ ಅದಾನ, ವಿಕಾರಿ ಇಲ್ಲದವನದಾನ. ಮತ್ತೆ ಹೀಗ ಅವರು ತರ್ಕ ಮಾಡುವುದರಿಂದ ಏನು ಪ್ರಯೋಜನ ಇಲ್ಲ. ತರ್ಕ ಮಾಡಿ ಹೀಗೆಲ್ಲ ಆಕಾಶಕ್ಕೆ ನಿರ್ವಿಕಾರ ಅಂದರೆ ಶೂನ್ಯಕ್ಕೆ ಪ್ರಮಾಣೀಕರಣವಾಗಬಹುದು. ಮತ್ತು ಘಟಾದಿ ವಿಷಯಗಳಲ್ಲಿ ಜ್ಞಾನೋತ್ಪತ್ತಿಯಲ್ಲಿ ಆತ್ಮನು ಪ್ರಮಾದವಾಗುವುದೆಂದು ಹೇಳಿದರೆ ವಿಕಾರತ್ತು ಅನಿತ್ಯತ್ವ ಬರುವುದು, ಇಲ್ಲವೆಂದು ಹೇಳಿದರೆ ಪ್ರಮಾತು ಇಲ್ಲೆಂದು ಬೇಕಾಗುವುದು. ಈಗ ಊಹಾಪೋಹಗಳನ್ನು ಮಾಡುವುದೇ ತರ್ಕವಾಗಿರುವುದು. ಅಂದ್ರ ಏನ ಈ ವಾದ ವಿವಾದ ಹಂಗಂಗ ಅಂದಿಷ್ಟು ಅಲ್ಲಿಷ್ಟು ಇಲ್ಲಿಟ್ಟು ಕಲಿತು ತನ್ನ ಸ್ವರೂಪ ಜ್ಞಾನ ಇಲ್ಲದೆ ತರ್ಕದೊಳಗೆ ಏನು ಮಾಡ್ತಿರ್ತಾರಲ್ಲ ಆ ತರ್ಕಕ್ಕೆ ನೀವು ಕಿವಿಗೊಡಿದಾಡ್ರಿ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಮತ್ತಿಷ್ಟು ಏನೇನಾಗ್ತಾವ ಪ್ರಮಾತು ಪ್ರಮಾಣ ಪ್ರಮೇಯ ನಾವು ಹೇಳ್ಬೋದು ಕೇಳ್ಬೋದು ಬಂದೇವೆ. ನೀವು ಯಾವಕ್ಕೂ ಕೂಡ ನೀವು ಅಪ್ಪನೆ ಕೊಡಬೇಡ್ರಿ ಅನ್ನುವಂಥದ್ದನ್ನ ನಿಜಗೊಂಡ್ರ ಪರಮಾನುಭೂತಿಯೊಳಗೆ ಗಟ್ಟಿ ಮಾಡ್ಕೋತ ಹೊಂಟಾರ. ಹಂಗ ನೀನು ಹೆಂಗದಿ ನಿರ್ವಿಕಾರ ಸ್ವರೂಪನದಿ, ಒಬ್ಬನೇ ಪರಿಪೂರ್ಣ ವಸ್ತು ಅದಿ, ನೀನು ಅನಂತ ಸ್ವರೂಪನೇದಿ ಅನ್ನುವಂಥದ್ದನ್ನ ಗಟ್ಟಿ ಆಯ್ತು ಅಂದ್ರ ನೀನು ಮಂತ್ರ ಸತ್ತು ಅದಿ. ಸತ್ತು ಅಂದ್ರೆ ಯಾವಾಗಲಿದ್ದ ನಿನ್ನ ಸ್ವರೂಪ ಅದ. ನೀನು ಮತ್ತು ಸ್ವಯಂ ಪ್ರಕಾಶನದಿ, ನೀನೇ ಪ್ರಕಾಶವುಳ್ಳವದಿ. ಇವೆಲ್ಲವೂ ಕೂಡ ಪರ ಸೂರ್ಯ ಚಂದ್ರಾದಿಗಳು ಕೂಡ ಪರಪ್ರಕಾಶದವು. ನೀನು ಆನಂದ ಸ್ವರೂಪನದಿ, ನಿತ್ಯದಿ, ಅಖಂಡ ಸ್ವರೂಪನದಿ ಅನ್ನುವಂಥದ್ದ ನಾನು ಆತ್ಮ ಹಿಂಗದೀನಿ ಅಂತ ನಿನ್ನ ನಮಕ್ಕೂ ಬರುತ್ತಾನೋ. ಇವು ತರ್ಕಗಳು ನಮ್ಮನ್ನ ಹಂಗ ಹಿಂಗ ಮಾಡಿ ಜಕ್ಕೊಂಡು ಹೋಗ್ತಿರ್ತಾರ. ಆದ್ರೆ ಅವಕ್ಕೆ ಯಾವಕ್ಕೂ ಕಿವಿಗೊಡದೆ, ತರ್ಕಕ್ಕೆ ಕಿವಿಗೊಡದೆ ನಮ್ಮ ಅನುಭವ ಮತ್ತು ಜ್ಞಾನ ಪರಮಾನುಭವದೇ ನಮ್ಗೆ ಏನು ಗಟ್ಟಿ ಹೇಳ್ತದ ನಂಬಿಕೊಳ್ಳೋಣ ಅನ್ನುವಂಥದ್ದನ್ನ ಇವತ್ತ ಇನ್ನೊಂದು ಸ್ವಲ್ಪ ಓದಿ ಮುಗಿಸ್ಬಿಡುವು. ಈ ಬುದ್ಧಿಯನ್ನು ಉಪಾಯದಿಂದ ನಿವಾರಣೆ ಮಾಡುತ್ತಾರೆ. ಹೇಗೆಂದರೆ ಕಾಣುವ ಹೊಗೆ ಮೇಲಕ್ಕೆ ಹೋಗುತ್ತದೆಯೋ ಅಥವಾ ಇಲ್ಲವೋ. ಹೋಗುತ್ತದೆ ಅಂತ ಹೇಳಿದ್ರೆ ಆಕಾಶವನ್ನು ಬೇಡಿಸಿ ಹೋಗುತ್ತದೆ. ಏನು ಇಲ್ಲವೋ ಅಂದ್ರೆ ಆಕಾಶ ಏನೈತಲ್ಲ, ಬಯಲು ಸ್ವರೂಪ ಆಕಾಶ ಏನೈತಲ್ಲ, ಇದು ಒಂದ್ ವೇಳೆ ನೀವು ಹೇಳಿದ್ರ ಇದೇನು ಬೇಡಿಸಿ ಹೋಗ್ತದೋ ಅಥವಾ ಹೆಂಗ್ ಹೋಗ್ತದೋ ಅಂತ ಏನು ತರ್ಕ ಮಾಡ್ತಾರಲ್ಲ, ಈಗ ತರ್ಕ ಮಾಡಿದ್ರ ಆಕಾಶ ಭೇದಿಸುವುದಿಲ್ಲ ಅಂತ ಹೇಳಿದ್ರೆ ಹೊಗೆಯು ಮೇಲಕ್ಕೆ ಹೋಗದೆ ಒಂದು ಸ್ಥಳದಲ್ಲಿ ನಿಲ್ಲಬೇಕಾಗಿತ್ತು. ಹಾಗೆಲ್ಲ ಅದರಿಂದ ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಆಕಾಶ ಎಲ್ಲಿ ಭೇದಿಸುವುದು ಹೇಳು ಎಂದು ಕೇಳಿದರೆ ಉತ್ತರವನ್ನು ಕೊಡಲಾಗದೆ ವೇದವುಳ್ಳದ್ದಾಗಿದೆ. ಆಕಾಶವು ಅವಕಾಶ ಲಕ್ಷಣದಿಂದ ಇರುತ್ತದೆ ಎಂದು ಅವಶ್ಯವಾಗಿ ಹೇಳ್ಬೇಕಾಗೋದು. ಆಕಾಶ ಏನು ಅವಕಾಶ ಕೊಟ್ಟದಲ್ಲ, ಅದು ಹೆಂಗದ, ಅದು ರೂ ಉಳ್ಳದದ. ಅದು ಎಲ್ಲಾ ಕಡೆ ಏನೈತಪ್ಪ ಅಂದ್ರ ಆಕಾಶ ಇದು ಎಲ್ಲಾ ಕಡೆ ಅವಕಾಶ ಕೊಟ್ಟದ. ಅದ್ರೊಳಗೆ ಅದು ಚೇತನ ಮಾತ್ರ ಅರು ಉಳ್ಳದದ. ಅವಕಾಶ ಕೊಟ್ಟಿದ್ದು ಆಕಾಶ ಅನ್ನೋದು ನಮಗ ಗೊತ್ತಾಯ್ತು ಅಂದ್ರ ಇದು ಆಕಾಶ ಇದು ಅವಕಾಶ ಕೊಟ್ಟದ. ಮ್ಯಾಗಾದ್ರೂ ಹೋಗಿ ಹೋಗ್ತದ, ಅವಕಾಶ ಇರ್ಲಿಲ್ಲಪ್ಪ ಒತ್ತಟೆ ಗಾಯ ನಿಂತಿರ್ಬೇಕು ಹೋಗಿ. ಹಿಂಗೆ ಎಲ್ಲ ತರ್ಕ ಮಾಡ್ತಾರ ತರ್ಕಿಕರಿಯವರು, ಬುದ್ಧಿ ಉಳ್ಳವರು. ಇನ್ನ ಇವ್ರು ಏನದಾರ ಅನಾತ್ಮ ವಸ್ತುಗಳನ್ನ ಸೂಕ್ಷ್ಮ ಒಪ್ಕೊಂಡವ್ರು ಒಂದೊಂದು ದಾಟಿ ಬಂದಿರ್ತಾರ. ಇನ್ನ ಒಂದು ತವ್ರು ಅಲ್ಲಿ ಹೋಗಿ ನಿಂತಿರ್ತಾರ. ತರ್ಕದಿಂದ ಅದು ಕೊನೆಗಾಣುದಿಲ್ಲ, ಉತ್ತರ ಬರುವುದಿಲ್ಲ. ತರ್ಕದಿಂದ ತನ್ನ ಸ್ವರೂಪ ಜ್ಞಾನ ಆಗುವುದಿಲ್ಲ. ಇವರು ಕೂಡ ಅಲ್ಲಿಗೆ ನಿಂತಿರ್ತಾರ. ನ್ಯಾಯಿಕರ ಮತವಾದ ಅನ್ನುವಂಥದ್ದನ್ನ ನಾವು ಗುರುತಿಸ್ಬೋದು ಅಂತಾರ. ಬೌದ್ಧರ ಧರ್ಮ ಆಗಲಿ ಮತ್ತು ಇನ್ನ ಈ ಏನಪ್ಪ ಅಂದ್ರೆ ವಾದ ಮಾಡುವ ಧರ್ಮಗಳದಾವ. ಅಂತ ಧರ್ಮಗಳಿಗೆ ಏನ್ ಮಾಡ್ತಾವು, ಆತ್ಮಜ್ಞಾನಕ್ಕೆ ಕರ್ಕೊಂಡು ಹೋಗುವುದಿಲ್ಲ, ಅಲ್ಲಿಯೇ ನಿಂದಿರ್ತಾವು ಅನ್ನುವಂಥದ್ದನ್ನ ಹೇಳ್ತಾರ. ಅವಕಾಶ ಲಕ್ಷಣದಿಂದ ಇರುತ್ತದೆ ಅಂತ ಅವಶ್ಯವಾಗಿ ಹೇಳಬೇಕಾಗುವುದು. ಇದರಂತೆ ಬ್ರಹ್ಮವು ನಿರ್ವಿಕಾರಿರುತ್ತಾನೆ ಎಂದು ತಿಳಿ ಎಂಬ ಭಾವವು ಮತ್ತು ಬ್ರಹ್ಮವು ರೂಪಾದಿ ಗುಣಗಳಿಂದ ರಹಿತನು ಆದ್ದರಿಂದ ಆತ್ಮ ಹೆಂಗದ ನಿರ್ವಿಕಾರ ರೂಪದಿಂದ ಅಂತ ಗಟ್ಟಿ ಮಾಡಿದ್ರು. ಮತ್ತು ಅದು ಪ್ರತ್ಯಕ್ಷ ಗೋಚರವಾಗುವುದು. ನಮಗ ಪ್ರತ್ಯಕ್ಷ ಪ್ರಮಾಣ ಅದ. ಅದಕ್ಕೆ ಲಿಂಗಾದಿಗಳಿಲ್ಲದ್ದರಿಂದ ಅನುಮಾನ ಪ್ರಮಾಣಕ್ಕೂ ವಿಷಯವಲ್ಲ. ಅದರಿಂದ ಅದು ಕೇವಲ ಶ್ರುತಿ ರೂಪ ಆಗದು ಪ್ರಮಾಣದಿಂದ ಕೇಳಲಿಕ್ಕೆ ಯೋಗ್ಯವಾಗಿರೋದು. ಅಂದ್ರ ಆಗಮ ಶ್ರುತಿ ಪ್ರಮಾಣದಿಂದ ನಮಗೇನಾಗದ ತಿಳಿದು ಬರ್ತದ. ಮತ್ತೆ ಈ ಪ್ರಮಾಣದಿಂದ ಆತ್ಮನನ್ನ ತಿಳಿಯಾಕ್ ಬರ್ತದಂದ್ರೆ ಇವು 6 ಪ್ರಮಾಣದಿಂದಲೂ ತಿಳಿಯಾಕ್ ಬರಂಗಿಲ್ಲ. ಮತ್ತೆ ಈ ಶ್ರುತಿ ಮತ್ತು ಸ್ಮೃತಿ ಕೂಡ ಮತ್ತು ನಮ್ಮ ಅನುಭವಕ್ಕೆ ಹೋದಾಗೂ ಕೂಡ ಮತ್ತೆ ಈ ಸ್ಮೃತಿ ಹೇಳ್ಕೊತ ಬಂದಾವು. ಅಂದ್ರೆ ಯಾವಾಗ
ಯಾವಾಗ ಹಿಂದಿನ ಪೂರ್ವಕರು ಅನಾದಿ ಕಾಲದಿಂದಲೂ ಕೂಡ ಅವ್ರು ಏನ್ ಮಾಡ್ಯಾರ, ಅವಾಗನೇ ಸಂಶೋಧನೆ ಮಾಡಿ ಅವಾಗನೇ ಅದನ್ನ ಏನ್ ಮಾಡ್ಕೊತ ಬಂದಾರ, ಒಂದು ಸುತ್ತಿ ರೂಪದಾಗ, ಅಂದ್ರೆ ಒಬ್ಬರ ಬಾಯಲ್ಲಿ ಹೇಳ್ಕೊತ ಸ್ಮೃತಿ ರೂಪದಾಗಿಂದ ಬಂದಾವು. ಇದನ್ನ ನಾವು ಅನುಭವಕ್ಕೆ ಹೋದಾಗೂ ಕೂಡ ಇದು ನಮ್ಗೆ ಸಮನ್ವಯ ಆಗ್ತದ. ಮತ್ತು ಇವು ಆ ಸತ್ ಪ್ರಮಾಣ ಹೇಳ್ಕೊತ ಬಂದಿವಿ, ಪ್ರತ್ಯಕ್ಷ ಪ್ರಮಾಣ ಇವು ಏನ್ ಹೇಳ್ಕೊತ ಬಂದೇವಲ್ಲ, ಇವೆಲ್ಲವೂ ಕೂಡ ವಿಚಾರ ಮಾಡಿದಾಗ ಇವುಕರ್ಲಿಂದ ನನ್ನ ಸ್ವರೂಪ ನಿಶ್ಚಯ ಆಗುದಿಲ್ಲ, ತಿಳಿಯಕ್ಕೆ ಬರುದಿಲ್ಲ. ಹೀಗೆ ಸ್ಮೃತಿ ಪ್ರಮಾಣದಿಂದ ತಿಳ್ಕೊಳಕ್ ಬರ್ತದ ಅನ್ನುವಂಥದ್ದನ್ನ ನಮ್ ತಿಳಿಸಿ ಹೇಳ್ತಾರ. ಇಲ್ಲಿ ಏನ್ ಹೇಳ್ತಾರಂದ್ರ, ತಿಳಿಯಲಿಕ್ಕೆ ಯೋಗ್ಯವಾಗಿರೋದು ಅಗ್ನಿ ಉಷ್ಣವಾಗಿದೆ ಎಂಬ ಜ್ಞಾನದಲ್ಲಿ ಹೇಗೆ ಅಪ್ರತೀತಿ ಪತ್ತೆ ಇಲ್ಲವೋ ಹಾಗೆ ಬ್ರಹ್ಮಜ್ಞಾನವು ವಸ್ತು ತತ್ರಾದಿಂದ ಏಕರೂಪವಾಗಿದೆ. ಇದರಲ್ಲಿ ವಿರುದ್ಧವಾಗಿ ಖಂಡನ ಮಂಡನಕ್ಕೆ ಅವಕಾಶವಿಲ್ಲ. ತರ್ಕದಿಂದ ನಿಶ್ಚಯಿಸಲ್ಪಟ್ಟ ಜ್ಞಾನವು ಮಾತ್ರ ಹಾಗಲ್ಲ. ಒಬ್ಬ ತಾರ್ಕಿಕನಿಗೆ ಸಮಜ್ಞಾನ ಎಂದು ಹೇಳಿದರೆ ಮತ್ತೊಬ್ಬನು ಇದು ಅಲ್ಲವೆಂದು ನಿರಾಕರಿಸುತ್ತಾನೆ. ಅವನಿಂದ ಹೇಳಲ್ಪಟ್ಟದನ್ನು ಮತ್ತೊಬ್ಬನು ನಿರಾಕರಿಸುತ್ತಾನೆ. ಈಗ ಅನೇಕ ವಿರುದ್ಧಾರ್ಥವುಳ್ಳದಾಗಿರುವುದೆಂಬುದು ಲೋಕದಲ್ಲಿ ಪ್ರಸಿದ್ಧವಾಗಿರುತ್ತದೆ. ಮತ್ತು ಹಿಂದಿನ ಈಗಿನ ಮುಂದಿನ ನ್ಯಾಯಿಕರು ಎಲ್ಲರೂ ಒಂದೇ ದೇಶ ಕಾಲದಲ್ಲಿ ಕೂಡಿ ಇದೇ ಅರ್ಥವೇ ನಿಜವಾದದ್ದೆಂದು ಹೇಳುವುದಕ್ಕೂ ಶಕ್ಯವಿಲ್ಲ. ಆದ್ದರಿಂದ ತರ್ಕ ಮೂಲಕ ನಿಶ್ಚಯವಾದ ಜ್ಞಾನ ದೊರೆಯಲಾರದೆಂದು ಭಾವವು. ಹಂಗ ಇನ್ನು ನಮಗೇನಾಗ್ತದ, ತರ್ಕದಿಂದ ನಮಗೆ ಜ್ಞಾನ ನಿಶ್ಚಯ ಆಗುವುದಿಲ್ಲ ಅನ್ನುವಂಥದ್ದನ್ನು ತಿಳ್ಕೊತ ಬಂದ್ರೆ, ಅದಕ್ಕ ನಮ್ಮ ಅನುಭವದಿಂದ, ನನ್ನ ಸ್ಮೃತಿಗಳಿಂದ, ವೇದ ಉಪನಿಷತ್ತುಗಳಿಂದ ತಿಳ್ಕೊಂಡು ನಿಶ್ಚಯ ಮಾಡ್ಕೊಳಕ್ ಬರ್ತದ, ಬರುದಿಲ್ಲ ಅಂತ ಬಿಡುದಿಲ್ಲ, ಬರ್ತದ. ಮತ್ತು ನಮ್ಮ ಅನುಭವಕ್ಕೆ ಹೋದಾಗ ನಮಗ ಸಾಕ್ಷಿ ಜ್ಞಾನ ಮಾಡ್ಕೊಂಡಾಗ ತರ್ಕದನ್ನು ವಿಚಾರ ಮಾಡ್ಕೊತ, ಸ್ಮೃತಿಗಳನ್ನು ವಿಚಾರ ಮಾಡ್ಕೊತ ಬಂದಾಗ ನನ್ನ ಸಾಕ್ಷಿ ಜ್ಞಾನದಾಗ ಯಾವ ನನ್ನನ್ನ ಪುಷ್ಟೀಕರಿಸ್ತಾವೋ, ಯಾವುದರಿಂದ ನನಗ ಸುಖ ಶಾಂತಿಯಿಂದ ಬದುಕಾಕ್ ಬರ್ತದ, ಅದು ಮಾತ್ರ ನನ್ನ ಸ್ವರೂಪ ಸ್ಥಿತಿಯಿಂದಲೇ ಸಾಧ್ಯ ಅದ, ನನ್ನ ಜ್ಞಾನದಿಂದಲೇ ಸಾಧ್ಯ ಅದ. ಉಳ್ಕದ್ದು ಯಾವುದರಿಂದಲೂ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡುವಂತ ಉದ್ದೇಶವನ್ನ ಎರಡ ನುಡಿ ಮುಖಾಂತರ ಹೇಳ್ಕೊತ ಬಂದಾರ. ಮತ್ತು ನಾಳೆಗೆ ಮತ್ತ 6 ನಾಳೆ ವಿಚಾರ ಮಾಡೋಣ. ಇಲ್ಲಿ ತನ ಒಂದೆರಡು ನಮ್ಮ ನುಡಿಗಳನ್ನೇನು ಹೆಚ್ಚು ಕಮ್ಮ ಹೇಳಿದ್ರು ಕೂಡ ತಾವೆಲ್ಲರೂ ನನ್ನನ್ನ ಕ್ಷಮಿಸ್ತೀರಿ ಅಂತೇಳಿ ಒಂದೆರಡು ಮಾತುಗಳನ್ನ ಸಿದ್ಧಾರ್ಥ ಪಾದ ಕಲ್ಪಿಸಿ ಮುಕ್ತಾಯ ಮಾಡ್ತೇನೆ. ಇದ್ರೊಳಗ ಸ್ವಲ್ಪ ಪರಮಾನುಭೂತಿಯನ್ನು ಹಚ್ಚೀವಿ. ಇದನ್ನ ಗ್ರಂಥವನ್ನು ಸ್ವಲ್ಪ ದಂಡಿಗೆ ಹಚ್ಚೋಣ. ನಿಮ್ಗ ಯಾರಾದ್ರೂ ಇನ್ನ ಏನಾದ್ರು ಕೇಳ್ಬೇಕಂದ್ರೆ ಮತ್ತೊಂದು ಸ್ವಲ್ಪ ಮುಂದೆ ಸಮಯ ತಗೊಂಡು ಅದನ್ನ ವಿಚಾರ ಮಾಡೋಣ. ಅದಕ್ಕೆ ಇದ್ರಾಗೆ ಸ್ವಲ್ಪ ಎಲ್ಲರೂ ಇನ್ನೊಂದ್ ಸ್ವಲ್ಪ ಇದ್ರಾಗೆ ವಿಚಾರ ಮಾಡಿ ತರ್ಕ ಮಾಡ್ಕೊತ ಬಂದೇವಂದ್ರ, ನಮ್ಗೆಲ್ಲರೂ ಹೇಳಿದ್ರು ಅದಿಷ್ಟು ಇದಿಷ್ಟು ಆದ್ರೆ ಕನ್ಫ್ಯೂಸ್ ಆಗ್ತದೆ, ಒಂದನ್ನೇ ತರ್ಕ ಮಾಡ್ಕೊತ ಹೇಳ್ಕೊತ ಬರ್ರಿ ಅನ್ನುವಂಥದ್ದನ್ನ ಹೇಳಿದ್ರು. ಯಾರೇ ಹೇಳಿದ್ರು ಕೂಡ ಸ್ವಲ್ಪ ಸಮಾನುಭೂತಿಯನ್ನೇ ಹೇಳ ಹೆಚ್ಚಿರಂದ್ರ ಅದ್ರಾಗೆ ಸ್ವಲ್ಪ ನೀವು ಚರ್ಚೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗ್ತದ ಅಂತ ಹೇಳ್ಕೊತ ಬಂದಾರ. ತಾವು ಕೂಡ ಎಲ್ಲರೂ ಕೂಡ ಇದ್ರಾಗೆ ಸ್ವಲ್ಪ ಚರ್ಚೆ ಮಾಡಿದ್ರೆ ಒಳ್ಳೇದಾಗ್ತದ ಅನ್ನುವಂಥದ್ದು. ಮತ್ತೊಂದು ನೀವು ಚಂದ್ರೋದಯ, ವಿಚಾರ ಸಾಗರ, ಈ ವೃತ್ತಿ ಪ್ರವಕರಣ ಅನೇಕ ಗ್ರಂಥ ಅದಾವ. ಕೇಳ್ಬೇಕಂದಾಗ ಮತ್ತೊಂದು ಸಮಯ ತಗೋರಿ, ಅಥವಾ ಇದು ಮುಗಿಸಿದಾಗ್ಲಿ ನಾವೆಲ್ಲರಿಗೂ ಕೂಡ ಕೇಳಾಕ ಮಾತಾಡಕ್ ಅವಕಾಶ ಅದ. ಮತ್ತಿಲ್ಲ ಕೇಳಬೇಕು ಅನ್ನೋ ಅಭಿಲಾಷೆ ಇದ್ದವ್ರಿದ್ರ ಮತ್ತೊಂದ್ ಸ್ವಲ್ಪ ಸಮಯ ತಗೊಂಡು ಇದ್ರಾಗೆ ಒಂದೇ ತಾಸಿನಾಗ ಒಂದ್ ಅರ್ಧ ತಾಸು ಸಮಯ ತಗೊಂಡು ಚರ್ಚೆ ಮಾಡಕ್ ಅವಕಾಶ ಅದ. ನಮ್ದು ಸ್ವತಂತ್ರ ಫ್ರೀ ಗ್ರೂಪ್ ನಮ್ದು, ಅದನ್ನೇ ಇದೆ ಅಂತ ಏನಿಲ್ಲ. ಎಲ್ಲಿ ಅನುಭವ ಕೊಡ್ತದೆ ಅನುಭವ ಮಾಡ್ಕೊಂಡು ಮುಕ್ತರಾಗುವ ಉದ್ದೇಶ ಒಂದೇ ಇರಬೇಕು. ತರ್ಕದಿಂದ, ವಾದದಿಂದ, ಅಪನಂಬಿಕೆಯಿಂದ ಅಡ್ಡಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಆದಷ್ಟು ಶ್ರದ್ಧಾ ಉಳ್ಳವ್ರಿಗೆ ಮಾತ್ರ, ನಂಬಿಕೆ, ಶ್ರದ್ಧಾ ಇವೇ ನಮ್ಮನ್ನ ಜ್ಞಾನಕ್ಕೆ ಕರ್ಕೊಂಡು ಹೋಗ್ತಾವು. ತರ್ಕದಿಂದ ಮತ್ತು ಅಪನಂಬಿಕೆಯಿಂದ ನಮ್ಮನ್ನ ಯಾವ ಸ್ಥಿತಿ ಕರ್ಕೊಂಡು ಹೋಗುದಿಲ್ಲ ಅನ್ನುವಂಥದ್ದನ್ನ ಮೊದಲು ನಮ್ಮಲ್ಲಿ ಗಟ್ಟಿ ಭಾವ ಮಾಡ್ಕೊಳ್ಳೋಣ. ಆ ಗಟ್ಟಿ ಭಾವ ಮಾಡ್ಕೊಂಡೇವಂದ್ರ ಅದೇ ನಮ್ಗೆ ನಿಶ್ಚಯ ಆಗೇ ಬಿಡ್ತಾವ. ಗಟ್ಟಿ ಆಯ್ತಾ ನಿಶ್ಚಯ ಆಗ್ತದ. ಗಟ್ಟಿ ಆಗಿಲ್ಲ ಅಂದ್ರೆ ನಮ್ಗೆ ಏನಾಗದೆ ನಿಶ್ಚಯ ಮಾಡೋದಿಲ್ಲ. ಒಮ್ಮೆ ಅವ್ರು ಹೇಳ್ತಾರೆ ಕರೆಯೇನು, ಇವ್ರು ಹೇಳ್ತಾರೆ ಕರೆಯೇನು, ಆ ಗ್ರಂಥ ಕರೆಯೇನು, ಈ ಗ್ರಂಥ ಕರೆಯೇನು. ಈಗ ತರ್ಕದಿಂದ ಮತ್ತಿಷ್ಟು ನಾವು ಮುಂದಕ್ಕೆ ಹೋಗ್ತದ ಅನ್ನುವಂತ ಮಾತನ್ನ ತಮ್ಮಲ್ಲಿ ಜ್ಞಾಪಿಸಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ಕೊಂಡು ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ನಮ್ಮ ಶರಣರಾದ ಯಾವಾರ ಸಾವುಕಾರ ಕೂಡ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತೇಳಿ ಅವ್ರಿಗೆ ಕೇಳ್ಕೊತೀನಿ. ಓಂ ನಮಃ ಶಿವಾಯ. ಪರಮಾನುಭೂತಿ ಒಳಗೆ ಬರುವಂತ ತಮ್ಮ ಅನಿಸಿಕೆಗಳನ್ನ. ಓಂ ನಮಃ ಶಿವಾಯ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಚಿದಂಬರ ಮಠಾಧಿಕಂ ಸಿದ್ಧಾರೂಢ ಯತೇಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾತ್ರಿ ಯದಗ್ರಿ ಕಮಲದ್ವಂದಂ ತಾಪತ್ರ್ಯ ನಿವಾರಕಂ ಶಾಂತಿಕಂ ಸಿದ್ಧಾರೂಢ.
ಅದ್ವೈತ ಚಕ್ರವರ್ತಿ ಜಗದೂಷಿತ ಅವರಲ್ಲಿ ಗುರುನಾಥನೊಳಗೂ ಆರುಳು ಜ್ಯೋತಿ ಶಿವಸೂತ್ರಗಳಲ್ಲೂ ಅಭಿನವ ಶ್ರೀಗಳಲ್ಲೂ ಬಸವಾದಿ ಶರಣರಲ್ಲಿಯೂ ಜೀವನ ಶಿವಗಳಲ್ಲಿಯೂ ಅನಂತನಂತ ಕೋಟಿ ದೀರ್ಘದಂಡ ಸ್ವೀಕರಿಸಿ ಈ ಶಂಕರಾನಂದರ ಮೊದಲು ಮಾಡಿಕೊಂಡು ಎಲ್ಲಾ ಶರಣರ ತಾಯಿ ತಂದೆಗಳ ಪಾದಕ್ಕೂ ದೀರ್ಘದ ನಮಸ್ಕರಿಸಿ ಈ ಪರಮಾನುಭೋಧೆ ಶರಣ ಹೇಳ್ಕೊತ ಬಂದ್ರು. 3ನೇ ಸಂಧಿಯಲ್ಲಿ 15ನೇ ಸೂತ್ರದಲ್ಲಿ ಅವರು ಪ್ರತಿಪಾದನೆ ಮಾಡಿದ್ರು. ಏನ್ ಹೇಳಿದ್ರು ಅಂದರೆ ತತ್ವಜ್ಞಾನಿಯಾದ ಪುರುಷನು ತರ್ಕವನ್ನು ಮಾಡಬಹುದು ಅಂದರೆ ಅದರಲ್ಲಿ ಆತನು ಅವನು ಗೆದ್ದರೆ ತನಗೆ ಜಯವು ಜನರಿಂದ ಮನ್ನಣೆ ಬರಬಹುದೆಂದು ತಿಳಿದು ತರ್ಕವನ್ನು ಮಾಡಬಹುದೆಂದು ಶಂಕಿಸಿದರೆ ಆ ತರ್ಕ ಫಲವು ಮಿಥ್ಯೆ ಎಂದು ತಿಳಿದವನು ಪ್ರವೃತ್ತಿ ಆಗುವುದಿಲ್ಲ. ತಿಳಿದವರು ಮಾಡುವುದಿಲ್ಲ ತರ್ಕ ಅಂತಾರ. ಖುಷಿ ಜಗತ್ತಿಗೆ ಅದು ಖುಷಿ ತರ್ಕದಿಂದ ಆದ ಖುಷಿ ಪರಾಜಯವಾದ ಹೋದರಿಂದ ಹುಟ್ಟೆ ಇಳಿಯುವುದು ಶಿಶಿನ ಕೇಳು ಆನಂದ ಮೇಘಾತ್ರೆ ಎಂದು 4ನೇ ನುಡಿಗೆ ಪ್ರತಿಪಾದನೆ ಮಾಡಬೇಕು. ಮನುಷ್ಯ ತತ್ವವಿತ್ತನು ಜಗತ್ತನ್ನು ತಿಳಿದವನು ಅಂತ ಮೇಲೆ ಆ ಜಗತ್ತಿನಲ್ಲಿರುವ ತರ್ಕ, ಆ ತರ್ಕದಿಂದ ಜಯ ಅಪಜಯವು ಸುಳ್ಳೆಂದು ತಿಳಿದವನು ನಿತ್ಯದರ್ಶಿಯಾದ ಜ್ಞಾನಿಗೆ ತರ್ಕದಿಂದ ಏನಾದ್ರೂ ಪ್ರಯೋಜನ ಇರಬಹುದೆಂದು ಇಲ್ಲ ಎಂದು ಜ್ಞಾನಿ ಮಾಡಕ್ ಹೋಗುದಿಲ್ಲ ಅಂತ ತಿಳಿದವ್ರಿಗೆ ಏನು ಮಾಡ್ತಾರೆ, ಕೂಗಿರ್ತಾರೆ, ಮೌನ ಇರ್ತಾರ. ನಾವು ತಿಳಿಲಾರ್ದವ್ರೆ ಬಹಳ ಮಾತಾಡಿ ನಾವ್ ಎದಕ್ಕಾರ ಅದನ್ನ ಇದು ಮಾಡ್ಕೊತೀವಿ. ಜ್ಞಾನಿ ತನ್ನ ಆನಂದೊಳಗಿರ್ತ ಬ್ರಹ್ಮಾನಂದೊಳಗ ನಾವು ಅರ್ಧಂಬರ್ಧಕ್ಕ ಕರ್ತಿರ್ತೀವಲ್ಲ, ನಮ್ಮದು ಅದೇ ಅಹಂಕಾರ ಮಮಕಾರ ಕೂಡ್ಕೊಂಡು ತರ್ಕ ಮಾಡಕ್ ಹೋಗ್ತೀವಿ. ನಾನೇ ಶಾಣೆ ಅಂತ ಅವ್ರು ಜ್ಞಾನಿ ಮಾಡೋದೇ ಇಲ್ಲ. ನಿಮ್ಮದೇ ಕರೆ ಅಂತ ಹಿಂದಕ್ಕೆ ಸೇರಿತಾನ. ಹಾಗೆ ಅವ್ರು ಜ್ಞಾನಿ ಇದ್ದಾವ ತರ್ಕ ಮಾಡುದಿಲ್ಲ ಅಂತ ಹೇಳ್ಬೇಕು. ವಾದ ಅಂದ್ರೆ ವಾದ್ಯವಾದಿ ನ್ಯಾಯತೆ ತತ್ವ ಬೋಧ ಮತ್ತು ವಾಕ್ಯವಾದ ಸಲುವಾಗಿ ತರ್ಕವನ್ನು ಮಾಡಿದರೆ ನಿಶ್ಚಯವಾದ ಜ್ಞಾನ ಉದಯ ಆಗುವುದು. ಆದ್ರಿಂದ ತತ್ವಜ್ಞಾನಿ ಕೂಡಿ ತರ್ಕವನ್ನು ಮಾಡಬಹುದು, ಪ್ರಯೋಜನಕರ ಆಗಿದೆ ಎಂದು ಶಂಕೆ ಮಾಡ್ಯ. ನಾವು ಪ್ರಯೋಜನಕರ ಆಗುವುದೆಂದು ಮಾಡಿದ್ರೆ ತರ್ಕ ನಿಶ್ಚಯದ ಜ್ಞಾನ ಆಗುವುದೆಂದು ತರ್ಕ ಮಾಡುವುದರಿಂದ ನಿಶ್ಚಯ ಆಗುವುದಿಲ್ಲಪ್ಪ ಅಂತ ಶಂಕ ಮಾಡಿದ್ರು. ನಿಶ್ಚಯ ಆಗುವುದಿಲ್ಲ ಜ್ಞಾನ ತರ್ಕದಿಂದ. ಇದು ತತ್ವ ಓರ್ಮೆಗಳು ಅದನ್ನು ಮೇಲು ಓರ್ವನು ತನದ ಅದನ್ನು ಮೇಲಂದು ಬಳಿಕ ಓರ್ವನು ಹಿಡಿತು ಇದು ಓರ್ವನು ಒದಗಿ ಸಾಧಿಸಿ ಇರ್ಪದು ತರ್ಕ ನೋಡು ನಿಜ ಉಂಟೆ ತರ್ಕಗಳು ನಿಜ ಇರುವುದೇ ಇಲ್ಲ, ನೀನೇ ವಾದ ಮಾಡ್ತಿ ಅಂತ ಇದೇ ನುಡಿಯಲ್ಲಿ ಪ್ರತಿಪಾದನೆ ಮಾಡ್ತಾರ. ಇವ್ರು ಏನ್ ನೈಯಾಯಿಕರು ಒಬ್ಬರು ಒಂದಕ್ಕೆ ಒಂದು ಲಕ್ಷಣವನ್ನು ಹೇಳುತ್ತಾರೆ. ನೈಯಾಯಿಕರು ಒಂದು ಲಕ್ಷಣವನ್ನು ಹೇಳ್ತಾರ. ಮತ್ತೊಬ್ಬನು ಅದಕ್ಕೆ ಅತಿ ಆಸ್ತಿ ದೋಷ ಕೊಟ್ಟು ಮತ್ತೊಬ್ಬರಿಗೆ ಹೇಳ್ತಾರ. ಇವ್ರು ವಾದಿಗಳು ನೈಯಾಯಿಕರಾದಿ ಪತಂಜಲಾರಿ ಕಣಾವರಾದಿ ಶಾಂಕ್ಯರ ಎಲ್ಲರೂ ವಾದನೆ ಮತ್ತು ತನ್ನ ದ್ವೈತಕ್ಕೆ ಕರ್ಕೊಂಡು ಹೋಗುವಂತಾರೆ. ದೋಷವನ್ನು ಕೊಟ್ಟು ಬೇರೊಂದು ಲಕ್ಷ್ಯವನ್ನು ಹೇಳುತ್ತಾರೆ. ಯಾವ ದೋಷ ಕೊಟ್ಟು ಬೇರೊಂದು ವೈದ್ಯನಿಗೆ ಹೇಳ್ತಾರ ಅವರು. ಆದ್ರಿಂದ ಪ್ರಾಚೀನ ನೈಯಾಯಿಕರು ಕೊಟ್ಟ ಲಕ್ಷ್ಯವನ್ನು ನಿರಾಕರಿಸುತ್ತಾರೆ. ಪ್ರಾಚೀನ ನೈಯಾಯಿಕರು ಮಾಡ್ತಾರೆ, ಕೊಟ್ಟ ಲಕ್ಷ್ಯ ನಿರಾಕರಿಸುತ್ತಾರೆ. ನವೀನ ನೈಯಾಯಿಕರು ಹೊಸ ಲಕ್ಷ್ಯವನ್ನು ಕೊಡುತ್ತಾ ಬರುತ್ತಿದ್ದಾರೆ. ಮತ್ತು ಜಗತ್ತಿನ ಎಲ್ಲಾ ನೈಯಾಯಿಕರು ಕೂಡಿ ಇದಕ್ಕೆ ಅರ್ಥವಾಗುವುದೆಂದು ನಿರ್ಧರಿಸುತ್ತಾರೆ. ಒಂದೊಂದು ಪಥದವರು ಒಂದೊಂದು ಅದೇ ಸತ್ಯ ಅಂತ ಅವರು ತಮ್ಮ ಮತದವರು ಅವರು ನಿಶ್ಚಯ ಮಾಡ್ತಾ ಇವರು. ಆದ್ರಿಂದ ತರ್ಕದಿಂದ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಇವರು ನಿರಾಶಿಗಳು. ಆದರೂ ಕುಶಲ ಬುದ್ಧಿ ಜಾತಿಯಾದ ತರ್ಕಿಗಳು ಆತ್ಮ ವಿಷಯದಲ್ಲಿ ತಮ್ಮ ತರ್ಕವನ್ನು ಮಾಡುತ್ತಾರೆ. ಹೇಗಂದರೆ ನಿಮ್ಮ ಆತ್ಮ ಚರ್ಮದಂತೆ ಇದ್ದಾಗಿಯೂ ಆಕಾಶಕ್ಕೆ ನಿಲ್ಲುತ್ತಾರನು ಅಂತ ಮತ್ತು ಚರ್ಮ ಬ್ಯಾಸಿ ಕಾಲಾಗ ನಿಮ್ಗೆ ದುರ್ಸಾಕದ ಆತ್ಮ ಬೆಳಗಾದಲ್ಲಿ ಇದು ನಿಲು ಹಾಕದನ್ರಿ ಅಂತ ವಾದ ಮಾಡ್ತಾರೆ. ಹಾಗೆ ಇದ್ದೇನೆ ಅಂತ ಹೇಳಿದರೆ ಅದು ದೋಷ ಬರುವುದು. ಹೇಗಂದರೆ ಚರ್ಮವು ಮಳೆಗಾಲದಲ್ಲಿ ಬೆಚ್ಚಗಾಗುವುದು, ಬೇಸಿಗೆಯಲ್ಲಿ ಬಿರುಸಾಗುವುದು. ಹೀಗೆ ಆತ್ಮನು ವಿಕಾರಿ ಆದರೆ ಅನಿತ್ಯ ಆಗುತ್ತದಲ್ರಿ ಗುರುಗಳ ನೀವು ಹೇಳುದು. ಬ್ಯಾಸಿಯಾಗ ಬಿರುಸಾಗುವುದು, ಮಳೆಗಾಲದ ಗಂಟೆಗಾಗಂತ ಆಗ್ತದೆ. ಆತ್ಮನು ಹಂಗಾಗ್ತಾನಲ್ಲ ಅಂತ ವಾದ ಮಾಡ್ಯಾನ. ಈಗಲ್ಲ ಆಕಾಶದಲ್ಲಿ ನಿರ್ಬಿಟ್ಟಾರನ್ನು ಆದ ಶೂನ್ಯಕ್ಕೆ ಸಮಾನ ಆಗಬೇಕಾಗುವುದು. ಮತ್ತು ಘಟಾದಿ ವಿಷಯಗಳ ಜ್ಞಾನ ಉತ್ಪತ್ತಿಯಲ್ಲಿ ಆತ್ಮನು ಪ್ರಮಾತ್ವ ಆಗುವನೆ ಎಂದು ಹೇಳಿದರೆ, ವಿಕಾರತ್ವ ಬರುತ್ತದಲ್ಲ ಅನಿತ್ಯತ್ವ ಬರುವುದು ಎಂದು ಹೇಳಿದರೆ ಪ್ರಮಾತ್ವೇ ಇಲ್ಲ ಏನಬೇಕಾಗುವುದು. ಹೂವಾಪವ ಮಾಡುವ ತರ್ಕವಾಗಿರುವುದು. ಹೂವಾಪವ ಮಾಡುವ ತರ್ಕ ಆಗ್ತದೆ. ಇದು ಹಸತ್ಪದ ಆಗ್ತದ. ತರ್ಕ ಮಾಡುವುದು ಯೋಗ್ಯ ಅಲ್ಲ
ವೇದಾಂತಿಗಳು. ತರ್ಕ ಬುದ್ಧಿ ಉಪಾಯದಿಂದ ನಿವಾರಣೆ ಮಾಡುತ್ತಾರೆ. ಏಕೆಂದರೆ ಕಾಣುವ ಬಗೆ ಮೇಲಕ್ಕೆ ಹೋಗುತ್ತದೋ ಅಥವಾ ಇಲ್ಲೇ ಹೋಗುತ್ತದೋ, ಎಲ್ಲಿ ಹೋಗುತ್ತದೋ ಎಷ್ಟು ಮಾತ್ರ ಇದು ಮಾಡ್ಯಾರ. ನಾವು ಹೇಳಿದ್ರೆ ಆಕಾಶವನ್ನು ಭೇದಿಸಿ ಹೋಗುತ್ತದೋ ಏನೋ, ಇಲ್ಲ ಆಕಾಶ ಬೇಯಿಸುವುದಿಲ್ಲ ಎಂದು ಹೇಳುತ್ತೀರಿ. ಬಗೆ ಹ್ಯಾಂಗ ಹೋಗ್ತದ? ಆಕಾಶ ಬೆಳೆಸ್ಕೊಂಡು ಹೋಗೋದು, ಆಕಾಶ ಇಲ್ಲೇ ಉಳಿತದ, ಬಗೆ ಮೇಲಕ್ಕೆ ಹೋಗದೆ ಒಂದೇ ತಳದಿರ ಇರ್ತದೋ ಅಂತ ವಾದ ಮಾಡ್ಯಾರ. ಆದ್ದರಿಂದ ಮೇಲಕ್ಕೆ ಹೋಗುತ್ತೆ ಎಂದು ಹೇಳಿದ್ರೆ ಆಕಾಶ ಎಲ್ಲಿ ಭೇದಿಸುವುದು, ಎಲ್ಲಿ ಬೇಯಿಸುವ ಆಕಾಶ ಅದು ತಿಳಿಸುವುದಿಲ್ಲ ಎಂದು ಕೇಳಿದ್ರೆ ಉತ್ತರವನ್ನು ಕೊಡುತ್ತಾರೆ. ವೇದ ಉಳುತ್ತಾದರೆ ಆಕಾಶವು ಅವಕಾಶ ಲಕ್ಷಣ ಕೊಡ್ತ, ಅವಕಾಶ ಕೊಟ್ಟದ ಎಲ್ಲ ಇರುವ ಆಕಾಶ ಅದು ಅವಕಾಶ ಕೊಟ್ಟದ ಆ ಲಕ್ಷಣದ ಇರುತ್ತೆ ಎಂದು ಅವಶ್ಯವಾಗಿ ಹೇಳಬೇಕಾಗುವುದು. ಅಂದರೆ ಇದರಂತೆ ಬ್ರಹ್ಮವು ನಿರ್ವಿಕಾರವಾಗಿ ಬಾವು ಬ್ರಹ್ಮ ನಿರ್ವಿಕಾರದನ, ಆಕಾಶ ಅವಕಾಶ ಕೊಟ್ಟದ, ಅದಕ್ಕೂ ಲೇಖ ಹೊಸಗೊಂಡಿಲ್ಲ ಆಕಾಶ. ಮತ್ತು ಬ್ರಹ್ಮವು ರೂಪಾದಿ ಗುಣದಿಂದ ರಹಿತವಾದ್ರಿಂದ ಅದು ಪ್ರತ್ಯಕ್ಷಕ್ಕೆ ಗೋಚರ ಆಗದು ಅಂತಾರ ಅವರು. ಅದಕ್ಕೆ ಲಿಂಗಾದಿಗಳಿಲ್ಲದ ಅನುಮಾನ ಪ್ರಮಾಣಕ್ಕೂ ವಿಷಯ ಆಗ್ತಾನನು, ಇವು 6 ಪ್ರಮಾಣಕ್ಕೂ ವಿಷಯ ಆಗೋದಲ್ಲ ಆತ್ಮ. ಅದಕ್ಕೆ ಸಾಕ್ಷಿ ಅದ ನಂತರ ಅವರು. ಸಾಕ್ಷಿ ಅದಕ್ಕೆ ಅರಿತನಪ್ಪ ಅಂದ್ರೆ ಸಾಕ್ಷಿ ಇರ್ತಾನೆ ಏನು, ಅದಕ್ಕೆ ಅರಿತನ, ಅದಕ್ಕೆ ಯಾವ ಪ್ರಮಾಣಕ್ಕೂ ಗೋಚರ ಆಗುವುದಿಲ್ಲ. ಶ್ರುತಿ ರೂಪ ಮತ್ತು ಆಗಮ ಪ್ರಮಾಣ ತಿಳಿಯಲಿಕ್ಕೆ ಯೋಗ್ಯವಾಗಿದೆ ಎಂದು ಅಗ್ನಿ ಉಷ್ಣವಾಗಿದೆ ಎಂಬ ಜ್ಞಾನದಲ್ಲಿ ಹೇಗೆ ಪ್ರವೃತ್ತಿ ಆಗುತ್ತದೋ ಹಾಗೆ ಜ್ಞಾನ ಬ್ರಹ್ಮಜ್ಞಾನ ವಸ್ತು ತಂತ್ರದಿಂದ ಏಕರೂಪ ಆಗುತ್ತದೆ ಅಂತ ಹೇಳ್ತಾರ. ತರ್ಕ ಮಾಡ್ಯಾನ. ಈ ಖಂಡನ ಮಂಡನಕ್ಕೆ ಅವಕಾಶ ಇಲ್ಲ ಅಂತಾರ ಅವರು ವೇದಾಂತಿಗಳು. ಇವು ಖಂಡನ ಮಂಡನ ಮಾಡಿದ ಸಂವಾದ ಆಗಬೇಕು. ವಿಸ್ತಂಡವಾದದ್ದು ಎಲ್ಲ ನ್ಯಾಯಕರು ವಿಸ್ತಂಡವಾದ ಮಾಡಿದ ತರ್ಕ ಮಾಡಿಸ್ಬೇಕು ಅಂತ ಬರುವುದಿಲ್ಲ ಅಂತ ಬಂತ. ಅವಕಾಶ ಇಲ್ಲ. ತರ್ಕದಿಂದ ನಿಶ್ಚಯಿಸಲ್ಪಟ್ಟ ಜ್ಞಾನ ಮಾತ್ರ ಹಾಗಲ್ಲ. ಒಬ್ಬ ತಾರ್ಕಿಕನು ಇದೇ ಸೌಮ್ಯ ಜ್ಞಾನವನ್ನು ಹೇಳಿ ಮತ್ತೊಬ್ಬನು ಇದೇ ಇಲ್ಲೆಯನ್ನು ನಿರಾಕರಿಸುತ್ತಾನೆ. ಅವನಿಗೆ ಹೇಳಲ್ಪಟ್ಟಿರುವುದು ಮತ್ತೊಬ್ಬನು ನಿರಾಕರಿಸುತ್ತಾನೆ. ಈಗ ಅನೇಕ ವಿರುದ್ಧಾರ್ಥವನ್ನು ಮಾಡುವುದು ಲೋಕದಲ್ಲಿ ಪ್ರಸಿದ್ಧ ಆಗಿರ್ತಾರೆ. ಲೋಕದಲ್ಲಿ ಬರೀ ವಾದನೆ ಮಾಡ್ತಾರೆ, ತಮ್ಮ ನಿಜ ಸ್ವರೂಪದ ಕಡೆ ಬರುವುದಿಲ್ಲತ್ತಾರೆ ಇವರು ವೇದಾಂತಿಗಳು. ಬರೀ ವಾದ ಮಾಡೋದು, ನಾನು ಎಣೆಯನ್ನು ತಗೊಳ್ಳೋದು, ವಾದದಲ್ಲಿ ಅದು ಇರುವುದಿಲ್ಲ. ಆ ಜ್ಞಾನದ ಕಡೆ ಸ್ವರೂಪದ ಕಡೆ ಬಂದಾಗ ಜ್ಞಾನ ಆಗ್ತದ. ಬರೀ ಇವು ತರ್ಕಿಗಳು, ಇವೆಲ್ಲ ಮತವಾದಿಗಳು. ಈಗ ಅನೇಕ ವಿರುದ್ಧ ಅರ್ಥ ಉಳಿದು ಲೋಕದಲ್ಲಿ ನಿಶ್ಚಿತವಾಗಿ ಅರ್ಥ ಮತ್ತು ಹಿಂದಿನ ಈಗಿನ ಮುಂದಿನ ನ್ಯಾಯಕರು ಎಲ್ಲರೂ ಒಂದೇ ದೇಶ ಕಾಲದಲ್ಲಿ ಕೂಡಿ ಇದೇ ಅರ್ಥವನ್ನು ನಿಜವೆಂದು ಹೇಳುವುದಕ್ಕೂ ಶಕ್ಯ ಇಲ್ಲ. ಆದ್ರಿಂದ ತರ್ಕ ಮೂಲಕ ನಿಶ್ಚಯ ಜ್ಞಾನವು ದೊರೆಯಲಾರದು ಅಂತ ಹೇಳ್ಬೇಕು. ತರ್ಕವನ್ನು ಮಾಡುವುದರಿಂದ ನಿಶ್ಚಯ ಜ್ಞಾನ ಆಗುವುದಂತಾರ ಅವರು. ಆದ್ದರಿಂದ ಪ್ರಯೋಜನ ಇಲ್ಲಂದು ವೇದಾಂತಿಗಳ ಪ್ರಯೋಜನ ಮಾಡುವುದು ಹೆಚ್ಚು ಅಂತ ನಾನು ಇದು ತರ್ಕದಿಂದ ಆಗುವುದೇ ಇಲ್ಲ. ಬೇರೆ ಹೇಳಿದ ಗುರು ಶಿಷ್ಯರು ಹೇಳುವುದು ಮಾಡಬಾರದು ಅಂತ ಮಾತ್ಯಂಕ ಮಾಡ್ಯ ನಾವು. ಹೀಗೆ ನಿಶ್ಚಯ ಜ್ಞಾನ ಆಯಿತು ಅಂದರೆ ಮುಕ್ತಿ ಯಾರಿಗೆ ಆಗ್ತಾರೆ ಗುರುಗಳ ಈ ಗುರು ಶಿಷ್ಯರು ಮತ್ತು ಹಿಂಗೆ ಹೇಳುವುದರಿಂದ ಮುಕ್ತಿ ಯಾರಿಗೆ ಆಗ್ತಾರ ಅಂತೂ ಶಕ್ತಿಯನ್ನು ಮಾಡಿದರೆ ಹೇಳುವುದು ಕೇಳು ಉತ್ತರ ಹೇಳುತ್ತಾರೆ. ಅಧಿಕಾರಿಯಾದ ಶಿಷ್ಯನು ತನ್ನ ನಿಜವನ್ನು ತಾನು ಪ್ರೀತಿಯಿಂದ ಇರುವುದಕ್ಕಾಗಿ ಗುರುಗಳು ಕುರಿತು ಹೇಳತಕ್ಕದ್ದು, ಗುರುಗಳು ದಯದಿಂದ ಶಿಷ್ಯನು ಕುರಿತು ಬೋಧಿಸತಕ್ಕದ್ದು. ಈ ರೀತಿ ಪ್ರೀತಿಯಿಂದ ಜಿಜ್ಞಾಸು ಮಾಡುವನ್ನು ಬಿಟ್ಟು ತರ್ಕದಿಂದ ಹೇಳುವುದು ಕೇಳುವುದಾದರೆ ಕುತರ್ಕವೇ ಆಗುತ್ತದ. ಆ ಗುರು ಮತ್ತು ಶಿಷ್ಯರಿಗೆ ಮಧ್ಯೆ ಆಗುತ್ತೆ ಅಂದ್ರು ಅವ್ರಿಗೆ ನಿಶ್ಚಯ ಮಾಡ್ತಾರ. ಅಂದ್ರೆ ಇವು ಮಂದಮತಿಯನ್ನು ಗುರುನು ಮಂದಮತಿ, ಶಿಷ್ಯನು ಮಂದಮತಿ ಆಗ್ತದ ಗುರು ಅಂತಂದ ಇದು ಆಗೋದಿಲ್ಲಪ್ಪ, ನೀನು ತರ್ಕ ಮಾಡೋದು ಯೋಗ್ಯ ಅಲ್ಲ ಅಂತ ಹೇಳ್ಕೊಂಡು ಬಂದ್ರು. ನನ್ನ ಮತಿಗೆ ಹೋದೊಟ್ಟು 2 ಆತ್ಮದ ಗುರುಚರಣ ಕರೆಸಿ ವಿರಾಮ ಕೊಡ್ತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ನಮಃ ಶರಣಾರ್ಥಿಗಳ. ಈಗ ಗೌಡ್ರು ಹೇಳ್ದಂಗ ಇದು ಕೂಡ ನ್ಯಾಯಕರು ಆಗಿನ ಕಾಲಾಗ ಈ ಕಾಲ ಎಲ್ಲಾ ಕಾಲಕ್ಕೂ ಅದಾರ. ಒಬ್ರು ಹೆಂಗ ತರ್ಕ ಮಾಡ್ತಾರ, ತರ್ಕದಿಂದ ಆಗುವುದಿಲ್ಲ ಅನ್ನುವಂಥದ್ದನ್ನ ನೈಜವಾದ ತನ್ನ ಸ್ವರೂಪ ಜ್ಞಾನದ ಸ್ಥಿತಿ ಗುರುತೈತಿ ಅಂದ್ರೆ ತರ್ಕವಾದ ಮಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳ್ಕೊಟ್ಟು ಬಂದಾರ. ಆಗಿನ ಕಾಲದಾಗನು ಅದಾರ, ಈಗಿನ ಕಾಲದಾಗನು ಈಗನೂ ವಾದ ಮಾಡೋರು ಅದಾರ. ಆತ್ಮನಿ ಇಲ್ಲ ಅನ್ನೋರು ಅದಾರ ಅನ್ನುವಂಥದ್ದನ್ನ ಅನೇಕ ರೀತಿಯಿಂದ ತಿಳಿಸಿಕೊಟ್ಟಂತ ಗೌಡ್ರ ಪೂಜ್ಯರಿಗೆ ಶರಣ ತಿಳಿಸಿ ನಮ್ಮ ಸ್ವರೂಪಾನಂದ ಪೂಜ್ಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಯಾರ. ಅವರು ಕೂಡ ಇನ್ನಿಷ್ಟು ತಮ್ಮ ಅನುಭವಗಳನ್ನ ನಿಶ್ಚಯ ಮಾಡಬೇಕು ಅಂತೇಳಿ ಆ ಸ್ವರೂಪಾನಂದರ ಪೂಜ್ಯರಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೋತೇನೆ. ಓಂ ನಮಃ ಶಿವಾಯ. ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣ
ಭಾಷ್ಯ ಕೃತಂ ವಂದೇ ಭಗವಂತಂ ಪುನಃ ಪುನಃ. ಓಂ ಶಾಂತಿ ಶಾಂತಿ. ಸತ್ಸಂಗದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಗುರುಗಳಿಗೂ ಹಾಗೂ ಶರಣಬಂಧುಗಳಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ ತಾನು ಅನುಭವ ಸ್ವರೂಪನೇ ಅದ. ಆತ್ಮನಿಗೆ ಇನ್ನೊಂದು ಸ್ವಲ್ಪ ಏನಂತಂದ್ರೆ ನಮಗ ಹತ್ರ ಆಗಂಗ ಇನ್ನೊಂದು ಹೆಸರಿಂದ ಕರೀತಾರೆ ಅನುಭವ ಸ್ವರೂಪ ಅಂತ. ತಾನು ಅನುಭವ ಸ್ವರೂಪನೇ ಅದ. ತನ್ನ ಅನುಭವದ ಮೇಲೆ ತನ್ನ ಬಗ್ಗೆ ತಾನೇ ಏನ್ ತರ್ಕ ಮಾಡ್ಕೊಳಕ್ ಬರ್ತದೆ. ತರ್ಕ ಹೇಳಿದ್ದು ಬೇರೆ. ತಾನು ಅನುಭವ ಸ್ವರೂಪನೇ. ಈಗ ನಿಮ್ಗೆ ಏನದಲ್ಲ ಎಲ್ಲ ಅನುಭವ ಅದಲ್ಲ. ಎಲ್ಲ ಅನುಭವ ಏನು ದೇಹ ಮಾಡ್ಕೊತದೆ, ಏನ್ ಮಾಡ್ಕೊಳಲ್ಲ. ದೇಹ ಮಾಡ್ಕೊಳಲ್ಲ, ಮನಸ್ಸು ಮಾಡ್ಕೊಳಲ್ಲ, ಬುದ್ಧಿ ಮಾಡ್ಕೊಳಲ್ಲ. ಅವು ಒಂದು ಸೀಮಿತವಾಗಿರ್ತಕ್ಕಂಥ ಅನುಭವಗಳದಾವ. ದೇಹ, ಮನಸ್ಸು, ಬುದ್ಧಿ ಎಲ್ಲಾ ಅನುಭವ ಮಾಡ್ಕೊಳಂತ ನಾನು. ಅದು ಸ್ಪಷ್ಟ ಇರ್ಬೇಕು. ಜಾಗ್ರ ಅನುಭವ, ಸ್ವಪ್ನ ಅನುಭವ, ಸುಸುಪ್ತಿ ಅನುಭವ, ಈ ಮೂರಕ್ಕರ ಅನುಭವ ಮಾಡವ ಯಾರದಾರ? ಏನ ಅದನ್ನ ಕಂಡು ಹಿಡಿಬೇಕಾಗಿದೆ ಅಲ್ಲ. ಆ ಮೂರನ್ನು ಅನುಭವ ಮಾಡವನ್ ತಾನು, ನಾನು ಅದೀನಿ. ಆ ಮೂರನ್ನ ಅನುಭವ ಮಾಡುವಂತ ಅನುಭವ ಸ್ವರೂಪವೇ ನಾನು. ಈ ಅನುಭವ ಹೆಂಗದ? ಅರಿವಿನ ಕಣ್ಣಿನಿಂದ, ಅರಿವಿನ ದೃಷ್ಟಿಯಿಂದ ನನಗೆ ಓಷ್ಟು ಎಲ್ಲವೂ ಗೊತ್ತಾಗ್ತದೆ. ಅದು ನನ್ನ ಸ್ವರೂಪ. ಅದು ಅರಿವಿನ ಸ್ವರೂಪದಿಂದಾನೇ ನಾನು ನೋಡ್ತಾ ಇದ್ದೀನಿ. ಜಡವಸ್ತು ನಾನಲ್ಲ ಅನ್ನುವಂಥದ್ದು ಸ್ವಸ್ಥವಾದಂಥದ್ದು ನಮ್ಮ ಅನುಭವದಲ್ಲೇ ಅದ. ಏನಾಗ್ತದ? ಯಾಕೆ ಸಂದೇಹ ಇದನ್ನ ಬಿಟ್ಟು ಮುಗಿದಿಲ್ಲ, ಸಂದೇಹಗಳು ಬಂದಿಲ್ಲ, ಯಾಕೆ ಬರ್ತಾವು? ಸಹಜ. ಅದಕ್ಕೆ ಶಾಸ್ತ್ರದಲ್ಲಿ ಸ್ಪರ್ಶ ಏನಪ್ಪಾ ಅಂತಂದ್ರೆ, ಅದು ನಾವು ಅನುಭವನ ಪಕ್ಕಕ್ಕಿಟ್ಟು ಬರೀ ತರ್ಕವನ್ನು ಮಾಡ್ತಾ ಹೋಗ್ತೀವಿ. ಶಾಸ್ತ್ರ ಅಂದ್ರೆ ಅನುಭವ ಸ್ವರೂಪನೇ ಐತದ. ಯಾವುದೇ ಮಾರ್ಗ, ಶಾಸ್ತ್ರದಲ್ಲಿ ಬಹಳಷ್ಟು ಮಾರ್ಗಗಳದಾವ. ನಮ್ಮ ಸ್ವರೂಪವನ್ನು ಕಂಡುಕೊಳ್ಳತಕ್ಕಂಥ ಮಾರ್ಗಗಳು ಬಹಳಷ್ಟು ಅದಾವ. ಅವರವರ ಅಂತಃಕರಣಗಳ ಅನುಗುಣವಾಗಿ ಆಯಾ ಮಾರ್ಗಗಳು ಇಟ್ಕೊಂಡು ಹೆಂಗಾರ ಮಾಡಿ ತನ್ನ ಸ್ವರೂಪ ತಿಳ್ಕೊಳ್ಳಿ ಅಂತೇಳಿ ಅಷ್ಟು ಮಾರ್ಗಗಳು ಬಂದವು. ಅಷ್ಟು ಮಾರ್ಗಗಳು ಆತ್ಮಾತ್ಮರು, ಪುಣ್ಯ ಪುರುಷರು ಬಂದು ತಮ್ಮ ಸ್ವರೂಪವನ್ನ ಕಂಡ್ಕೊಂಡ್ರು. ಈಗ ನಾವು ಯಾವ್ದಾರ ಒಂದು ಹಿಡ್ಕೋಬೇಕು ಒಂದಲ್ಲಿ. ಈಗ ನಮ್ಮ ಗ್ರೂಪ್ನಾಗ 10 ಮಂದಿ ಶರಣರು ಒಂದೊಂದು ತಮ್ಮದೇ ಮಾರ್ಗವನ್ನ ಹೇಳ್ತಾರೆ. ಯಾವಾದ್ರೆ ಒಂದ್ ಹಿಡ್ಕೊಂಡು ನಾವು ಸಾಧನೆ ಮಾಡಿದಾಗ ಅದ್ರ ಮರ್ಮ ಗೊತ್ತಾಗ್ತದೆ. ಬರೀ ಕೇಳದೆ ಈ ಕಿವಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟರು ಅದು ಆಗ್ಲ. ನಿರಂತರ ಒಂದ್ರಾಗ ಮುಂದುವರಿಬೇಕು. ಯಾವ್ದಾರ ಇಟ್ಕೋರಿ, ಇದು ಜ್ಞಾನ ಮಾರ್ಗ ಇಟ್ಕೋರಿ, ಕರ್ಮ ಮಾರ್ಗ ಇಟ್ಕೋರಿ, ಭಕ್ತಿ ಮಾರ್ಗ ಇಟ್ಕೋರಿ, ಯಾವ್ದಾರ ಇಟ್ಕೊಂಡು ತಗೊಂಡ್ರು ಅದನ್ನ ನಾವೇನಂತಂದ್ರೆ ಆ ಸಾಧನೆ ಒಳಗೆ ನಾವು ನಿರಂತರ ಮುಂದುವರೆದೇವಂತಂದ್ರೆ ಅವಾಗ ನಿಜವಾಗ್ಲೂ ನಮ್ಗೆ ಸ್ವರೂಪ ದರ್ಶನ ಅಂದ್ರೆ ಏನು ಅನ್ನೋದು ಒಂದು ಹೇಳ್ತಾ ಬರ್ತದೆ. ಮತ್ತೆ ಈ ದಿನ ನಾವೆಲ್ಲ ಕೇಳಿ ಮತ್ತೆ ನಮ್ಗೆ ಇದು ಆಗಿಲ್ಲ ಅಂತ ಬರೀ ಕೇಳೋದ್ರಿಂದ ಆಗುದು. ಉನ್ನತ ಅಧಿಕಾರಿಗಳು ಬರೀ ಒಂದ್ ಮಾತು ಕೇಳಿದಾಗ ಗೊತ್ತಾಗ್ಬಿಡ್ತದೆ. ಅಂತ ಉನ್ನತ ಅಧಿಕಾರಿಗಳು ಬಹಳ ರೇರ್. ಈ ಇತಿಹಾಸದಾಗೆ ಬಹಳ ಮಂದಿ ಆಗಿಲ್ಲ. ಎಲ್ಲರೂ ಹೊಳ್ಳಿ ಪುನಃ ಸಾಧನೆ ಮಾಡಿ ಕೇಳಿದ ಮೇಲೆ ಅದನ್ನ ಮನನ ಮಾಡ್ಕೊಂಡು, ಅನುಸಂಧಾನ ಮಾಡ್ಕೊಂಡು ತಮ್ಮ ಸ್ವರೂಪವನ್ನು ನಿಶ್ಚಯ ಮಾಡ್ತಾರೆ. ಮತ್ತು ಅದಕ್ಕೆ ಇದು ಎಲ್ಲ ಯಾಕಂದ್ರೆ ಇಂದ್ರಿಯ ವಿಷಯಗಳು ಏನೋ ಇಲ್ಲದೆ ಅದೇ ಅನುಭವ ಮಾಡ್ಕೊಳ್ಳೋದು ಅಂದ್ರೆ ಅನುಭವ. ಈಗ ನೋಡ್ರಿ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಈ ಇಂದ್ರಿಯಗಳ ಮೂಲಕ ಏನಾರ ವಸ್ತು ನೋಡೋದು ಬಹಳ ಸರಳವಾಗ್ತದೆ. ಈಗ ನೋಡದೆ ಗೊತ್ತಾಯ್ತು, ಹೋಯ್ತು. ತನ್ನಂತ ನೋಡ್ಬೇಕಾದ್ರೆ ಯಾವ ಇಂದ್ರಿಯಗಳು ನಡೆದ ಕೆಲಸ ನಡೆದಿದೆ. ಯಾಕಂತ ಅಂದ್ರೆ ಎಲ್ಲ ಇಂದ್ರಿಯ, ಮನಸ್ಸು, ಬುದ್ಧಿ, ಶರೀರಕ್ಕೆ ಆಧಾರ ತಾನೇ ಅದನ್ನ. ಆಧಾರ ವಸ್ತುವನ್ನ ಈ ಮೇಲೆ ತೋರುವ ವಸ್ತುಗಳು ಅರಿಲಕ್ಕೆ ಸಾಧ್ಯ ಇಲ್ಲ. ತಾನೇ ಆಧಾರ ಅದನ್ನು. ಹಾಗಾಗಿ ತಾನೇ ಆಧಾರದನ್ನ ಮತ್ತು ತಾನ ಅರಿವಿನ ಸ್ವರೂಪನೇ, ಸ್ವಯಂ ಜ್ಯೋತಿ ಸ್ವರೂಪದ ತಂದ ತನಗೂ ಗೊತ್ತಾಗ್ತದೆ, ವಸ್ತುಗಳನ್ನು ಅರಿತಾನೆ. ಅಂದ್ರೆ ನನಗೂ ಗೊತ್ತಾಗ್ತದೆ, ಮತ್ತೆ ಎಲ್ಲ ತೋರುವಂತವು ಎಲ್ಲವುಗಳನ್ನು ಅರಿತಾನೆ. ಅದಕ್ಕೆ ಸಹಜವಾಗಿ ನಮ್ಮ
ಸ್ವರೂಪ ನೋಡಕ್ ಹೋಗ್ತೀನಿ. ಎಲ್ಲಾ ದೃಷ್ಟಿ ಬಿಡಿಸೋದಕ್ಕೆ ಶಾಸ್ತ್ರಗಳು, ಎಲ್ಲಾ ದೃಷ್ಟಿ ನೋಡ್ಕೊ, ಎಲ್ಲಾ ಭ್ರಮೆಗಳನ್ನು ಬಿಡಿಸ್ತಾ 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 ಬಂದು ತನ್ನ ಮೇಲೆ ತನಗೆ ದೃಷ್ಟಿ ಆಗ್ಲಿ ಅಂತ ಹೇಳಿ ಆ ಶಾಸ್ತ್ರಗಳು ಮಾತು ಮಾಡಕ್ ಹೋಗಲು ಒಂದು ಸತ್ಸಂಗದ ಒಂದು ದೊಡ್ಡ ಪ್ರಯತ್ನ ಇದೆ. ಈ ನಿಜವಾಗ್ಲೂ ನಮಗೆ ಸ್ವರೂಪ ಜ್ಞಾನ ಬೇಕಾಗಿತ್ತಂತಂದ್ರೆ ತೀವ್ರ ಒಂದು ಪ್ರಾಮಾಣಿಕ ಪ್ರಯತ್ನ ಅನ್ನೋದಿತ್ತಂದ್ರೆ ಖಂಡಿತ ಬಹಳ ಸರಳದ. ಪ್ರಾಮಾಣಿಕತೆ ಎಲ್ಲಿ ಇರೋದ್ರಿಂದ ಹಂಗಾಗ್ತದೆ. ನಮ್ಮ ರಾಯಚೂರಿನ ಪೂಜ್ಯರಲ್ಲ ಶರಣಬಸವ ಸ್ವಾಮಿಗಳು ಬಹಳ ಚೆನ್ನಾಗಿ ನಿರೂಪಣೆ ಸ್ಪಷ್ಟವಾದಂತ ಉದಾಹರಣೆಗಳನ್ನು ತೆಗೆದುಕೊಂಡು, ಅಂದ್ರೆ ಅನುಭವಕ್ಕೆ ಹತ್ತಿರವಾಗಿರ್ತಕ್ಕಂಥ ಉದಾಹರಣೆ ತೆಗೆದುಕೊಂಡು ಏನು ಜ್ಞಾನದ ಸತ್ತ ಒಂದು ಭೂಮಿಕೆಗಳನ್ನ ನಮಗೆಲ್ಲ ತಿಳಿಸ್ತಾ ಇರೋಲ್ಲ. ಆ ನಿಟ್ಟಿನಲ್ಲಿ ಕೂಡ ಅಂದ್ರೆ ಅವರವರ ಸಂಸ್ಕಾರ ಯಾರ್ಯಾರಿಗೆ ಹೆಂಗಂತ ಗೊತ್ತಾಗೋದಿಲ್ಲ. ಆ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಏನಾಗ್ತಂದ್ರೆ ಅದು ಜ್ಞಾನದ ಸತ್ತ ಭೂಮಿಕೆಗಳಂತ ಹಂಗ ನೋಡ್ತೀವಿ. ಅಂದ್ರೆ ನೋಡೋ ದೃಷ್ಟಿಕೋನ ಚೇಂಜ್ ಆಗ್ಬೇಕು ಅಷ್ಟೇ. ಅದು ನಮ್ಮ ದೃಷ್ಟಿಕೋನ, ನಾವು ಆ ಸತ್ತ ಭೂಮಿಕೆಗಳು ಹಿಂಗಿರ್ತಾವ ಅಂತ ನೋಡ್ತೀವಿ. ಅದು ನನ್ನ ಹಿಂಗೈತಿ ಅಂತ ನಂದೇ ಇದು ಅನುಭವ ಅಂತ ನೋಡಲ್ಲ. ಅವ್ರು ಏನದ ಅನುಭವ, ಆ ಅನುಭವ ನಂದೇ, ಇದು ನನ್ನೊಳಗೆ ನಡೆಯುವಂತದ್ದನ್ನೇ ಹೇಳಕತ್ತೈತಿ ಅಂತ ನೋಡ್ರಿ. ಹಂಗ ನೋಡ್ರಿ, ಅದನ್ನ ಆ ವಿಷಯವನ್ನು ಕೇಳ್ರಿ. ಅವಾಗ ಅದ್ರ ಇದನ್ನ ಬೇರೆ ಏನಾಗ್ತದೆ, ಏನಾಗ್ತಂದ್ರೆ ನಮ್ಮೊಳಗೆ ಏನದು ಭ್ರಮೆಗಳದ, ಆ ಭ್ರಮೆಗಳು ಬಿಟ್ಟು ತಪ್ಪು ತಿಳುವಳಿಕೆ, ಆ ತಪ್ಪು ತಿಳುವಳಿಕೆ ಎಲ್ಲ ಬಿಟ್ಟು ಹೋಗಿ ಸರಿಯಾದ ತಿಳುವಳಿಕೆ ಬರ್ತದೆ. ಸಮಸ್ಯೆ ಏನಾಗ್ತದಂದ್ರೆ ಅದನ್ನ ಕೇಳ್ತೀವಿ, ಆ ಸಪ್ತ ಭೂಮಿಕೆಗಳ ಅರ್ಥ ಅದು ನನಗೆ ತಿಳುವಳಿಕೆಗೆ ಬಂದ್ಬಿಡ್ತೀವಿ. ಆ ಶಬ್ದ, ಆ ವಿಚಾರ, ಆ ಕೊಟ್ಟ ಉದಾಹರಣೆ ಇವೆಲ್ಲ ಅರ್ಥ. ಅದು ಓಡ್ರಿ ನೀನು ಒಳಗಿನ ಒಂದು ಇದನ್ನ ತಿಳಿಸ್ಲಾಕಿನೇ ಐತಿ. ನಂದೇ ಅನುಭವ ನನಗೆ ಹಿಂಗ ಇದರೊಳಗೆ ಬಿಡೋದು ಯಾವುದು, ಹಿಡಿದು ಯಾವುದು ಅಂತೇಳಿ ನೋಡೋ ದೃಷ್ಟಿಕೋನ ಬಂತಂತಂದ್ರೆ ಅಲ್ಲೇ ಸ್ವರೂಪ ಜ್ಞಾನ ಅಲ್ಲೇ ಸ್ಪಷ್ಟ ಆಗ್ಬಿಡ್ತದೆ. ಆ ತರ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನ ನಾವು ನೀವೆಲ್ಲರೂ ನಮ್ಮ ಸ್ವರೂಪವನ್ನು ಸ್ಪಷ್ಟ ಮಾಡೋಣ ಅಂತ ಹೇಳಿ ಎರಡು ಮಾತುಗಳಿಗೆ ಮೊದಲ ಕೊಡ್ತಾರೆ. ಎಲ್ಲರಿಗೂ ಶರಣಾರ್ಥಿ ಗುರುಗಳಿಗೆ ಕೂಡ ಶರಣಾರ್ಥಿ. ಸ್ಪಷ್ಟತೆ ಮಾಡ್ಕೊಳ್ಳೋಣ, ಅಪನಂಬಿಕೆ ಬೇಡ, ಮತ್ತು ಇನ್ನೊಂದು ಪ್ರಾಮಾಣಿಕತೆ ಇರಲಿ. ಇವತ್ತು ಏನೇ ಅನೇಕ ಮತವಾದಿಗಳು, ಅನೇಕ ಧರ್ಮಗಳು ಒಂದೊಂದ್ ತರ ಹೇಳಿದ್ರು ಕೂಡ ನಮ್ಮ ಯಾವುದ್ರ ಮ್ಯಾಗ ಒಂದ್ರ ಮ್ಯಾಗ ಶ್ರದ್ಧಾ ಐತೇವಂದ್ರ, ನನ್ನನ್ನು ಹಿಡ್ಕೊಂಡು ನೋಡ್ದೇವಪ್ಪ ಅಂದ್ರ ಅವು ಎಲ್ಲವೂ ಕೂಡ ನಮಗ ದೃಶ್ಯ ಆಗುವಂತ ಜ್ಞಾನ ಆಯ್ತು ಅಂದ್ರ ಅವಾಗ ನನ್ನೊಳಗೆ ಎಲ್ಲವೂ ತೋರ್ತಾವು. ನಾನೇ ಅದಕ್ಕೆ ಅಧಿಷ್ಠ, ನಾನೇ ಅರುಸ್ವರೂಪ, ನಾನು ಅದೇನು ಅನ್ನುವಂತ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಬಹಳ ಒತ್ತು ಕೊಟ್ಟು, ಮತ್ತು ಇದ್ರ ಮ್ಯಾಗ ಸ್ವಲ್ಪ ಶ್ರದ್ಧಾ ನಂಬಿಕೆ ಬೇಕು ಮತ್ತು ಪ್ರಾಮಾಣಿಕವಾದ ಕಾರ್ಯ ಮಾಡಬೇಕು ಅಂದ್ರೆ ಮಾತ್ರ ಸಾಧ್ಯ ಆಗ್ತದ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಂತ ಪೂಜ್ಯರಿಗೆ ಇನ್ನೊಮ್ಮೆ ಮಗದೊಮ್ಮೆ ಅವ್ರ ಪಾದಕ್ಕೆ ಶರಣಾರ್ಥಿ ಸಲ್ಲಿಸೋಣ. ಈಗ ನಮ್ಮ ಪೂಜ್ಯರಾದ ಶರಣಬಸವ ಪೂಜ್ಯರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತೇಳಿ ಅವರು ಪ್ರಾರ್ಥನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬನ್ನಿ, 7:30 ಸಮೀಪ ಆದೇವಂತಂದ್ರೆ ಆ ಕಡೆ ಟೈಟ್ ಆಗಿಬಿಡ್ತದೆ. ಹಾಗೆ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇಲ್ಲಿ ವಿಚಾರ ಸಾಗರ, ವಿಚಾರ ಚಂದ್ರೋದಯದ ಪ್ರಸ್ತಾಪ ಯಾರೂ ಮಾಡಿಲ್ಲ, ನಾನು ಮಾಡಿಲ್ಲ. ನೀವು ಯಾವತ್ತದು ಪರಮಾನುಭವ ಬೋಧೆ ಒಳಗ ಆವಾಸನ ಸಪ್ತ ಅವಸ್ಥೆಗಳ ಬಗ್ಗೆ ಹೇಳುವಾಗ
ನಾನು ಈ ಸಪ್ತ ಅವಸ್ಥೆಗಳು ಒಂದೇ ದಿನ 7 ಅವಸ್ಥೆಗಳನ್ನು ಪ್ರಸ್ತಾಪ ಮಾಡೋದ್ರ ಬದಲಿ ಅದನ್ನು ವಿಶೇಷವಾಗಿ ತಿಳ್ಕೊಂಡ್ರೆ ಅದು ಆತ್ಮದ ಅನುಭವ ಇನ್ನೂ ಗಟ್ಟಿಗೊಳ್ತದತ್ತ ಪರಮಾನುಭವ ಬೋಧೆಯ ಒಂದು ಭಾಗವಾಗಿಯೇ ಅದನ್ನು ನಾನು 7 ಅವಸ್ಥೆಗಳನ್ನು ಹೇಳ್ತಾ ಇದ್ದೆ. ಕೆಲವೊಬ್ಬರಿಗೆ ಪ್ರಿಯ ಆಗಿರಬಹುದು, ಕೆಲವೊಬ್ಬರಿಗೆ ಅಪ್ರಿಯವಾಗಿರಬಹುದು. ಅದು ಅವರವರು ಇದಕ್ಕೆ ಬಿಟ್ಟದ್ದು. ನಾನು ಕೂಡ ಅದನ್ನು ಮಾಡ್ಬೇಕಂತೇನು ನನಗೇನು ಅದರ ಬಗ್ಗೆ ವಿಚಾರ ಸಾಗರ ವಿಚಾರತೇಂದ್ರೋದ ಇಲ್ಲಿ ಹೇಳ್ಬೇಕಂತಿಲ್ಲ. ಪರಮಾನುಭವ ಬೋಧೆ ನೀವೇನು ಹೇಳ್ತೀರಿ ಅದಕ್ಕೆ ಕೇಳೋದಕ್ಕೆ ಬಂದವ್ ನಾನು. ಇಲ್ಲಿ ಪರಮಾನುಭವ ಬೋಧೆ ವಿಷಯದಲ್ಲಿ ಸೂತ್ರ 15ರಲ್ಲಿ ಜ್ಞಾನಿಗಳು ಹೇಗಿರ್ತಾರೆ, ಜ್ಞಾನಿಗಳ ಲಕ್ಷಣ ಅಂದ್ರೆ ಸುಮ್ಮನಿರ್ತಾರೆ, ತರ್ಕ ಮಾಡುವುದಿಲ್ಲ ಅನ್ನಂತ ವಿಚಾರ ಬಹಳ ಯೋಗ್ಯವಾಗಿ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಒಂದು ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಅಂತ ಬರ್ತದೆ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಶಂಕರಾಚಾರ್ಯರು ಸಂಚಾರ ಮಾಡ್ತಾ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲೊಂದು ಬಡ ಬ್ರಾಹ್ಮಣರ ಮನೆ ರತ್ನಾಕರ ಅಂತ. ಆ ರತ್ನಾಕರ ಬಹಳ ವರ್ಷದ ಮೇಲೆ ಸಂತಾನ ಪಡೆದಿರ್ತಾನ, ಒಂದು ಮಗ ಹುಟ್ಟಿರ್ತಾನ, ಮದುವೆಯಾಗಿ ಎಷ್ಟೋ ವರ್ಷದ ಮೇಲೆ ಹರಕೆ ಹೊತ್ತು ಒಂದು ಮಗ ನಡೆದಿರ್ತಾನ. ಆ ರತ್ನಾಕರ ಆ ಮಗನ್ನ ಬೆಳೆಸ್ತಾನ. ಎಷ್ಟು ವರ್ಷ ಬೆಳೆಸಿರ್ತಾನ ಅಂದ್ರೆ 12 ವರ್ಷ ಬೆಳೆಸಿರ್ತಾನ. 12 ವರ್ಷ ಬೆಳೆಸಿರ್ತಾನ. ನಾವು ಹೌದ್ರಿ? ಹಾ, ಈಗ ಕೇಳಿಸ್ತದ್ರಿ? ಹೌದ್ರಿ, ಇಷ್ಟಕ್ಕೆ ಅದರಿ. ಇದು ಸೆಟ್ಟಿಂಗ್ ಏನ್ ಜಾಸ್ತಿ ಮಾಡಕ್ಕೆ ಅದಕ್ಕೆ ಇಲ್ಲಿ 12 ವರ್ಷ ಮದುವೆಯಾಗಿ 12 ವರ್ಷದ ನಂತರ ಒಂದು ಮಗ ಹುಟ್ಟಿರ್ತದ. ಆ ಮಗ 12 ವರ್ಷ ಬೆಳೆಸಿರ್ತಾನ. ಒಂದು ಮಾತು ಪಿಟ್ ಅಂದಿರಲ್ಲ. ಎಲ್ಲಿ ಯಾವ ಚಿಕಿತ್ಸೆ ಕೊಟ್ರೇನು, ಯಾವ ಡಾಕ್ಟರ್ ಬಲ್ ಕರ್ಕೊಂಡು ಹೋದ್ರೇನು ಒಂದು ಮಾತು ಆಡಿರಲ್ಲ, ಒಂದೂ ಮಾತಾಡಿರಲ್ಲ. ಯಾವಾಗ ಶಂಕರಾಚಾರ್ಯರು ಬಂದಾರ ಮಹಾತ್ಮರು ಅಂದಾಗ ರತ್ನಾಕರ ತನ್ನ ಮಗನಿಗೆ ಕರ್ಕೊಂಡು ಹೋಗಿ ಶಂಕರಾಚಾರ್ಯರ ಮುಂದೆ ಕುಂದಿರ್ಸ್ತಾನ. ಎಷ್ಟೋ ವರ್ಷದ ನಂತರ ಹರಕೆ ಹೊತ್ತು ಒಂದು ಮಗನ್ ನಡೆದಿನಿದೇವ. ಆ ಮಗ 12 ವರ್ಷ ಆಯ್ತು, ಮಾತನಾಡ್ತಾ ಇಲ್ಲ, ಮೂಕ ಅದನ ಅಂತ ಹೇಳಿದಾಗ ಶಂಕರಾಚಾರ್ಯರು ಆತನ ತಲೆ ಮೇಲೆ ಕೈ ಇಟ್ಟು ಯಾರಪ್ಪ ನೀನು ಅಂತ ಕೇಳ್ತಾರ. ನೀನ್ ಯಾರು ಅಂತ ಕೇಳಿದಾಗ ಆತ್ಮಸ್ವರೂಪದ ಏನೇನು ವಿಶೇಷಣಗಳದವ ಎಲ್ಲ ವಿಶೇಷಣಗಳನ್ನ ಸೇರಿಸಿ ಒಂದು ದೊಡ್ಡ ಸಂಸ್ಕೃತ ಶ್ಲೋಕ ಹೇಳ್ಬಿಡ್ತಾನೆ ಶಂಕರಾಚಾರ್ಯರು. ಆಶ್ಚರ್ಯ ಆಗಿಬಿಡ್ತು. ನನಗೆ ಗೊತ್ತಿರೋದಕ್ಕಿಂತ ಹೆಚ್ಚ ಇವನಿಗೆ ಗೊತ್ತದ, ಒಂದು ಮಾತಾಡಿಲ್ಲ ಅಂದ್ರೆ ಹೆಂಗ ಇದು? ಆತನ ಶ್ಲೋಕದ ವಿಶ್ಲೇಷಣೆ ಮಾಡಿದ್ರೆ ಮತ್ತೆ ನೀವು ವಾಜ್ಯ ಮಾಡ್ಕೊತೀರಿ ಅಂತ ನಾವು ಅದು ಹೇಳಕ್ ಹೋಗಂಗಿಲ್ಲ. ಯಾಕಂದ್ರೆ ಅವು ವಿಶೇಷಣೆಗಳು ಹೇಳ್ಬೇಕಂತಂದ್ರೆ ಅದಕ್ಕೆ ಸಮಯ ಬೇಕು, ಪೇಷನ್ಸ್ ಬೇಕು, ಕೇಳಬೇಕು, ಅನುಭವಿಸ್ಬೇಕನ್ನಂತ ಒಂದು ಹದವಾದ ಅಂತಃಕರಣ ಇದ್ರೆ ಇವು ಯಾವ ಎಲ್ಲನೂ ಜ್ಞಾನದ ವಿಷಯ ಅಂತೇಳಿ ಒಂಥರ ಸ್ವಾಗತ ಮಾಡ್ತದ ಹೃದಯ.
ಇಲ್ಲ ಅಂತಂದ್ರ ಅದು ಬೇಕು, ಇದು ಬೇಡ, ಇದು ಬೇಡ, ಇದು ಬೇಕು ಅಂತೇಳಿ ಇದೇ ವ್ಯಾಪಾರ ಮಾಡ್ತು ಅಂತಃಕರಣ. ಅದಕ್ಕೆ ಆ ಶ್ಲೋಕ ಹೇಳಿದ ಮೇಲೆ ಶಂಕರಾಚಾರ್ಯರು ಏನಂತಾರ, ಇಷ್ಟೆಲ್ಲ ತಿಳಿದವದಿಯಪ್ಪ ನೀನು, ಇಷ್ಟೊಂದು ಆತ್ಮಜ್ಞಾನಿ ಇದೆ ನೀನು, ಜನ್ಮ ಜನ್ಮಾಂತರದಿಂದ ನೀ ಸಾಧನೆ ಮಾಡಿ ಬಂದವದಿ, ಮತ್ತ ಇವರೆಲ್ಲ ನಿನ್ನ ಸುತ್ತಮುತ್ತ ಇಷ್ಟೊಂದು ಜನ ಬಂಧು ಬಳಗ ಎಲ್ಲ ತಂದೆ ತಾಯಿ ಇಷ್ಟೆಲ್ಲ ಇದ್ದಾಗೂ ಸಹಿತ ಇವ್ರ ಜೊತೆಗೆ ಒಂದು ಮಾತು ಆಡಿಲ್ಲ ಅಂತಲ್ಲ, ಯಾಕ? ಶಂಕರಾಚಾರ್ಯರ ಆಶ್ಚರ್ಯ ಆಗ್ಯಾರಂತಂದ್ಮೇಲೆ ಇನ್ನು ಸುತ್ತಮುತ್ತ ಇದ್ದವ್ರ ಪರಿಸ್ಥಿತಿ ಏನಾಗಿರ್ಬೇಕು? ಇಷ್ಟು ಸ್ಪಷ್ಟವಾಗಿ ಸಂಸ್ಕೃತ ಶ್ಲೋಕಗಳನ್ನ, ಸ್ತೋತ್ರಗಳನ್ನ, ಆತ್ಮದ ಸ್ತೋತ್ರ, ಪ್ಯೂರ್ ಆತ್ಮದ ಸ್ತೋತ್ರನೇ ಹಸ್ತಮಲಕಾಚಾರ್ಯನ ಮಾತುಗಳು ಅಂದ್ರೆ ಸೀದಾ ಅನುಭವದ ಮಾತುಗಳು, ಕಲ್ಲು ಸಕ್ಕರೆ ಇದ್ದಂಗೆ. ಅದ್ರಾಗ ಏನು ಬೀಜಗತ್ಲೆ ಹಣ್ಣು ತಿಂದು ಬೀಜ ಬಿಸಾಕಿದಂಗೆ ಏನು ಇರಂಗಿಲ್ಲ, ಸಿಪ್ಪಿನೂ ಇಲ್ಲ, ಬೀಜನೂ ಇಲ್ಲ, ಬರೇ ತಿರುಳು ಅಂತ ಒಂದು ತತ್ವಜ್ಞಾನ ಹಸ್ತಮಲಕಾಚಾರ್ಯರು. ಯಾವುದೆಲ್ಲ ಕೇಳಿದ ಮೇಲೆ ಎಲ್ಲರೂ ಪರೇಶಾನ ಆಗಿಬಿಡ್ತಾರೆ. ಏನಪ್ಪ ಇಂಥ ಒಂದು ಜ್ಞಾನಿ ಇದ್ದು ನೀನು ಸುತ್ತಮುತ್ತ ಇದ್ದವ್ರಿಗೆ ಮಾತನಾಡಿಸಿಲ್ಲ ಅಂತಲ್ಲ, ಯಾಕೆ? ಮತ್ತೆ ನಾನು ಮಾತನಾಡಬೇಕಂತ ಮಾತನಾಡಬಾರ್ದು ಅಂತಲ್ಲ, ಮಾತನಾಡಿದ್ದು ಅವ್ರಿಗೆ ಅರ್ಥ ಆಗಬೇಕಲ್ಲ ಅಂತ. ಪಶುಗಳಿಗೆ ಏನ್ ಅರ್ಥ ಆಗ್ತದ ನನ್ನ ಮಾತುಗಳು ಅಂತ ಹೇಳಿ ಒಂದು ಶಬ್ದ ಬಳಸ್ತಾನೆ. ಆವಾಗ ಸುತ್ತಮುತ್ತಿನವರು ನಾವು 12 ವರ್ಷ ಹಾಡೋದು ಬೆಳೆಸಿವಿ, ನಮ್ಮನ್ನೇ ಇವ ಪಶು ಅಂತನಲ್ಲ ಅಂತ. ಮತ್ತೆ ಇವತ್ತ್ಯಾಕೆ ಮಾತಾಡಿದಿ ಅಂತ ಕೇಳ್ತಾರ ಅವರು ಶಂಕರಾಚಾರ್ಯರು. ನನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಂತ ಮಹಾತ್ಮನಿ ಬಂದಿದೆ ಅಂತ ಇವತ್ತು ಮಾತಾಡ್ಲಕತ್ತೀನಿ ಅಷ್ಟೇ ಹೊರತು ನಾನು ಆಡಿದ ಮಾತುಗಳು ಸುಮ್ಮನೆ ಏನೇನಾರ ಮಾತಾಡಿ ನನ್ನ ಶಕ್ತಿ ಆಯುಷ್ಯ ಹಾಳು ಮಾಡ್ಕೊಳ್ಳಕ್ ತಯಾರಿಲ್ಲ. ನಾನು ನಿತ್ಯವಾಗಿ ಆ ಒಂದು ಚೇತನ ಸ್ವರೂಪ ಮೌನವಾಗಿ ಏನಿರ್ತದಲ್ಲ ಅದೇ ರೀತಿ ಇರುವಂತ ಒಂದು ಸಾಧಕ ನಾನು. ಹಿಂಗಾಗಿ ನಾನು ಏನೇನಾರ ಮಾತನಾಡಂಗಿಲ್ಲ. ಆವಾಗ ಶಂಕರಾಚಾರ್ಯರು ಹೇಳ್ತಾರ, ಇವನು ಈ ರೀತಿ ಅದನ್ನಂದ್ರೆ ಇವ ನಿಮಗೇನು ಉಪಯೋಗ ಇಲ್ಲ, ನಮಗೆ ಕೊಟ್ಟು ಬಿಡ್ರಿ, ನೀವು ಕಳಿಸ್ಕೊಡ್ರಿ ಅಂತಾರ. ಅದಕ್ಕೆ ತಂದೆ ತಾಯಿ ಕೂಡ ಹಂಗೆ ಅಂತಾರ. 12 ವರ್ಷ ಅವನಿಗೆ ಸಾಕಿ ಪ್ರೀತಿಲಿಂತ ಹರಕೆ ಹೊತ್ತು ಹಾಡಿದ್ರ ಅವ ನಮಗೆ ಪಶು ಅಂತ ಅಂದ್ಬಿಟ್ಟ. ಮತ್ತು ನಮ್ದರೆ ಏನದ ಸ್ಥಾನ ಮಾನ ಅವನ ಲೆಕ್ಕದಾಗ ಇಲ್ಲ, ನಾವು ನಡಿತೀವಿ ಅಂತೇಳಿ ಅವ್ರೇನ್ ಮಾಡ್ತಾರ, ತಂದೆ ತಾಯಿಗಳು ಆ ಮಗನನ್ನ ಗುರುವಿಗೆ ಸಮರ್ಪಿಸಿ ಅವರು ಹೋಗ್ಬಿಡ್ತಾರ. ಮುಂದೆ ಆ ಒಂದು ಹಸ್ತಮಲಕಾಚಾರ್ಯರು ಈ 4 ಭಾರತ ದೇಶದ 4 ದಿಕ್ಕುಗಳಿಗೆ 4 ಮಠಗಳನ್ನ ಸ್ಥಾಪನೆ ಮಾಡ್ತಾರೆ ಶಂಕರಾಚಾರ್ಯರು. ಆ 4 ಮಠಗಳ ಸ್ಥಾಪನೆ ಮಾಡಿದ್ರೊಳಗ ಒಂದು ಮಠ ಪೂರ್ವ ದಿಕ್ಕಿನಲ್ಲಿ ಮಾಡಿದ ಮಠ ಒರಿಸ್ಸಾದಾಗ ಬರ್ತದ. ಆ ಒರಿಸ್ಸಾದೊಳಗ ಜಗನ್ನಾಥ ಪುರಿ ಅಂತ ಏನದಲ್ಲ, ಪುರಿ ಜಗನ್ನಾಥ, ಆ ಪುರಿ ಒಳಗ ಒಂದು ಗೋವರ್ಧನ ಮಠ ಅಂತದ. ಗೋವರ್ಧನ ಮಠ, ಆ ಗೋವರ್ಧನ ಮಠದ ಮೂಲ ಪೀಠಾಧಿಪತಿಗಳು ಈ ಹಸ್ತಮಲಕಾಚಾರ್ಯರಾಗ್ತಾರೆ. 4 ಮಠಗಳು ಯಾಕೆ ಸ್ಥಾಪನೆ ಮಾಡಿದ್ರಂದ್ರೆ 4 ವೇದಗಳು 4 ಮಠಗಳಲ್ಲಿ ಇಟ್ಟುಕೊಂಡರ. 4 ವೇದಗಳಿಗೆ ಸಂಬಂಧಪಟ್ಟಂತ 4 ಮಠಗಳಲ್ಲಿ ನಿಮಗೆ ಏನೇ ಮಾಹಿತಿಗಳು ಬೇಕು ಅಂದ್ರೆ ಅಲ್ಲಿ ಸಿಗ್ತದ. ಒಂದೊಂದು ವೇದದೊಳಗ ಒಂದೊಂದು ಮಹಾವಾಕ್ಯ ಅದಾವ. ಈ ಒಂದು ಯಾವ ವೇದಪ್ಪ ಅಂದ್ರೆ ಋಗ್ವೇದದೊಳಗ ಪ್ರಜ್ಞಾನಂ ಬ್ರಹ್ಮ ಅನ್ನೋಂಥದ್ದು ಒಂದು ಮಹಾವಾಕ್ಯದ, ಪ್ರಜ್ಞಾನಂ ಬ್ರಹ್ಮ ಅಂತೇಳಿ. ಈ ಮಹಾವಾಕ್ಯದ ಸಂಬಂಧಪಟ್ಟಂತ ಎಲ್ಲ ಸಾಹಿತ್ಯ, ಎಲ್ಲ ಜ್ಞಾನ, ಎಲ್ಲ ಸಾಧಕ, ಶುದ್ಧ ಸಿದ್ಧ ಪ್ರಸಿದ್ಧ ಪುರುಷರ ಒಂದು ಕ್ಷೇತ್ರ ಅದು ಗೋವರ್ಧನ ಮಠ. ಅದರಂಗೆ ನಮ್ಮ ಕರ್ನಾಟಕದೊಳಗೂ ಶೃಂಗೇರಿ ಮಠ ಅದ,
ಅದು ಅಹಂ ಬ್ರಹ್ಮಾಸ್ಮಿ ಅನ್ನೋಂಥದ್ದು ಅದು ಯಜುರ್ವೇದದ ಒಂದು ಮಂತ್ರವನ್ನ ಇಟ್ಕೊಂಡು ಈ ಒಂದು ಸುರೇಶ್ವರಾಚಾರ್ಯ ಅಂತೇಳಿ ಪೀಠಕ್ಕೆ ಬರ್ತಾರ, ಶಾರದಾ ಪೀಠ. ಹಿಂಗ 4 ಮಠಗಳು, 4 ಪೀಠಗಳು. ಈ ವೇದಗಳು ನೀವು ಬೆಕ್ಕಾತು ಮಾಡಿದ್ರು ವೇದಗಳಿಂದ ಯಾರೂ ಮುಕ್ತರಿಲ್ಲ. ಎಲ್ಲ ಜ್ಞಾನದ ಮೂಲ ಭಾರತ ದೇಶದ ಸನಾತನ ಆದಿ ಕಾಲದ ಪ್ರಾಚೀನ ಕಾಲದ ಋಷಿ ಮುನಿಗಳು ಅವರೇನು ಜ್ಞಾನವನ್ನ ಕಂಡು ಉಂಡು ಅಲ್ಲಿಂದ ಇಲ್ಲಿ ತನಕ ಏನು ಪರಂಪರೆ ಬೆಳೆಸಿಕೊಂಡು ಬಂದಾರ. ಪ್ರತಿಯೊಂದು ನಾವು ಹೊಸದಾಗಿ ಏನು ಮಾಡಕ್ಕೆ ಬೇಕೇ ಆಗಿಲ್ಲ. ಎಲ್ಲ ಅಷ್ಟು ಏನದ ವೇದ ಅಂತ ಅಂದ್ರೆ ಉಪನಿಷತ್ತಿನಗಳಲ್ಲೇ ಜ್ಞಾನ. ಹಿಂಗಾಗಿ ನಾವು ನಾವೇನೋ ಹೊಸದು ಮಾಡ್ಲಕತ್ತೀವಿ, ಹೊಸದು ತಿಳ್ಕೊಂಡಿವಿ, ಹೊಸದೇನೋ ಮಾಡೀವಿ ಅಂತೇಳಿ ನಾವೇನು ಅನ್ಕೋತೀವಿ. ಅದೇನು ಮಾಡಿದ್ರು ಸಹಿತ ಎಲ್ಲ ಸಂಶೋಧನೆಗಳು ಆಗಿನವರು ಮಾಡಿ ಇಟ್ಟದ್ದೇ ಅದ. ಎಲ್ಲ ಜ್ಞಾನದ ಏನು ಮೂಲ ಏನದ ಎಲ್ಲ ವೇದಗಳೇ. ಅದನ್ನ ಅಲ್ಲಿಂದ ಇಲ್ಲಿ ತನಕ ಒಂದು ಪರಂಪರೆ ಬೆಳೆಸ್ಕೊಂಡು ಬಂದ ಅದು ಏನು ಬೇರೆ ಬೇರೆ ರೂಪ ತಾಳಿರ್ಬೇಕು. ಆದ್ರೆ ನಮ್ಮ ಹೊಸದೇನು ಮಾಡೀವಿ ಅದೆಲ್ಲ ವೇದದಾಗ ಅದ. ವೇದದಾಗ ಏನದ ಅದೆಲ್ಲ ಒಟ್ಟು ನಾವು ಹೊಸದಾಗಿ ಮಾಡಿದ್ರಾಗ ಇಲ್ಲ. ಇನ್ನೂ ಬಹಳ ದೊಡ್ಡ ಪ್ರಮಾಣದ ಅದನ್ನ ಇನ್ನೂ ಬಹಳ ದೊಡ್ಡ ಪ್ರಮಾಣದೊಳಗೆ ನಾವು ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ ಇವೇನದವ ಇವೆಲ್ಲ ನಮ್ಮ ಭಾರತದ ಸನಾತನ ಭಾರತದ ಮೂಲ ಸಾಹಿತ್ಯ. ಅದರ ಬಗ್ಗೆ ಕಡೆಗಣಿಸಿ ಮಾತನಾಡೋರು, ಏನೇನೋ ಮಾಡೋರು ಏನಿದ್ರು ಸಹಿತ ಏನ್ ಮಾಡಿದ್ರು ಅಪ್ಪನ ಮಕ್ಕಳೇ. ಅವ ನಮ್ಮ ಅಪ್ಪ ಅಲ್ಲ ಅಂದ್ರೂ ಅವನ ಮಕ್ಕಳೇ ನಾವು ಇದ್ದೇ ಇರ್ತೀವಿ. ಹಿಂಗಾಗಿ ನಾವು ನಮ್ಮ ಉದ್ದೇಶ ಏನು, ಶಂಕರಾನಂದರ ಹೇಳೋ ಉದ್ದೇಶ ಏನದ ಅಂತಂದ್ರ ಆತ್ಮಸ್ವರೂಪದ ಭಾನ ಮಾಡಿಕೊಂಡು ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಳೋದೇ ಹೊರತು ಆ ಸಾಹಿತ್ಯ ಈ ಸಾಹಿತ್ಯ ಅಂತೇಳಿ ಭೇದ ಭಾವ ಮಾಡಿ ಅದು ಅಂತಃಕರಣದ ವ್ಯಾಪಾರ, ಬುದ್ಧಿ ವ್ಯಾಪಾರ. ಅದಕ್ಕೆ ಜ್ಞಾನಿಗೆ ಈ ಜಗತ್ತು ಮಿಥ್ಯವಾಗಿರ್ತದೆ. ಯಾವುದು ಭೇದ ಭಾವ ಇರಲಾರ್ದೆ ಅಖಂಡವಾಗಿ ಆತ್ಮದ ಅನುಭವವನ್ನು ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಜ್ಞಾನಿಗೆ ಈ ಜಗತ್ತು ಆತ್ಮದ ಅನುಭವ ಬಿಟ್ಟು ಉಳಿದದ್ದೆಲ್ಲ ಏನ್ ತಲೆ ಓಡಿಸ್ತೀವಲ್ಲ ಅದೆಲ್ಲ ಓಟು ಜಗತ್ತಿನ ಲೆಕ್ಕದಾಗ ಬರ್ತದೆ. ಅದೆಲ್ಲ ಮಿಥ್ಯ ಅಂತ ತಿಳ್ಕೊಂಡು ಕೇವಲ ಆತ್ಮದ ಅನುಭವದ ಕಡೆ ಲಕ್ಷ್ಯ ಕೊಡೋನು. ಅನುಭವ ಬೇರೆ, ಅನುಭವ ಬೇರೆ. ಅನುಭವ ಅಂತಂದ್ರ ಈ ವಿಷಯ ಸುಖಗಳಿಂದ ಉಂಟಾಗುವ ಒಂದು ಹಿತಕ್ಕೆ ಅನುಭವ ಅಂತಾರ. ಆ ಬ್ರಹ್ಮ ಸ್ವರೂಪನೇ ನಾನು ಅಂತ ತಿಳ್ಕೊಳ್ಳೋದಕ್ಕೆ ಅನುಭವ ಅಂತಾರ. ಆದ್ರ ಅಜ್ಞಾನಿಗೆ ಅದೇನದ ಆತ್ಮ ಸ್ವರೂಪದ ಕಡೆ ಲಕ್ಷ್ಯ ಕೊಡೋದ ಬಿಟ್ಟು ಉಳಿದು ಎಲ್ಲಾ ಕಡೆ ಲಕ್ಷ್ಯ ಕೊಟ್ಟು ಎಲ್ಲ ಭೇದ ಭಾವ ತಾಪತ್ತಿರ್ತಾನೆ. ಅದಕ್ಕೆ ಜ್ಞಾನಿಗೆ ಜಗತ್ತಿನ ಸುಖ ದುಃಖಗಳು ಎಲ್ಲ ಮಿಥ್ಯವಾಗಿ ಅವನಿಗೆ ಆನಂದ ಒಂದೇ ಮುಖ್ಯವಾಗಿರ್ತದ. ಅಜ್ಞಾನಿಗೆ ಜಗತ್ತಿನ ಸುಖ ದುಃಖಗಳೇ ಸತ್ಯ ಆಗಿರ್ತವ. ಅವನ ಜನ್ಮಕ್ಕ ಆನಂದ ಅನ್ನೋದು ಇರಂಗೇ ಇಲ್ಲ. ಆನಂದ ಅನ್ನೋದು ಸಿಕ್ತು ಅಂತಂದ್ರೆ ಇವೆಲ್ಲ ಓಸು ಲೆಕ್ಕ ಹಾಕ್ಲಾರ್ದಂಗ ತನ್ನ ಆನಂದದಾಗ ಮುಣಿಗಿ ಬಿಡ್ತಾನ. ಸುಖ ಆದರೂ ಅಷ್ಟೇ, ದುಃಖ ಆದರೂ ಅಷ್ಟೇ. ಯಾವ ಗುರು ಆದ್ರೇನು, ಯಾವ ಶಾಸ್ತ್ರ ಆದ್ರೇನು ಅದರೊಳಗೆ ನನಗೆ ಬ್ರಹ್ಮ ಜ್ಞಾನ ಏನದ ಆ ಬ್ರಹ್ಮನನ್ನ ಭಾನ ಮಾಡಿಕೊಂಡು ಆನಂದ ಹೊಂದೋದು ಒಂದೇ ಅವನ ಗುರಿಯಾಗಿರ್ತದೆ. ಅಂತ ಒಂದು ಪರಮಾನುಭವ ಬೋಧೆ ವಿಚಾರ ಚೆನ್ನಾಗಿ ನಡೆದದ. ಇದು ಹಿಂಗೆ ನಡೀಲಿ ಅಂತೇಳಿ ಹಾರೈಸುತ್ತಾ ನಮ್ಮ ಟೈಮ್ ಆಯಿತು. ನಾವು ಮತ್ತೆ ಬರ್ತೀವಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿ. ಒಟ್ಟಾರೆ ಯಾವುದೇ ಗ್ರಂಥಗಳಲ್ಲಿ ಯಾರು
ಎಲ್ಲರ ಉದ್ದೇಶ ಏನಂತಂದ್ರೆ ತನ್ನ ಸ್ವರೂಪ ಸ್ಥಿತಿಯನ್ನ ತಿಳಿದುಕೊಂಡು ಪ್ರಪಂಚದೊಳಗ ಬಾಯಿಯಾದ್ರೆ ನಮ್ಗೆ ಏನು ಪ್ರಪಂಚ ಬಾಧ ಮಾಡುವುದಿಲ್ಲ ಅನ್ನುವಂಥದ್ದನ್ನ ತಿಳಿಸಿಕೊಟ್ಟಂತ ಪರಮ ಪೂಜ್ಯರ ಪಾದಕ್ಕೆ ಶರಣಾರ್ಥಿ ಸಲ್ಲಿಸಿ ನಮ್ಮ ನಾಗರತ್ನ ತಾಯಮ್ಮರು ಕೂಡ ನಮ್ಮ ಮನಸ್ಸಿಗಳನ್ನು ಅಂಟಿಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ಕೇಳ್ಕೊತೇನೆ. ಅದ್ಭುತವಾಗಿ ಹೇಳಿದ್ರಿ ಶರಣರು, ಬಹಳ ಅದ್ಭುತವಾಗಿ ಹೇಳಿದ್ರು. ಧನ್ಯವಾದಗಳು. ಧನ್ಯವಾದಗಳು. ನಾಗರತ್ನ ತಾಯರು ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಅಪ್ಪಾಜಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ನನ್ನ ಮನೆಗೆ ದೇವರಿಗೆ ನಾನು ಮಾತನಾಡಿ ಹೇಳ್ತಾ ಇದ್ದೇನೆ. ಈ ಒಂದು ಸತ್ಸಂಗದಲ್ಲಿ ಭಾಗಿಯಾಗಿರುವ ಎಲ್ಲ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ, ಸದ್ಗುರುಗಳಾದ ಶ್ರೀ ಚರಣಬಸವ ಮಹಾಸ್ವಾಮಿಗಳ ಶ್ರೀ ಚರಣಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇಂದಿನ ಈ ಒಂದು ಬೋಧನೆ ಒಳಗ ಗುರುಗಳು ಪರಮಾನುಭವ ಬೋಧೆಯ 15ನೇ ಪುಟ 4ನೇ ಪದ್ಯದಲ್ಲಿ ಬರುವ ಈ ತತ್ವಜ್ಞಾನಿ ಅವನ ಒಂದು ಸ್ಥಿತಿಯ ಬಗ್ಗೆ ನಮ್ಗೆ ತಿಳಿಸಿ ಹೇಳ್ತಾ ಇತ್ತು. ಹೆಂಗಿರ್ತಾನ, ದೇಹಾದಿ ಬುದ್ಧಿಯುಳ್ಳವರು ಹೆಂಗಿರ್ತಾರ, ಜ್ಞಾನಿ ಹೆಂಗಿರ್ತಾನ ಅನ್ನೋದನ್ನ ನಮ್ಗೆ ವಿವರವಾಗಿ ತಿಳಿಸಿಕೊಟ್ರು. ಜ್ಞಾನಿ ಅಥವಾ ತರ್ಕ ಮಾಡುವುದಿಲ್ಲ. ಅದು ಈ ಜಗತ್ತು ದೃಶ್ಯ ಆಗೈತಿ, ಅದು ದೃಶ್ಯ ಆಗಿದ್ರಿಂದ ಅದು ಮಿಥ್ಯ ಆಗೈತಿ, ಅರಿಸ್ಕೊಳ್ದಿಲ್ಲ, ಮಿಥ್ಯವಾಗಿ ಇರ್ತೈತಿ, ಜಡ ಇರ್ತೈತಿ. ಜ್ಞಾನಿ ಪುರುಷ ಮಾನ ಮರ್ಯಾದೆ ಸ್ತುತಿ ಹೊಗಳಿಕೆಗಳಿಗೆ ಆಸ್ಪದ ಕೊಡುದಿಲ್ಲ. ತರ್ಕ ಮಾಡೋಲ್ಲ. ಜ್ಞಾನಿ ಅಥವಾ ಯಾವಾಗ್ಲೂ ತರ್ಕ ಮಾಡುದಿಲ್ಲ. ತರ್ಕದಿಂದ ಬರುವ ಫಲ ಮಿಥ್ಯ ಅಂತ ಹೇಳಿ ತಿಳಿದಿರ್ತಾನ. ಒಂದು ಮಾಗಿಯ ಕೋಗಿಲೆ ದೃಷ್ಟಾಂತ ಕೊಟ್ರು. ಮಾಗಿಯ ಕೋಗಿಲೆ ಜ್ಞಾನಿ ಅಥವಾ ತಿಳಿದಿದ್ರು ಸುಮ್ಮನೆ ಇರ್ತಾನ. ಅನಾತ್ಮ ವಿಚಾರಗಳನ್ನ ಅವ ಮಾಡುದಿಲ್ಲ. ಜಗತ್ತು ಜ್ಞಾನಿ ಪುರುಷನ್ಗೆ ಸುಳ್ಳಾಗೆ ಕಾಣಿಸ್ತತಿ. ಜಾತಿ, ನಾಮ, ರೂಪ, ಈ ಅಧಿಕಾರ, ಪ್ರಚಾರ ಇವಕ್ಕೆ ಯಾವುದೋ ಒಳಗಾಗುದಿಲ್ಲ. ತೋರ್ತಾ ಇರುವ ಜಗತ್ತು ಸುಳ್ಳಾಗೈತಿ. ಅದರಿಂದ ಆಗುವ ಈ ತೋರುವುದೆಲ್ಲನೂ ಸುಳ್ಳನೇ ಆಗೈತಿ. ಸುಳ್ಳಿನಿಂದ ಏನಾಗ್ತದೆ ಎಲ್ಲ ಸುಳ್ಳಾಗಿರ್ತತಿ. ಅದು ದೋಷದಿಂದ ತೋರೈತಿ. ಮೃಗಜಲದಂತೆ ತೋರಿದ್ರು ಜ್ಞಾನಿ ಮಿಥ್ಯಾ ಅಂತ ಹೇಳಿ ತಿಳಿದಿರ್ತಾನ. ಜಗತ್ತಿನಲ್ಲಿದ್ದು ಜಗತ್ತಿನೊಳಗೆ ವ್ಯವಹಾರ ಮಾಡಿದ್ರು ಆ ಜಗತ್ತು ಖುಷಿ ಅದು ಸುಳ್ಳೈತೆ ಅಂತ ಹೇಳಿ ತಿಳಿದಿರ್ತಾನ. ತರ್ಕಕ್ಕ ಯಾವುದಕ್ಕೂ ಕಿವಿಗೊಡುದಿಲ್ಲ. ಜಯವಾಗ್ಲಿ ಅಪಜಯವಾಗ್ಲಿ ಅವು ಸುಳ್ಳಾಗಿರ್ತಾವ. ಸುಳ್ಳಿನಿಂದ ಆಗುತ್ತೆಲ್ಲ ಸುಳ್ಳ ಇರ್ತತಿ. ವಿಚಾರ ಮಾಡಿದಾಗ ಜಗತ್ತು ಸುಳ್ಳಾಗೈತಿ. ಅದು ನಿಜವಾಗಿ ನಮಗ ತೋರ್ತಾ ಇದ್ರು ಅದು ನಾವು ವಿಚಾರ ಮಾಡಿದಾಗ ಅದು ಸುಳ್ಳಾಗಿ ನಿಜವಾಗಿ ಕಾಣಿಸ್ತೈತಿ. ನಾನು ಅಂದ್ರೆ ಆತ್ಮ, ನಾನು ಈ ಜಗತ್ತು ಮಿಥ್ಯವಾಗೈತಿ, ಇದು ತೋರ್ತಾ ಐತಿ. ಭ್ರಾಂತಿಯಿಂದ ಅದು ತೋರ್ತಾ ಐತಿ, ಅದು ಸುಳ್ಳ ಐತಿ. ಆತ್ಮಜ್ಞಾನ ಆದ್ರ ಯಾವ ಬಾಧೆನೂ ಅವಂಗ ತೋರುದಿಲ್ಲ. ಯಾರು ಆತ್ಮಜ್ಞಾನ ಮಾಡ್ಕೊಂಡಿರ್ತಾರ ಅವಂಗ ಈ ಜಗತ್ತಿನಿಂದ ಆಗೋ ಯಾವ ಒಂದು ಸುಖ ದುಃಖ ಯಾವುದೋ ಅವಂಗ ಬಾಧೆ ನೀಡುದಿಲ್ಲ. ಜ್ಞಾನಿ ಲೋಕ ವಿರೋಧಿಯಾಗಿ ತೋರ್ತಾನೆ ಎಲ್ಲಾರ್ಗು. ಯಾಕಂದ್ರ ಈ ತೋರುವ ಒಂದು ಜಗತ್ತು ಸುಳ್ಳು ಅಂತ ಹೇಳ್ತಾ ಇದ್ದಾನ. ಇದರಿಂದ ವಿರೋಧಿಯಾಗಿ ತೋರ್ತಾನೆ ಎಲ್ಲಾರ್ಗು. ಈ ಎಲ್ಲಕ್ಕೂ ಜ್ಞಾನಿಗಳದ ಅವ್ರ ಪರಿಸ್ಥಿತಿ ಹಂಗ ಇರ್ತದೆ. ಈ ಜ್ಞಾನಿ ಅದವ ಏನ್ ಹೇಳ್ತಾನ ಅವನ್ಗ ನಂಬಿಕೆ ಇರುದಿಲ್ಲ. ಅವ್ರಿಗೆ ಅದು ವಿರುದ್ಧವಾಗಿ ತೋರ್ತೈತಿ. ಅವ ಹುಚ್ಚ ಅಂತೇಳಿ ಎಲ್ಲರೂ ನೋಡ್ತಿರ್ತಾರ. ಆತ್ಮಜ್ಞಾನಿ ಮಾತ್ರ ನಿಜವನ್ನ ಅರ್ಥ ಮಾಡಿರ್ತಾನ. ಮಿಥ್ಯದ ನಿಶ್ಚಯವನ್ನ ಜ್ಞಾನ ಆಗೈತಿ. ಜಗತ್ತು ಆನಂದಮಯವಾಗಿರುತ್ತೆ. ಆ ಜ್ಞಾನಿಗೆ ತನ್ನ ನಿಜವನ್ನ ಅರಿತು ತನ್ನ ನಿಜದೊಳಗನ ನಿಂತಿರೋದ್ರಿಂದ ಅವಂಗ ಯಾವಾಗ್ಲೂ ಆನಂದನ ಇರ್ತದೆ. ಯಾವ ದುಃಖದ ಲೇಷನೂ ಅವಂಗಿರುದಿಲ್ಲ. ಆತ್ಮನಾಥ ನಾನು ಸತ್ಯವಾಗಿ ಅದನ್ನಿ, ಜಗತ್ತು ಮಿಥ್ಯ ಆಗೈತಿ ಅಂದಾಗ ಮುಕ್ತ ಆಗಿರ್ತಾನ. ಅದು ಯಾವುದೇ ಒಂದು ಬಾಧೆ ಅವಂಗ ಇರುದಿಲ್ಲ. ದೇಹವೇ ನಾನಲ್ಲ ಅಂತ ಅಂದಾಗ ಆ ಸುಖ ದುಃಖಗಳನ್ನು ಯಾವ ಅವಂಗ ಅಂಟುದಿಲ್ಲ. ಆನಂದವನ್ನ ಕೇವಲ ಆನಂದ ಸಾಗರದಲ್ಲೇ ಅವನು ತೇಲಾಡ್ತಾ ಇರ್ತಾನೆ. ಮನಸ್ಸನ್ನ ಸಾಕ್ಷಿಯೊಂದಿಗೆ ಬೆರೆಸಿದಾಗ ಆನಂದವನ್ನ ಅಲ್ಲಿ ಹೊಂದಾಕ್ ಸಾಧ್ಯ ಆಗುದಿಲ್ಲ. ಮನಸ್ಸನ್ನ ನಾವು ಎದುರಿಟ್ಟು ನೋಡ್ಬೇಕು. ಅದು ನಮ್ದಲ್ಲ ಅಂತೇಳಿ ಅದು ಮಾಡೋ ಒಂದು ಕಾರ್ಯಗಳನ್ನ ನಾವು ಎದುರಿಟ್ಟು ನೋಡಿ ಅದು ಸನ್ಮಾರ್ಗದೊಳಗೆ ಹೋಗುವಂತೆ ನಾವು ಅದಕ್ಕ ಒಂದು ಸೂಚನೆ ಕೊಟ್ಟಾಗ ಅದು ಸನ್ಮಾರ್ಗದಲ್ಲಿ ನಡೆಯುತ್ತದೆ. ನಮ್ಮ ಆತ್ಮದ ಒಂದು ಆತ್ಮಾಕಾರ ವೃತ್ತಿಯನ್ನ ನಾವು
ಅಳವಡಿಸ್ಕೋಬೇಕು. ಅನಾತ್ಮಾಕಾರ ವೃತ್ತಿಯನ್ನ ನಾವು ತಿರಸ್ಕಾರ ಪೂರ್ವಕವಾಗಿ ಅದನ್ನ ಹೊಡೆದು ಹಾಕ್ಬೇಕು ಅಂದಾಗ ನಮ್ಗ ಆತ್ಮಜ್ಞಾನ ಮಾಡ್ಕೊಳಕ ಸಾಧ್ಯ ಆಗತಿ. ಅಲ್ಲಿ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಸಾಧ್ಯ ಆಗತಿ. ಸಾಧ್ಯವಾದಷ್ಟು ನಾವು ಸಾಕ್ಷಿ ಭಾವದಿಂದ ಈ ಜಗತ್ತನ್ನ ನೋಡಾಕ ಪ್ರಯತ್ನ ಮಾಡಬೇಕು. ಮಿಥ್ಯತ್ವದ ಜ್ಞಾನನ ಈ ತರ್ಕದಿಂದ ಯಾವ ಪ್ರಯೋಜನನೂ ಆಗುವುದಿಲ್ಲ. ತರ್ಕ ಈ ಮನ ಬುದ್ಧಿಯ ಒಂದು ಕಾರ್ಯ ಆಗೈತಿ. ತರ್ಕ ಮಾಡೋದು ಒಂದು ಮನಸ್ಸು ಮತ್ತು ಬುದ್ಧಿಯ ಒಂದು ಕಾರ್ಯ ಆಗೈತಿ. ತತ್ವಜ್ಞಾನಿಗಳು ಎಷ್ಟೇ ತರ್ಕ ಮಾಡಿದ್ರು ಅದರಿಂದ ಜ್ಞಾನ ಆಗುವುದಿಲ್ಲ. ಆತ್ಮ ಸ್ವರೂಪದಲ್ಲಿ ತರ್ಕ ಉಪಯೋಗ ಆಗುವುದಿಲ್ಲ. ಆತ್ಮಜ್ಞಾನಕ್ಕ ತರ್ಕವಾಗಿ ಜ್ಞಾನ ಒಂದೇ ಉಪಯೋಗ ಆಗ್ತತಿ. ಒಬ್ಬನ ಹೌದಂತಾನ ತರ್ಕ ಮಾಡೋ ಮುಂದ ಒಬ್ಬವ ಹೌದಂತಾನ, ಒಬ್ಬವ ಅಲ್ಲಂತಾನ, ಮತ್ತೊಬ್ಬವ ಅವೆರಡು ಸುಳ್ಳಂತಾನ. ಹಿಂಗದು ಯಾವುದು ದಂಡಿಗೆನ ಹತ್ತುದಿಲ್ಲ. ಒಂದು ಅಂತಿಮ ನಿರ್ಧಾರ ಆಗುದಿಲ್ಲ. ಅಲ್ಲಿ ಬರೀ ತರ್ಕ ಸಂಶಯ ಇದ್ರೊಳಗನ ಅದು ಮುಂದುವರಿತೈತಿ. ಆದ್ದರಿಂದ ತರ್ಕದಿಂದ ಯಾವ ಉಪಯೋಗನಾಗುವುದಿಲ್ಲ. ತರ್ಕ ಮಾಡುವವರು ಬುದ್ಧಿನೇ ಆತ್ಮ ಅಂತ ಹೇಳ್ತಾರ. ಆದ್ರ ವೇದಾಂತೊಳಗ ಬುದ್ಧಿನೂ ಕೂಡ ಅದು ಅರಿತುಕೊಳ್ತತಿ ಮತ್ತು ಅದು ಸುಷುಪ್ತಿಯಲ್ಲಿ ಲಯ ಆಗತಿ. ಮನ ಬುದ್ಧಿಗಳು ಸುಷುಪ್ತಿಯಲ್ಲಿ ಲಯ ಹೊಂತಾವು. ತರ್ಕ ಮಾಡೋದ್ರಿಂದ ಮನಸ್ಸು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಊಹಾಪೋಹಗಳನ್ನ ಮಾಡುವುದನ್ನೇ ಆ ತರ್ಕ. ನಾವೇನು ಊಹಾ ಮಾಡ್ತೀವಿ, ಒಂದು ಸಂಶಯ ಮಾಡ್ತೀವಿ, ಅದನ್ನ ಈ ಸಂಶಯದಿಂದ ನಾವು ಯಾವ್ದನ್ನ ನಿರ್ಣಯ ಮಾಡ್ತೀವಿ ಅದನ್ನ ತರ್ಕ ಅನಿಸ್ಕೊಳ್ತೀವಿ. ಪ್ರಮಾತೃ ಪ್ರಮೇಯ ಪ್ರಮಾಣಗಳಿಗೆ ಆಸ್ಪದ ಕೊಡದೆ ನೀನು ಸರ್ವವ್ಯಾಪಿಯಾಗಿ ಪ್ರಕಾಶ ಸ್ವರೂಪನಾಗಿ ಇದ್ದೇನೆ ಅನ್ನೋ ಮುಖ್ಯ ಜ್ಞಾನವನ್ನ ನಾವು ಮಾಡ್ಕೋಬೇಕು. ಈ ಪ್ರಮಾತೃ ಪ್ರಮೇಯಗಳಿಗೆ ಆಸ್ಪದ ಕೊಡಬಾರ್ದು. ನಾನು ಸರ್ವವ್ಯಾಪಿಯಾಗಿದ್ದೀನಿ, ಪ್ರಕಾಶಮಯವಾಗಿದ್ದೀನಿ, ನಾನು ನಿರ್ವಹಣೆಯಲ್ಲಿ ಯಾವ ಸುಖ ದುಃಖಗಳನ್ನು ಅಂಟುವುದಿಲ್ಲ, ನಾನು ಕೇವಲ ಸಾಕ್ಷಿ ಸ್ವರೂಪನಾಗೀನಿ ಅಂತ ತಿಳ್ಕೊಂಡಾಗ ಅಲ್ಲಿ ನಮ್ಮ ಸ್ವಸ್ವರೂಪದ ಅರಿವು ಮಾಡ್ಕೊಳಕ ಸಾಧ್ಯ ಆಗತಿ. ಕೇವಲ ನಾವು ಈ ವೇದಾಂತಗಳನ್ನ ಗುರುಗಳ ಒಂದು ಬೋಧನೆಯನ್ನ ಕೇಳ್ತಾ 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 ಅದು ದೃಢಗೊಳ್ಬೇಕು. ಕೇಳಿ ಕೇಳಿ ನಾನು ಈ ದೇಹ ಅನ್ನೋದು ಅನಂತ ಜನ್ಮಗಳಿಂದ ಕೇಳಿ ಕೇಳಿ ಬಂದತ್ತೆ. ಅದನ್ನ ನಾವು ಈ ಆತ್ಮಜ್ಞಾನವನ್ನ ಕೇಳಿ ಕೇಳಿ ಅದನ್ನ ನಿವಾರಣೆ ಮಾಡ್ಕೋಬೇಕು. ನಮ್ಮ ಸ್ವಸ್ವರೂಪದ ಜ್ಞಾನ ಮಾಡ್ಕೋಬೇಕು. ತರ್ಕದಿಂದ ಯಾವ ಕೆಲಸನೂ ದಂಡಿಗೆ ಹತ್ತುದಿಲ್ಲ. ಇಂತಹ ಒಂದು ಜ್ಞಾನದಿಂದನೇ ನಮಗ ಸ್ವರೂಪದ ಜ್ಞಾನ ಸಾಧ್ಯ ಆಗತಿ. ಜ್ಞಾನನೇ ಮುಖ್ಯ ಆಗುತ್ತೆ, ತರ್ಕ ಉಪಯೋಗ ಆಗುದಿಲ್ಲ ಅಂತ ತಿಳಿಸಿಕೊಟ್ಟ ಸದ್ಗುರುಗಳ ಶ್ರೀಪಾದಗಳಲ್ಲಿ ಈ ನನ್ನ 4 ನುಡಿಗಳನ್ನ ಅರ್ಪಣೆ ಮಾಡಿ ನನ್ನ ವಾಣಿ ವಿರಾಮ ಹೇಳ್ತೀನಿ. ಶರಣ ಶರಣ. ಶರಣಾತ್ರಿಕಾರ ಶರಣಾತ್ರಮ ಬಹಳ ಅಂದ್ರೆ ಒಬ್ಬರೇ ಹೇಳಿದ್ರ ನಮ್ಗೆ ಅಪ್ಪನ ಏನ್ ಹೇಳ್ತಾನ ಅನಿಸ್ತಿತ್ತು. ಇಬ್ರು ಹೇಳಿದಾಗ ಮತ್ತೆ ಸತ್ಯ ಅಂತ ಎಲ್ಲರಿಗೆ ಅನುಭವಕ್ಕೆ ಬಂತು. ಬಹಳ ಕರೆಕ್ಟ್, ಬಹಳ ಸುಂದರವಾಗಿ ಹೇಳಿದ್ರಮ್ಮ. ತಮ್ಮ ಪಾದಕ್ಕೆ ಕೂಡ ಎಲ್ಲರ ಪರವಾದ ಭಕ್ತಿಯ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತದೆ. ಸಮಯ ಆಗಿದ್ರೆ ನಮ್ಮ ಉಣ್ಣಿಬಾಯಿಗೌಡರು ಪೂಜ್ಯರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊತೇನೆ. ಓಂ ನಮಃ ಶಿವಾಯ. ಉಣ್ಣಿಬಾಯಿಗೌಡ್ರ ನಮ್ಮ ಪೂಜ್ಯರಾದ ಶರಣಾನಂದ ಆರೂಢರು ಪೂಜ್ಯರು ಕೂಡ ಶರಣಾನಂದ ಪೂಜ್ಯರು ಓಂ ನಮಃ ಶಿವಾರಿ. ನಮ್ಮ ಉಣ್ಣಿಬಾಯಿಗೌಡರಿಂದ ಇವತ್ತು ತಮ್ಮ ಆಶೀರ್ವಚನ ಮಾಡ್ರಿ. ಓಂ ನಮಃ ಶಿವಾರಿ. ಶರಣಾನಂದ ಪೂಜ್ಯರ ರುದ್ರಪ್ಪನವರು ಓಂ ನಮಃ ಶಿವಾರಿ. ಶಾಂದ್ರ ರುದ್ರಪ್ಪ ಹೆರ್ಕೆಲ್. ನಮಸ್ಕಾರಗಳು, ಎಲ್ಲರಿಗೂ ನಮಸ್ಕಾರಗಳು. ಶರಣ ಶರಣಾರ್ಥಿಗಳು. ಮಾತಾಡಪ್ಪ ಮುಗಿಸ್ಬಿಡ. ಮತ್ತೆ ಇಲ್ಲ ಇಲ್ಲ, ನಾನು ಇವು ಬೇರೆ ಕಡೆ ಊರಿಗೆ ಬಂದಿನ್ರಿ. ಈಗ ಅಲ್ಲಿ ಬೇರೆ ಕಡೆ ಇರ್ತೀನಿ. ನಾ ಮಾತಾಡೋದು ಹಂಗ ಕೇಳ್ತೀನಿ ಪರ. ಈಗ ನನ್ನ ಕಡೆ ಏನಿಲ್ಲ. ಓಂ ನಮಃ ಶಿವಾಯ ಕೇಳ್ತೀನಿ. ನಮಸ್ಕಾರ. ನಮಸ್ಕಾರ. ಬಸವರಾಜ್ ಉಮಾರ್ಚಿ ಸರ.
ಇಲ್ಲಪ್ಪ ಅಂದ್ರೆ ಅಪ್ಪಾರ ಯಾರು ಹೇಳಿದ್ರೆ ಕೇಳಿ ಅರ್ಧಂಬರ್ಧ ಕೇಳಿದ್ದೀರ ಇದಕ್ಕೆ ವಾಕಿಂಗ್ ಹೋಗಿದ್ದೀರ ಏನ್ ತಿಳಿದ ಹೇಳ್ತ ನೋಡ್ರಿ. ಸ್ವಲ್ಪ 5 ನಿಮಿಷ ಹೇಳ್ಬಿಡಿ ನಮ್ಮ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ವಿಶ್ವಗುರು ಬಸವೇಶ್ವರನ ಹೃದಯದಲ್ಲಿ ಸ್ಮರಿಸಿ ಹಾಗೇನೆ ಜಗದಾದಿ ಜಗದೊಡೆಯ ದೈತ್ಯ ಸಾರ್ವ ಚಕ್ರವರ್ತಿ ಪರಮ ಪೂಜ್ಯ ಸಾಕ್ಷಾತ್ ಶಿವಸ್ವರೂಪಿಗಳಾಗಿರ್ತಕ್ಕಂಥ ಸಿದ್ದಾರೂಢ ಅಪ್ಪಾಜಿಯವರ ಅವರುಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೇನೆ ಕೂಡ ಈ ಭೂಮಿಯನ್ನ ಈ ಜಗತ್ತನ್ನು ಉದ್ಧರಿಸಲಿಕ್ಕೆ ಅವತರಿಸಿರ್ತಕ್ಕಂಥ ಈ ಜಗತ್ತಿನ ಎಲ್ಲ ಧರ್ಮದ ಶರಣರ ಸಂತರ ಮಹಾತ್ಮರ ಪಾದಗಳಿಗೆ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆ ಕೂಡ ಇವತ್ತಿನ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಎಲ್ಲಾ ಸಂಕ್ರಾಂತ ಪೂಜ್ಯರನ್ನು ಒಳಗೊಂಡು ಎಲ್ಲ ಮಹಾತ್ಮರಿಗೂ ಕೂಡ ಅವರುಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಇವತ್ತಿನ ವಿಷಯವನ್ನ ನನಗೆ ದಯವಿಟ್ಟು ನಾನು ಸ್ವಲ್ಪ ಹಾಕಿದ್ದಾಗಿದ್ದೇನೆ ನಾನು ಹೇಳ್ತೇನೆ. ಇಲ್ಲಿವರೆಗೆ ಪೂಜ್ಯರು ಇಲ್ಲಿ ತರ್ಕ ವಿಷಯವನ್ನ ಕುರಿತು ಬಹಳಷ್ಟು ವಿಷಯ ಹೇಳಿದ್ರು. ಇಲ್ಲಿ ತರ್ಕ ಏನ್ ಮಾಡ್ತದ ಯಾವುದು ಏನು ಎಂದು ನಮಗ ಸನಾತನ ಧರ್ಮದಿಂದ ಬಂದಿರತಕ್ಕಂತ ಮಹಾಕಾವ್ಯಗಳು ಏನ್ ಹೇಳ್ತಾವು, ಶಾಸ್ತ್ರ ಏನ್ ಹೇಳ್ತದ, ಗುರು ಏನ್ ಹೇಳ್ತಾರ, ಆ ಗುರುವಿನ ಮೇಲೆ ನಂಬಿಕೆಯನ್ನ ಇಟ್ಟೇವ ಅಂತ ಕೇಳಿದ್ರ ನಮಗ್ ಸುಖ ಐತಿ. ಇಲ್ಲ ಯಾವುದೇ ವಿತಂಡವಾದವನ್ನ ಅಥವಾ ತರ್ಕವನ್ನ ನಾವು ಊಹೆ ಮಾಡ್ಕೊತ ಹೋದೇವಂತ ಕೇಳಿದ್ರೆ ಏನಾಗ್ತದ ಅಂದ್ರೆ ನಮ್ಮಲ್ಲಿ ಭಿನ್ನ ವಿಚಾರಗಳು ಬಂದು ಏನಾಗ್ತದೆ ನಮಗ ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಕೊರತೆ ಆಗ್ತದ ಅಂತಕ್ಕಂಥ ವಿಚಾರಗಳನ್ನ ಬಹಳಷ್ಟು ಸವಿಸ್ತಾರಾಗಿ ಹೇಳಿದ್ರು. ಈಗೇನು ಒಬ್ಬರೊಬ್ರು ಒಂದೊಂದು ಮತವಾದಿಗಳು ಒಂದೊಂದು ವಿಚಾರಗಳನ್ನ ಹೇಳ್ತಾರೆ. ಅದು ಯಾವುದೂ ಕೂಡ ಉದಾಹರಣೆಗೆ ನೋಡ್ರಿ, ಈ ಒಂದು ಊರಿಗೆ ನಾವು ಹೋಗುವಾಗ ಹಲವಾರು ಜನರನ್ನ ಕೇಳ್ತೀವಿ. ದಾರಿಯನ್ನ ಕೇಳಿದಾಗ ದಿಕ್ಕು ಒಬ್ಬರು ದಾರಿಯನ್ನ ತೋರಿಸ್ತಾರ, ಅವ್ರು ಈ ಕಡೆ ಹೋಗ್ತಾರ ಈ ಕಡೆ ಅಂತ ಹಲವಾರು ದಾರಿಗಳನ್ನ ತೋರಿಸಿದ್ರೆ ಅವ್ ಎಲ್ಲರೂ ದಾರಿ ಹೋಗ್ಲಿಕ್ಕೆ ಆಗಂಗಿಲ್ಲ. ಯಾರೊಬ್ಬರು ಅದಕ್ಕೆ ಬಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಯಾರು ಆ ಒಂದು ದಾರಿಯನ್ನ ಸಮಗ್ರವಾಗಿ ಅರ್ತಿರ್ತಕ್ಕಂಥ ವ್ಯಕ್ತಿಗಳು, ಇಲ್ಲಾಂದ್ರೆ ಅಲ್ಲಿ ಹೋಗಿ ಬಂದವ್ರು ಇರ್ತಾರಲ್ಲ, ಅವ್ರು ಕೇಳಿದಾಗ ಅವ್ರು ಹೀಗೆ ಹೋಗ್ಬೇಕಂತ ಹೆಂಗ್ ಹೇಳ್ತಾರಲ್ಲ, ಆ ಹೆಂಗ ಹೀಗೆ ಹೋಗ್ಬೇಕಂತ ಹೇಳಿದಾಗ ಅದೇ ಮಾರ್ಗವನ್ನು ಹಿಡ್ಕೊಂಡು ನಾವು ಹೋದೇವು ಅಂತ ಕೇಳಿದ್ರೆ ಅವಾಗ ಆ ಒಂದು ನಿರ್ದಿಷ್ಟ ಸ್ಥಳವನ್ನು ಹೇಗೆ ಮುಟ್ತೀವಿ. ಹಾಗೆ ಕೂಡ ಏನು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ತಾನು ಅಧ್ಯಯನ ಮಾಡಿ ತಾನು ಅನುಭವಿಸಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾರೆ ಮಹಾತ್ಮರು. ಯಾಕಂದ್ರೆ ತಾವು ಅಧ್ಯಯನ ಮಾಡಿರ್ತಾರ, ಜೊತೆಗೆ ಅದ್ರ ಜೊತೆಗೆ ಏನ್ ಮಾಡಿರ್ತಾರ ಅಂದ್ರೆ ತಾವು ಕೂಡ ಆಳವಾಗಿ ತಮ್ಮ ವಿಚಾರಗಳನ್ನ ಕೂಡ ಅದನ್ನ ಸೇರಿಸಿ ಹೇಳ್ತಿರ್ತಾರ. ಅದಕ್ಕೆ ಅಂತ ವಿಚಾರಗಳನ್ನ ತಿಳ್ಕೊಂಡು ನಾವು ಕೂಡ ಅಂತ ಒಂದು ಮಾರ್ಗದಲ್ಲಿ ನಡೆದಕ್ಕೆ ಆದ್ರ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಒಂದು ಮುಕ್ತಿಯನ್ನ ಪಡಿತೀವಿ, ಅಥವಾ ಇದೇ ಜನ್ಮದಲ್ಲಿ ನಮ್ಮ ಈ ಬದುಕು ಸಾರ್ಥಕ ಆಗ್ತದ ಅಂತಕ್ಕಂಥ ಮಾತುಗಳನ್ನ ಪೂಜ್ಯರು ಹೇಳಿದ್ರು. ಹಾಗೇನೆ ಕೂಡ ಇಲ್ಲಿ ಆತ್ಮ ಅನಾತ್ಮ ವಿಚಾರಗಳನ್ನು ಕೂಡ ಬಹಳಷ್ಟು ಸವಿಸ್ತಾರವಾಗಿ ಪೂಜ್ಯರು ವಿಷಯ ಮಂಡನೆಯನ್ನು ಮಾಡ್ತಕ್ಕಂಥ ಕೇಳಿದ್ರು. ಆತ್ಮ ಭಾವವನ್ನ ನಾವು ಆತ್ಮ ಯಾವುದಕ್ಕೂ ಕೂಡ ಅಲ್ಲ, ಆತ್ಮ ಹೆಂಗದನ್ನ ಅಂತ ಕೇಳಿದ್ರೆ ಆತ್ಮ ಸತ್ತು ಚಿತ್ತು ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ಆತ್ಮ ಅದನ್ನ. ಈಗ ನಾವು ಜೀವ ಭಾವವನ್ನು ಹಿಡ್ಕೊಂಡು ಹೋಗಿರೋ ದುಃಖ ಅದ, ಆತ್ಮ ಭಾವವನ್ನ ಹಿಡ್ಕೊಂಡು ನಾವು ಜೀವನ ವಿಚಾರ ಚಿಂತನೆಯನ್ನ ಮಾಡಿದ್ರೆ ಸುಖ ಅದ. ಅಂತ ಒಂದು ಸುಖ ಶಾಂತಿ ನಮ್ಮೆಲ್ಲರಿಗೆ ಸಿಗಲಿ ಅಂತ ಸದ್ಗುರುನಾಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಹಾಗೂ ಭಗವಂತ ಅಂತ ಒಂದು ಜ್ಞಾನ ನಮಗೂ ಕರುಣಿಸಿ ಕೂಡ ನಮಗೂ ಕೂಡ ಈ ಬದುಕಿನಲ್ಲಿ ಇರ್ತಕ್ಕಂಥ ಎಷ್ಟು ಆಯುಷ್ಯ ಇದೆ ಕೂಡ ಆ ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯದಲ್ಲಿ ಕೂಡ ನಾವು ಅಷ್ಟು ಆಯುಷ್ಯವನ್ನು ಸುಖವಾಗಿ ಕಳೆಯೋಣ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇಲ್ಲಿವರೆಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಶರಣರ ಸಂತರ ಮಹಾತ್ಮರ ಅವರುಗಳಲ್ಲಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ನನ್ನ 2 ಅಪರೂಪ ಸೇವೆಯನ್ನ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೇನೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾರಿ, ಓಂ ನಮಃ ಶಿವಾರಿ. ಶರಣಾರ್ಥಿ ತಮಗೂ ಕೂಡ ಶರಣಾರ್ಥಿ. ನಮ್ಮ ಗಡ್ಡಿಗಳು ಕೂಡ ನಮ್ಮನ್ನು ಮಂಗಳಾರತಿ ಆಡ್ಬೇಕು ಅಂತೇಳಿ ಸಮಯ ಇದ್ರಿ ಇವತ್ತು ಈ ಮುಕ್ತಾಯ ಮಾಡಿದ್ರು. ನಮ್ಮ ಗಡ್ಡಿಗಳು ಒಂದು ಮಂಗಳಾರತಿ ಆಡ್ಬೇಕು. ಮತ್ತೆ ಹೋಗಿ ಸ್ವಲ್ಪ ಧ್ವನಿ ವ್ಯತ್ಯಾಸ ಪಕ್ಷಣ ಆಯ್ತಪ್ಪ. ಗುರುರಾಜ ಸಿದ್ಧರು ಕೂಡ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದರ ಅರ್ಥವ ಬೋಧಿಸಿರಿ ಗುರುವರ ಅರ್ಥವ ಬೋಧಿಸಿರಿ ಉಕ್ಷಾವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿರಿ ಗುರುವರ ಉಚ್ಚಾರವ ಮಾಡಿಸಿರಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವ
ಆಶಿಸಿ ಜಗದೊಳು ಶಾಂತಿಯ ಬೀರಿರುವೆ ಗುರುವರ ಶಾಂತಿಯ ಬೀರಿರುವೆ ಗುರುರಾಜ ಸೀತಾರೂಢ ಸಮಸ್ತ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಚರಣ ಭಜಕರ ತುರಿತರೊಂದವ ತುರಿತದಿ ನಾಶಿಸಿದೆ ಗುರುವರ ತುರಿತದಿ ನಾಶಿಸಿದೆ ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ನಿರುತದಿ ವಾಸಿಸಿದೆ ಗುರುರಾಜ ಸೀತಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ವಾಗರ್ತವ ಸಂಪರ್ತವ ವಾಗರ್ತವ ಪ್ರತಿಪರೇ ಜಗದ ಪಿತೃ ವಂದೇ ಪಾರ್ವತಿ ಪರಮೇಶ್ವರ ಸಾಂಬ ಜೈ ನಮ ಪಾರ್ವತಿ ಪತಿ ಹರ 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 ಮಹಾದೇವ್ श्रीमन निजगुण शिवोगी महाराज की जय सदगुरु गुरुनाथ आरूढ़ महाराज की जय सदगुरु सिद्धारूढ़ महाराज की जय भक्ति भंडारी बसवेश्वर महाराज की जय वीर विरागिनी अक्षर महादेवी माता की जय सकल साधु संत महाराज की जय सर्वरिಗೂ ಶರಣ 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 ಪದೇ ನೋಡಿದ್ರಿ 14 ಕ್ಷಮೆ ಇರಲಿ. ಓಂ ನಮಃ ಶಿವಾಯ. ಶಾಣಿ ಶಾಣಾತ್ರಿ ಇರ್ಕಿತ್ತು ಹಂಗ ಆಡ್ಬೇಕ್ರಿಗಳು ಭಾಳ ಚಂದ ಆಡಿದ್ರಿ. ತಮಗೂ ಕೂಡ ಎಲ್ಲರ ಪರವಾಗಿ ಶಾಣಾತ್ರಿ. ಇಲ್ಲಿ ನನ್ನ ಪರಮಾಣು ದೇವತೆಯನ್ನ ಅನೇಕ ಸಲಹೆಗಳನ್ನ ಅನೇಕ ವಿಚಾರಗಳನ್ನ ನಾಮಸ್ಮರಣೆ ಜೊತೆ ಇಲ್ಲಿ ತಾನು ಹಂಚ್ಕೊಂಡು ಬಂದಿರುವಂತ ಕೂಡಿದಂತೆ ಈ ಓಂ ನಮಃ ಕೃಷ್ಣಗ ಭಾಗಿಯಾದಂತ ತಮ್ಮೆಲ್ಲರಿಗೂ ಕೂಡ ಆ ಭಕ್ತಿಯನ್ನು ಶಾಣಿ ಶಾಣಾತ್ರಿಯನ್ನು ಸಲ್ಲಿಸಿ ಇವತ್ತಿನ ಪ್ರಸಂಗದಲ್ಲಿ ಇಷ್ಟ ಮಾಡಿದ್ರು. ಯಾರಾದ್ರೂ ಒಂದಿಷ್ಟು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಟ್ಟಿದ್ರ ಇದಿಷ್ಟು ಹೇಳಿದಂತ ಆ ಅಮ್ಮನ